ಅದು ಯಾವ ಜನ್ಮದಲ್ಲಿ ಅದು ಬೆಳೀಬೇಕು, ಅದಕ್ಕೆ ಯಾವುದು ಸ್ಥೂಲ ಶರೀರ ಮರ ಆಗಬೇಕೋ, ಪ್ರಾಣಿ ಆಗಬೇಕೋ, ಹಕ್ಕಿ ಆಗಬೇಕೋ, ಮನುಷ್ಯ ಆಗಬೇಕು ಅನ್ನುವಂಥದ್ದು ಅದು ಹಿಂದೆ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಇಟ್ ಈಸ್ ರಿಯಾಕ್ಷನ್ ಆಫ್ ಪ್ರೀವಿಯಸ್ ಆ್ಯಕ್ಷನ್, ಚೈನ್ ರಿಯಾಕ್ಷನ್. ಅದು ಹಿಂದಿನ ಕರ್ಮದ ಪ್ರತಿಫಲವಾಗಿ ಮುಂದಿನ ಕ್ರಿಯೆ. ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಅವನು ಹೇಗೆ ಮಾಡಿದ್ದನೋ ಅದಕ್ಕೆ ಅನುಗುಣವಾಗಿ ಮುಂದಿನ ಜನ್ಮ, ಅವನ ಕರ್ಮಕ್ಕೆ ಅನುಗುಣವಾಗಿ ಮತ್ತು ಯಥಾಶ್ರುತಂ ಅವನು ತಿಳಿದುಕೊಂಡಂಥ ಅರಿವಿಗೆ ಜ್ಞಾನ ಕರ್ಮಗಳಿಗೆ ಅನುಗುಣವಾಗಿ ಅಂತಂದರು. ಯಾಕೆ ಕರ್ಮವನ್ನು ಕೂಡ ಬದಲಿಸುವ ಶಕ್ತಿ ಜ್ಞಾನಕ್ಕಿದೆ. ಒಂದು ವೇಳೆ ಅವನು ಮಾಡಿರತಕ್ಕಂಥದ್ದು ತಪ್ಪು ಪಾಪ ಮಾಡಿದ್ದರೂ ಕೂಡ ಆ ಜ್ಞಾನದಿಂದ ಆ ತಪ್ಪನ್ನು ತೊಳೆದುಕೊಳ್ಳತಕ್ಕ ಶಕ್ತಿ ಇದೆ. ಅದಕ್ಕೋಸ್ಕರ ಯಥಾಶ್ರುತಂ ಅಂತ ಮತ್ತೆ ಹೇಳಿದರು. ಶಾಸ್ತ್ರಶ್ರವಣದಿಂದ ಜ್ಞಾನದ ಮೂಲಕ ಅವನು ಮಾಡಿರತಕ್ಕಂಥ ತಪ್ಪಿನ ಫೋರ್ಸನ್ನು, ಪಾಪದ ಫೋರ್ಸನ್ನು ರಿಡ್ಯೂಸ್ ಮಾಡಬಹುದು. ಅದು ಎಷ್ಟೋ ಅವನು ಬಹಳ ಉಗ್ರವಾಗಿ ಅವನ ಮೇಲೆ ಎರಗಲಿಕ್ಕೆ ಬಂದ ಪಾಪ ಹತ್ತಿರ ಬರುವಾಗ ಅದು ಶಕ್ತಿ ಹ್ರಾಸವಾಗಿ ದುರ್ಬಲವಾಗಿ ಬಿಡ್ತದೆ. ಹೀಗೆ ಕರ್ಮದ ಪ್ರಭಾವದ ಮೇಲೆ ಅವನ ಮುಂದಿನ ಜನ್ಮಗಳು ನಿಯಂತ್ರಿಸಲ್ಪಡ್ತವೆ, ನಿರ್ಧರಿಸಲ್ಪಡ್ತವೆ. ಆ ಕರ್ಮದ ಶಕ್ತಿಯು ಕೂಡ ಅವನ ಜ್ಞಾನದ ಶಕ್ತಿಯ ಮೇಲೆ ಕರ್ಮದ ಶಕ್ತಿ ನಿಯಂತ್ರಿಸಲ್ಪಡ್ತದೆ ಅಂತಂದರು. ಯಥಾ ಕರ್ಮ ಯಥಾಶ್ರುತಂ. ಒಬ್ಬ ಜ್ಞಾನಿ ಅನೇಕ ಜನ್ಮಗಳನ್ನು ಪಡೆಯಬಹುದು, ಅಥವಾ ಏಕ ಜನ್ಮದಲ್ಲಿ ಅನೇಕ ರೂಪಗಳನ್ನು ಧರಿಸಬಹುದು, ಅಥವಾ ತಾನು ಪಡೆಯಬೇಕಾದಂಥ ಯೋನಿ ಯಾವುದು ಅನ್ನೋದನ್ನು, ಎಲ್ಲಿ ಹೋಗಿ ಹುಟ್ಟಬೇಕು ಅನ್ನೋದನ್ನು ಅವನು ಬಯಸಿದಲ್ಲಿ ಹುಟ್ಟಬಹುದು. ಇಂಥ ಅನೇಕ ಸೌಕರ್ಯಗಳು ಜ್ಞಾನಿಗಳಿಗೆ ಇದೆ. ಅದು ಜ್ಞಾನದಿಂದ ಪಡೆಯುವ ಪ್ರಿವಿಲೇಜು. ಅದು ಇಲ್ಲದೇ ಇದ್ದರೆ ಎಲ್ಲಿಗೆ ಹೋಯ್ತೋ ಅಲ್ಲಿಗೆ ಅವನು ಏನು ಅದರ ಬಗ್ಗೆ ಯಾವ ಹಿಡಿತವೂ ಇಲ್ಲ. ಅವನು ಮಾಡಿದ್ದನ್ನು ಅನುಭವಿಸಬೇಕಷ್ಟೇ. ಜ್ಞಾನಿಯೂ ಮಾಡಿದ್ದನ್ನು ಅನುಭವಿಸಬೇಕು. ಆದರೆ ಆ ಶಕ್ತಿ ಉಂಟಲ್ಲ, ಕರ್ಮದ ಪ್ರಾರಬ್ಧ ಕರ್ಮದ ವೇಗ, ಫೋರ್ಸು, ಅದು ರಿಡ್ಯೂಸ್ ಆಗಿ ಹೋಗುತ್ತೆ. ಇಷ್ಟು ಅಜ್ಞಾನದಿಂದ ಅಜ್ಞಾನಿಯ ಪ್ರಾರಬ್ಧ ಕರ್ಮದ ಶಕ್ತಿ ಜ್ಞಾನಿಯ ಪ್ರಾರಬ್ಧ ಕರ್ಮದಲ್ಲಿದೆ, ಅದು ದುರ್ಬಲವಾಗಿ ಹೋಗುತ್ತೆ. ಆದ್ದರಿಂದ ಅವನ ಜ್ಞಾನ ಮತ್ತು ಕರ್ಮಗಳು ವಿದ್ಯಾಕರ್ಮಣಿ ಅಂತ ಹೇಳ್ತಾರೆ ಬೃಹದಾರಣ್ಯಕೋಪನಿಷತ್ತಲ್ಲಿ. ಅವನ ವಿದ್ಯೆ ಮತ್ತು ಕರ್ಮ, ಅವನ ಜ್ಞಾನ ಕರ್ಮಗಳೇ ಅವನ ಮುಂದಿನ ಜನ್ಮದ ನಿರ್ಣಾಯಕಗಳು. ಅದೇ ತುಂಬ ಜ್ಞಾನ ಸಾಧನೆ ಮಾಡಿದವ, ತುಂಬ ಶಾಸ್ತ್ರದ ಜ್ಞಾನ ಸಂಪಾದಿಸಿ ತಪಸ್ಸಿನಿಂದ ಅಧ್ಯಾತ್ಮದ ದಾರಿಯಲ್ಲಿ ಯೋಗ ಸಾಧನೆಯಿಂದ ಬಹಳ ಕೆತ್ತರಕ್ಕೇರಿದವ, ಅಥವಾ ಶ್ರೀಮತ ಅಂಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಂತಂದು ಗೀತೆಯಲ್ಲಿ. ಅವನು ತುಂಬ ಅನುಕೂಲತೆ ಇರತಕ್ಕ ಮನೆಯಲ್ಲಿ ಹುಟ್ಟಿಬಿಡ್ತಾನೆ. ಮುಂದಿನ ಜನ್ಮದಲ್ಲಿ ಯೋಗದ ಎತ್ತರಕ್ಕೆ ಏರಿದವ, ಅರ್ಧದಲ್ಲಿ ಯೋಗ ಮುಗಿದು ಸತ್ತರೆ ಅವನ ಆ ಎತ್ತರದ ಏನು ಏರಿಕೆ ಇದೆ, ಜ್ಞಾನದಲ್ಲಿ ಎತ್ತರಕ್ಕೆ ಹೋಗಿದ್ದಾನೆ, ಅಲ್ಲಿಂದಲೇ ಮುಂದುವರಿಯಲಿಕ್ಕೆ ಬೇಕಾಗುವ ಅನುಕೂಲತೆ ಇರತಕ್ಕಂಥ ಮನೆಯಲ್ಲಿ ಹುಟ್ಟಿಬಿಡ್ತಾನೆ. ಆವಾಗ ಅವನಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆ ವೇಸ್ಟ್ ಆಗುವುದೇ ಇಲ್ಲ. ಅದೇ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದವ ಮುಂದಿನ ಜನ್ಮದಲ್ಲಿ ಒಂದು ಹಂದಿಯೋ ನರಿಯೋ ನಾಯಿಯೋ ಮರವಾಗಿ ಹುಟ್ಟಿಬಿಟ್ರೆ ಅಷ್ಟು ಸಾಧನೆ ಅನ್ನೋದು ವೇಸ್ಟ್ ಆಗಿಬಿಡ್ತದೆ. ಅದಕ್ಕೆ ಯಾವಾಗ ಸಾಧನೆ ಮಾಡಿದ ಆ ಸಾಧನೆ ವ್ಯರ್ಥವಾಗದಂತೆ ಅದರ ಬೆಳವಣಿಗೆಗೆ ಬೇಕಾಗಿರತಕ್ಕ ವಾತಾವರಣದಲ್ಲಿ ಅವನು ಹುಟ್ಟುತ್ತಾನೆ. ಹೀಗೆ ಹುಟ್ಟುವುದು ಅವನ ಪೂರ್ಣ ಹಿಂದಿನ ಜ್ಞಾನಕರ್ಮಗಳನ್ನು ಅನುಸರಿಸಿ ಇದೆ. ಆದರೆ ಜ್ಞಾನಕರ್ಮಗಳನ್ನು ಅನುಸರಿಸಿ ಹುಟ್ಟುವುದು ಅಂದರೆ ಅವನ ಜ್ಞಾನ ಮತ್ತು ಕರ್ಮ ಡೈರೆಕ್ಟಾಗಿ ಅವನನ್ನು ಹುಟ್ಟಿಸುವುದಲ್ಲ. ಜ್ಞಾನಕರ್ಮಗಳಿಗೆ ಅನುಗುಣವಾಗಿ ಭಗವಂತ ಯಾರು, ಅವನೇ ಸನಾತನಂ ಗುಹ್ಯಂ ಬ್ರಹ್ಮ. ಅವನು ಹುಟ್ಟುವಾಗಲೂ ಅವನು ನಿರ್ಣಯಿಸುವನು ಅವನೇ, ಹುಟ್ಟದೇ ಇರುವ ಸ್ಥಿತಿ ಬಂದಾಗ ಮೋಕ್ಷದಲ್ಲಿ ನಿಯಮಿಸುವವನು ಯಾವನೋ ಅವನೇ ಹುಟ್ಟನ್ನು ನಿಯಮಿಸುತ್ತಾನೆ. ಹಾಗಾದರೆ ಭಗವಂತನಿಗೆ ಖುಷಿ ಬಂದಾಗೆ ಅವನು ನಾಯಿಯಾಗಿ ಹುಟ್ಟಲಿ, ಇವನು ಮನುಷ್ಯಯಾಗಿ ಹುಟ್ಟಲಿ ಅಂತಂದರೆ ಅವನಿಗೆ ಬೇರೆ ಕೆಲಸ ಇಲ್ವಾ? ಅದಕ್ಕೆ ಯಥಾಕರ್ಮ, ನೀನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ನಿನಗೆ ಯಾವ ಜನ್ಮ. ಯಾಕಂದರೆ ಕರ್ಮ ಅನ್ನುವುದು ಒಂದು ಜಡವಾದ ವಸ್ತು, ಅದು ಹುಟ್ಟಿಸಲಾರದು. ಆ ಕರ್ಮದಿಂದ ಇವನು ಮಾಡಿರ್ತಕ್ಕಂಥ ಜ್ಞಾನ, ಅದರಿಂದ ಏನು ಆಗಬೇಕು ಅದನ್ನು ಮಾಡಬೇಕಾದಂಥದ್ದು ಭಗವಂತನೇ ಮಾಡಬೇಕು. ಕರ್ಮ ಏನೂ ಮಾಡಲಾರದು, ನಾವು ಏನು ಮಾಡಲಾರವು. ನಾವು ಮಾಡಿದ ಕರ್ಮ ಅಂತ ಹೇಳ್ಕೊಂಡು ತಲೆ ಕೈ ಇಟ್ಕೊಂಡು ಕೂತ್ಕೊಳ್ಬೋದು ಅಷ್ಟೇ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕರ್ಮ ಮತ್ತು ಜ್ಞಾನಕ್ಕೆ ಅನುಗುಣವಾಗಿ ಅವನಿಗೆ ಮುಂದಿನ ಜನ್ಮದ ವ್ಯವಸ್ಥೆಯನ್ನು ಮಾಡತಕ್ಕವ ಭಗವಂತನೇ. ಹಾಗಾದರೆ ಅವನು ಕರ್ಮ ಜ್ಞಾನ ಕೂಡ ಅವನ ಅಧೀನವಾಗಿಯೇ ಇದೆಯಲ್ಲ ಅಂತಂದರೆ, ಕರ್ಮ ಮತ್ತು ಜ್ಞಾನ ಅನ್ನೋದು ಜೀವದ ಸ್ವಭಾವ. ಅದಕ್ಕೆ ಸ್ವಭಾವವಾದ ಅಂತ ಅನ್ನೋದು. ಅದು ಜೀವದ ಸ್ವಭಾವ. ಜೀವವನ್ನು, ಜೀವದ ಸ್ವಭಾವವನ್ನು ಯಾರೂ ಸೃಷ್ಟಿ ಮಾಡಲಿಲ್ಲ, ಭಗವಂತನೂ ಸೃಷ್ಟಿ ಮಾಡಲಿಲ್ಲ. ಆದರೆ ಭಗವಂತ ಸೃಷ್ಟಿ ಮಾಡದೇ ಇರುವುದು ಅಂತಂದರೆ ಭಗವಂತನ ಹಾಗೆ ಇಂಡಿಪೆಂಡೆಂಟ್ ಆಯಿತು? ಇಲ್ಲ. ನೀವು ಕಾಲ ಆಕಾಶ ಅನಾದಿ ನಿತ್ಯ ಹೌದೋ ಅಲ್ಲೋ ಭಗವಂತನಂತೆ. ಹಾಗೆ ಜೀವಸ್ವರೂಪ, ಜೀವದ ಸ್ವಭಾವ ಅನಾದಿ ನಿತ್ಯವಾಗಿರತಕ್ಕಂಥ ವಸ್ತು. ಆದರೆ ಆ ವಸ್ತು ಅನಾದಿ ನಿತ್ಯವಾಗಿ ಇದ್ದರೂ ಕೂಡ ಅದು ಸ್ವತಃ ಬೆಳೆಯಲಾರದಂಥ ಪರಾಧೀನವಾದಂಥ ಒಂದು ವಸ್ತು. ಅದರ ಸ್ವಭಾವದ ವಿಕಾಸಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟ. ಅದರ ಸ್ವಭಾವಕ್ಕೆ ತಕ್ಕಂತೆ ಜನ್ಮ ಕೊಟ್ಟ, ಸ್ವಭಾವಕ್ಕೆ ತಕ್ಕಂತೆ ಚರ್ಮ ಶರೀರ ಕೊಟ್ಟ, ಪುನರ್ಜನ್ಮ ಇಲ್ಲದಂಥ ಮೋಕ್ಷ ಕೊಟ್ಟ. ಹೀಗೆ
ಸ್ಥಾಣುಮನ್ಯೇ ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣುಮನ್ಯೇ ಅನುಸಂಯಂತಿ ಯಥಾ ಕರ್ಮ ಯಥಾಶ್ರುತಂ. ಸತ್ತ ಜೀವ ಹೇಗಿರ್ತದೆ, ಮತ್ತೆ ದೇಹಕ್ಕೆ ಪ್ರವೇಶ ಮಾಡ್ತದೆ, ಅದರ ಮಧ್ಯದಲ್ಲಿ ಹೇಗಿರ್ತದೆ ಅಂದರೆ ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ. ಈ ಸಾವು ಅನ್ನುವುದು ಒಂದು ದೃಷ್ಟಿಯಿಂದ ನಿದ್ರೆ ಅಂತಂದು, ಸಾವು ಅನ್ನೋದನ್ನು ಒಂದು ನಿದ್ರೆ ಹಾಗೆ, ಅದು ಮಧ್ಯದಲ್ಲಿ ನಿದ್ರೆ, ಮತ್ತೆ ಪುನಃ ಹುಟ್ಟಿದಾದರೆ ಎಚ್ಚರ ಆದ ಅಂತ. ಸಾವು ಅನ್ನೋದೊಂದು ನಿದ್ರೆಯ ಸ್ಥಿತಿ ಇದ್ದ ಹಾಗೆ. ಪ್ರಳಯ ಅನ್ನೋದನ್ನು ನಿದ್ರೆಗೆ ಹೋಲಿಸ್ತಾರೆ, ಸಾವನ್ನು ನಿದ್ರೆಗೆ ಹೋಲಿಸ್ತಾರೆ. ಕಾರಣ ಏನು ಅಂದರೆ ನಿದ್ರೆಯಲ್ಲಿ ಯಾವುದರ ನೆನಪೂ ಇಲ್ಲ. ಈ ಮೃತಿ ಹೊಂದಿದವನು ಮತ್ತೆ ಯಾವುದನ್ನು ನೆನಪಿಸಿಕೊಳ್ಳುವುದಿಲ್ಲ, ಆ ನಿದ್ರೆಯ ನಂತರವೂ ನೆನಪುಳಿಯೋದಿಲ್ಲ. ಅದು ಅಪಸ್ಮೃತಿ ಅಂತ ಅದಕ್ಕೆ ಇನ್ನೊಂದು ಹೆಸರು ಸಾವಿಗೆ ಸಂಸ್ಥೆಯಲ್ಲಿ. ಅಪಸ್ಮೃತಿ ಅಂದರೆ ನೆನಪನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ಅಂತ. ಎಲ್ಲವನ್ನೂ ಮರೆತು ಬಿಡ್ತಾನೆ ಅವ. ಸತ್ತು ಮತ್ತೊಮ್ಮೆ ಹುಟ್ಟಿದಾಗ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಗೊತ್ತಿಲ್ಲ. ಅಂದರೆ ಹಿಂದೆ ತಾನು ಯಾವುದನ್ನು ಮಾಡಿ ಈಗ ಹೀಗಾದೆ ಅನ್ನೋದನ್ನು ನೆನಪಾಗದಂತೆ ಹಿಂದಿನದ್ದನ್ನು ಮರೆಸುವಂಥದ್ದು, ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನು ಮರೆಸುವ ಸ್ಥಿತಿ ಸಾವು. ಸಾವಿನಿಂದ ಅನಂತರ ಮುಂದೆ ಆ ನೆನಪಿನ ಕಂಟಿನ್ಯೂಯೇಷನ್ ಇಲ್ಲ. ಅದಕ್ಕೆ ಅಪಸ್ಮೃತಿ ಅಂತ. ಅದನ್ನು ಒಂದು ಸಾವು ಅಂದರೆ ಒಂಥರದ ನಿದ್ರಾವಸ್ಥೆ. ಅದನ್ನು ಹೇಳ್ತಾರೆ ಯಏಷ ಸುಪ್ತೇಷು ಜಾಗರ್ತಿ. ನೀನು ಸತ್ರು ಅವನು ಬದುಕಿರ್ತಾನಯ್ಯ ನಿನ್ನೊಳಗೆ ಅಂತಾರೆ. ಯಏಷ ಸುಪ್ತೇಷು ಜಾಗರ್ತಿ. ಯಾರು ಎಲ್ಲರೂ ಸತ್ತಾಗಲೂ ಬದುಕಿರ್ತಾನೋ, ಯಾಕೆಂದರೆ ಸತ್ತವರು ಉಸಿರಾಡಬೇಕಲ್ಲಪ್ಪ. ಪ್ರಾಣದೇವರು ಮತ್ತು ಭಗವಂತ ನಿದ್ರೆ ಮಾಡಿಬಿಟ್ರೆ ಸತ್ತವರಿಗೂ ಸೂಕ್ಷ್ಮ ಶರೀರದಿಂದ ಉಸಿರಾಡಬೇಕಲ್ಲ. ಯಏಷ ಸುಪ್ತೇಷು ಅಂದರೆ ಯಾರು ನಿದ್ರಿಸಿದಾಗ, ನಿದ್ರೆ, ಸಾವು ಮತ್ತು ಪ್ರಳಯ ಮತ್ತು ಮೋಕ್ಷ ಇದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ. ನಿದ್ರೆಯಲ್ಲಿ ನಾವು ಸತ್ತಂತೆ ಇರ್ತೇವೆ ಮತ್ತು ನಿದ್ರೆಯಲ್ಲಿ ಮೋಕ್ಷದಲ್ಲಿದ್ದ ಹಾಗೆ ಇರ್ತೇವೆ. ಯಾಕೆಂದರೆ ನಿದ್ರೆಯಲ್ಲಿ ಸತ್ತಂತೆ ಇರೋದು ಅಂದರೆ ಎಂಥದ್ದು ಗೊತ್ತಿಲ್ಲ ಹಾಗೆ. ನಿದ್ರೆಯಲ್ಲಿ ಮೋಕ್ಷದ ಹಾಗೆ ಇರೋದು ಅಂದರೆ ಮೋಕ್ಷ ಆನಂದ ರೂಪ, ನಿದ್ರೆಯೂ ಆನಂದ, ದುಃಖ ಇಲ್ಲ. ದುಃಖ ಇಲ್ಲದ ಆನಂದದ ಅನುಭವ ನಿದ್ರೆಯಲ್ಲಿ ಮಾತ್ರ. ಆದ್ದರಿಂದ ನಿದ್ರೆಯನ್ನು ಸಾವಿಗೆ ಮತ್ತು ಮೋಕ್ಷಕ್ಕೆ ಎರಡಕ್ಕೂ ಹೋಲಿಕೆಯಾಗಿ ಹೇಳುತ್ತಾರೆ. ಯಏಷ ಸುಪ್ತೇಷು ಜಾಗರ್ತಿ. ಸುಪ್ತ ಅಂತಂದರೆ ನಿದ್ರೆ. ಅನುದಿನ ನಿದ್ರೆಯಲ್ಲಿ ನೀನು ಎಚ್ಚರವಾಗಿ ಇಲ್ಲ, ಆಗ ನಿನಗೆ ನಿನ್ನ ಎಚ್ಚರ ಇಲ್ಲ. ನಾನು ಅನ್ನುವುದಿದೆ, ನನ್ನ ಕೈಕಾಲು ಅನ್ನುವುದು ಗೊತ್ತಿಲ್ಲ, ನನ್ನ ಅನ್ನುವುದೇ ಎಲ್ಲ ಅಭಿಮಾನವನ್ನು ಕಳ್ಕೊಂಡ ಸ್ಥಿತಿ ಅದು ನಿದ್ರೆ. ಸುಪ್ತ. ಸುಪ್ತ ಅಂತ ಯಾಕೆ ಹೆಸರು ಅಂದರೆ ಅಂದರೆ ಸುಖರೂಪನಾದ ಭಗವಂತನನ್ನು ಅವನು ಆಪ್ತನಾಗಿದ್ದಾನೆ, ಹೊಂದಿದ್ದಾನೆ. ಸುಖರೂಪನಾದ ಭಗವಂತನನ್ನು ಹೊಂದಿ ಭಗವಂತನೊಳಗೆ ಸೇರಿ ಇದ್ದಾನೆ. ಆದರೆ ಸೇರಿದ್ದಾನೆ, ಸೇರಿ ಇದ್ದಾನೆ, ಸೇರಿದ್ದೇನೆ ಅನ್ನೋದು ಗೊತ್ತಿಲ್ಲ, ಅರಿವು ಇಲ್ಲ. ಭಗವಂತನ ಜೊತೆಗೇ ಇರುವ ಸ್ಥಿತಿ, ಭಗವಂತನ ಜೊತೆಗೆ ಇದ್ದೇನೆ ಅನ್ನುವುದು ಗೊತ್ತಿಲ್ಲ, ಅದು ಸುಪ್ತಿ. ಭಗವಂತನ ಜೊತೆಗೆ ಇದ್ದು ಭಗವಂತನ ಜೊತೆಗೆ ಇದ್ದೇನೆ ಅಂತ ಗೊತ್ತಾಗಿಬಿಟ್ರೆ ಅದು ಮುಕ್ತಿ. ಆದ್ದರಿಂದ ಸುಪ್ತಿ ಮತ್ತು ಮುಕ್ತಿಗೆ ವ್ಯತ್ಯಾಸ ಅರಿವಿನ ಇರವು ಇಲ್ಲದೆ ಇರುವುದು ಅಷ್ಟೇ. ಉಳಿದದ್ದು ಭಗವಂತನನ್ನು ಸೇರುವುದು ಅನ್ನೋದು ಎರಡರಲ್ಲಿಯೂ ಇದೆ. ಸುಪ್ತ ಅಂದರೆ ಸುಖರೂಪನಾದ ಭಗವಂತನನ್ನು ಪ್ರಾಪ್ತನಾದವ ಅಂತ ಅರ್ಥ. ಮೋಕ್ಷದಲ್ಲಿಯೂ ಸುಪ್ತನೇ ಆಗುವುದು ಅಂದರೆ ಸ್ವಾಪ್ಯಯ, ಸ್ವತಂತ್ರನಾದ ಸುಖ ಸ್ವರೂಪನಾದ ಭಗವಂತನನ್ನು ಹೊಂದುವುದು, ಇದು ಭಗವಂತನನ್ನು ಹೊಂದುವುದು. ಆದ್ದರಿಂದ ಯಏಷಃ ಸುಪ್ತೇಷು ಜಾಗರ್ತಿ. ನೀನು ಮಲಗಿದ್ದಾಗ ಯಾರು ಎಚ್ಚರವಾಗಿರ್ತಾನೋ, ಹಾಗೆಯೇ ನೀನು ಸುಪ್ತನಾದಾಗ ಅಂದರೆ ಸುಪ್ತಿ ಅಂದರೆ ಮೋಕ್ಷದಲ್ಲಿಯೂ ಕೂಡ ಯಾರು ಎಚ್ಚರವಾಗಿ ಸದಾ ಎಚ್ಚರವಾಗಿದ್ದು ನಿನ್ನನ್ನು ರಕ್ಷಿಸುತ್ತಾನೋ, ನಿದ್ರೆಯಲ್ಲಿಯೂ ಸಾವಿನಲ್ಲಿಯೂ ಮೋಕ್ಷದಲ್ಲಿಯೂ ಯಾರು ನಿರಂತರವಾಗಿ ರಕ್ಷಿಸುತ್ತಾನೋ, ಏನು ಮಾಡ್ತಾ? ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ. ಕಾಮಂ ಕಾಮಂ ನಿರ್ಮಮಾಣಃ, ತನಗೆ ಬೇಕಾದಂತೆ ಸೃಷ್ಟಿ ಮಾಡ್ತಾ ಅಂತ. ಯಾಕಂದರೆ ಸುಪ್ತದಲ್ಲಿ ನಾವು ಬಯಸಿದ್ದನ್ನು ನಾವು ಬಯಸಿದ್ದನ್ನಲ್ಲ, ಅವನು ಬಯಸಿದ್ದನ್ನು ಸೃಷ್ಟಿ ಮಾಡ್ತಾನೆ. ಯಾವುದು? ಕನಸು. ಕನಸಿನಲ್ಲಿ ನಿದ್ರೆಯಲ್ಲಿ ನಾವು ಕನಸು ಕಾಣ್ತೇವೆ, ಆ ಕನಸನ್ನು ಸೃಷ್ಟಿ ಮಾಡಿದವನು ಯಾರು? ಸುಪ್ತೇಷು ಜಾಗರ್ತಿ. ನಾವು ನಿದ್ರಿಸಿದಾಗಲೂ ಎಚ್ಚರವಾಗಿದ್ದು ನಮಗೆ ಕನಸಿನ ಸಿನಿಮಾ ತೋರಿಸಿದವನು ಅವನು. ಆ ಸಿನಿಮಾದಕ್ಕೆ ಯಾವುದು ನಮಗೆ ಇಂಥ ಸಿನಿಮಾ ನೋಡಬೇಕು ಅಂತ ನಮ್ಮ ಚಾಯ್ಸ್ ಇಲ್ಲ. ಕಾಮಂ ಕಾಮಂ, ಅವನ ಇಚ್ಛೆಗೆ ಅನುಗುಣವಾಗಿ ಅವನು ಸಿನಿಮಾ ತೋರಿಸಿದ, ಅವನು ತೋರಿಸಿದ ಸಿನಿಮಾ ನಾವು ನೋಡೋದು ಅಷ್ಟೇ. ಅದು ಟಿ ವಿಯಲ್ಲಿ ಯಾವ ಸಿನಿಮಾ ಹಾಕಿದ್ರು ಅದು ನೋಡೋದು. ನಾವು ಟಿ ವಿ ತೊಗೊಂಡಿಟ್ಟುಕೊಂಡೆ ನಮಗೆ ಬೇಕಾದ ಸಿನಿಮಾ ಟಿ ವಿ ಸೆಟ್ನಲ್ಲಿ ಬರೋಲ್ಲ. ಅಲ್ಲಿ ಏನು ಕೆಟ್ಟ ಸಿನಿಮಾ ಬಂದರೂ ಅದನ್ನೇ ನೋಡಬೇಕು, ದುಡ್ಡು ಕೊಟ್ಟು ತೊಗೊಂಡ ಪ್ರಾರಬ್ಧಕ್ಕೆ. ಮತ್ತು ನಮಗೆ ಬೇಕಾದ ಸಿನಿಮಾ ಹಾಕಿದ್ರೆ ನಾವು ಮತ್ತೆ ವಿಡಿಯೋ ಕ್ಯಾಸೆಟ್ ಇಟ್ಕೊಳ್ಳೋದು ಬೇರೆ. ಟಿ ವಿಯಲ್ಲಿ ಬಂದದ್ದು ಹಾಗೆ ಅವನು ಟೆಲಿಕಾಸ್ಟ್ ಮಾಡಿದ್ದನ್ನು ನೋಡೋದು ಅಷ್ಟೇ.
ಕನಸಿನಲ್ಲಿ. ನಮ್ಮ ಕಾಮ ಅಲ್ಲ, ಅವನ ಕಾಮಕ್ಕೆ ತಕ್ಕಂತೆ ಏನು ತೋರಿಸಿದನೋ ಅದನ್ನು ಕಾಣುವುದಷ್ಟೇ ಆಯಿತು. ಆದರೆ ಸುಪ್ತ ಭಗವಂತನನ್ನು ಸೇರಿದ್ದೇನೆ ಎನ್ನುವ ಅರಿವು ಬಂದಾಗ ಮುಕ್ತಿಯಲ್ಲಿ ಕಾಮಂ ಕಾಮಂ ಪುರುಷೋ ನಿರ್ಮಮಣ, ನಾವು ಏನನ್ನು ಬಯಸಿದ್ದೇವೆ ಅದನ್ನು ನಮಗೆ ತೋರಿಸ್ತಾನೆ. ಇಲ್ಲಿ ಹಾಗಲ್ಲ, ನಾವು ಬಯಸಿದ್ದಲ್ಲ ಅವನು ಬಯಸಿದಂತೆ ನಾವು ನೋಡೋದು. ಅಲ್ಲಿ ಹಾಗಲ್ಲ, ಮುಕ್ತನಾದ ಜೀವ ಏನನ್ನು ಬಯಸಿದ ಅದನ್ನು ಅವನು ಕಾಣಬಲ್ಲ, ಮಾಡಬಲ್ಲ. ಯಾಕಂದರೆ ಅಂಥ ಭಗವಂತನ ಸಾಮೀಪ್ಯದಿಂದ ಅವನಿಗೆ ಭಗವದ್ ಅನುಗ್ರಹ, ಭಗವಂತನ ಇಚ್ಛೆಯೇ ಅವನ ಇಚ್ಛೆಯಾಗಿ ಬಿಡುತ್ತೆ. ಅಂಥ ಪುರುಷ ಅಂತಂದ್ರು. ನಿಜವಾದ ಪುರುಷ ಅಂದರೆ ಪೂರ್ಣನಾಗಿರತಕ್ಕಂಥ ಜೀವಸ್ವರೂಪ, ಮುಕ್ತದಲ್ಲಿ ಇರತಕ್ಕಂಥವನು ಪೂರ್ಣನಾದ. ಪುರು ಅಂದರೆ ಪರಿಪೂರ್ಣನಾದ ಜೀವ. ಯಾವಾಗ ಪರಿಪೂರ್ಣನಾಗುವುದವನು? ಮುಕ್ತಿ ಅವಸ್ಥೆಯಲ್ಲಿ. ಅವನಲ್ಲಿಯೂ ಶಃ ಅಂದರೆ ಇರುವವನು ಪುರುಷ. ಪರಿಪೂರ್ಣನಾದ ಜೀವಸ್ವರೂಪದಲ್ಲಿಯೂ ಅಂದರೆ ಮುಕ್ತಿ ಅವಸ್ಥೆಯಲ್ಲಿಯೂ ಇರತಕ್ಕವ ಪುರುಷ. ಅವನು ಕಾಮಂ ಕಾಮಂ ನಿರ್ಮಮಾಣ, ಅವನು ಎಲ್ಲ ಬಯಕೆಗಳನ್ನು ಅವನು ಏನು ಬಯಸಿದ ಅದನ್ನು ಆಗ ಕಾಣಬಲ್ಲ, ನೋಡಬಲ್ಲ, ಕೇಳಬಲ್ಲ, ಮಾಡಬಲ್ಲ. ಆಪ್ತ ಕಾಮನಾಗ್ತಾನೆ, ಸತ್ಯ ಕಾಮನಾಗ್ತಾನೆ. ಯಾಕೆಂದರೆ ಭಗವಂತನ ಕಾಮನೆಯೇ ಅವನ ಕಾಮನೆಯಾದ್ದರಿಂದ, ಭಗವಂತನ ಕಾಮನೆಗೆ ವಿರುದ್ಧವಾದ ಕಾಮನೆ ಅವನಿಗೆ ಇಲ್ಲವಾದ್ದರಿಂದ, ಅವನ ಯೋಗ್ಯತೆಗೆ ಮೀರಿದ ಕಾಮನೆ ಅವನಿಗೆ ಬರುವುದೇ ಇಲ್ಲವಾದ್ದರಿಂದ ಅವನು ಏನು ಕಾಮಿಸಿದ ಅದನ್ನು ಪಡೆಯಬಲ್ಲ. ಇದು ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಃ ಶ್ರಿತಾಃ ಸರ್ವೇ ತದು ನಾತ್ಯೇತಿ ಕಶ್ಚನ ಏತದ್ವೈ ತತ್ ತದೇವ ಶುಕ್ರಂ ತದ್ಬ್ರಹ್ಮ. ಈಗ ಶುಕ್ರಂ ಅಂತಂದರೆ ನಿಜವಾಗಿ ಜೀವರುಗಳನ್ನು ಶುಕ್ರ ಅಂತ ಹೇಳ್ತಾರೆ. ಆದರೆ ನಿಜವಾದ ಶುಕ್ರ ಅಂದರೆ ಅದೇ ಅಪ್ಪ, ಜೀವರುಗಳನ್ನು ಬ್ರಹ್ಮ ಅಂತ ಕರೀತಾರೆ. ನಿಜವಾದ ಬ್ರಹ್ಮ ಅಂದರೆ ಅದೇ. ಜೀವರು ಕೂಡ ಅಮೃತತ್ವವನ್ನು ಪಡೆದ್ರು ಅಂತ ಹೇಳಿ ನಿಜವಾದ ಅಮೃತ ಅದೇ ಅಂತಂದ್ರು. ಇವೆಲ್ಲ ನಮ್ಮದು ಕಾಲಬದ್ಧವಾದಂಥದ್ದು. ಶುಕ್ರ ಅಂದರೆ ಏನರ್ಥ ಅಂದರೆ, ಒಂದು ಅರ್ಥದಲ್ಲಿ ನಾವು ಸಂಸಾರದಲ್ಲಿಯೂ ಶುಕ್ರರು. ಶುಕ್ ಮತ್ತು ರ. ಶುಕ್ ಅಂದರೆ ದುಃಖ, ರ ಅಂದರೆ ಸುಖ. ಸುಖ ದುಃಖ ಉಭಯ ಅನುಭವ ಇರತಕ್ಕವರು ಶುಕ್ರರು. ಆದ್ದರಿಂದ ಅದು ಸಂಸಾರ ಅವಸ್ಥೆಯಲ್ಲಿ ನಾವು ಶುಕ್ರರು. ಶುಕ್ ಅಂದರೆ ಶೋಕ, ರಂ ಅಂದರೆ ಆನಂದ. ದುಃಖ ಮತ್ತು ಆನಂದ ಎರಡೂ ಇರುವಂಥ ಅವಸ್ಥೆ ಅದು ಸಂಸಾರದಲ್ಲಿ ಹೌದು. ಆಮೇಲೆ ನಾವು ಕೊನೆಗೆ ನಿಜವಾದ ಶುಕ್ರ ಆಗ್ತೇವೆ. ಶುಕ್ ಅಂದರೆ ಶೋಕದಿಂದ, ರ ಅಂದರೆ ರಹಿತರಾಗ್ತೇವೆ. ಶೋಕರಹಿತವಾದ ಆನಂದ ಅದು ಮೋಕ್ಷದಲ್ಲಿ. ಆದರೆ ನಮ್ಮದು ಪರ್ಮನೆಂಟ್ ಕ್ವಾಲಿಟಿ ಶುಕ್ರ, ಸುಖ ಮತ್ತು ದುಃಖ. ಆಮೇಲೆ ಮೋಕ್ಷದಲ್ಲಿ ಅದನ್ನು ಕಳ್ಕೊಂಡು ಸ್ವರೂಪಾನಂದ ಆವಿರ್ಭಾವ ಆದಾಗ ಶುಕ್ ರಹಿತ, ಶೋಕರಹಿತರಾಗ್ತೇವೆ. ಆದರೆ ಭಗವಂತ ಸದಾ ಶುಕ್ರ, ಅವನು ಶೋಕರಹಿತ. ಶುಕ್ರಂ ತತ್ ಶೋಕರಾಹಿತ್ಯಾತ್. ಶುಕ್ ಅಂದರೆ ಶೋಕ, ಅದರಿಂದ ರಹಿತನಾನು. ಆಮೇಲೆ ಶುಕ್ರ ಅಂದರೆ ಶುಭ್ರ ಅಂತ ಇನ್ನೊಂದರ್ಥ, ಸ್ವಚ್ಛ ಅಂತ, ನಿರ್ಮಲ ಅಂತ, ಯಾವ ದೋಷದ ಕೊಳೆಯ ಸ್ಪರ್ಶವೂ ಇಲ್ಲದೆ ಇರತಕ್ಕವನು ಅಂತ. ಜೀವಕ್ಕೆ ಈ ಕೊಳೆಯ ಸ್ಪರ್ಶ ಆಗಿ ಆಮೇಲೆ ತೊಳೆದು 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 ಸ್ವಚ್ಛವಾಗೋದು. ಅವನು ತೊಳೆಯೋ ಕ್ರಿಯೆ ಬೇಕಾಗಿರೋದು, ಕೊಳೆಯೇ ಆಗುವುದಿಲ್ಲ. ಆದ್ದರಿಂದ ಅವನು ಶುಕ್ರ. ಶುಕ್ರ ಅಂದರೆ ಶುಚ ಪ್ರಕಾಶೆ ಅಂತ. ಯಾಕೆ ಅವನು ಸ್ವಚ್ಛ ಅಂದರೆ ಅವನು ಬೆಳಕಿನ ಸ್ವರೂಪ. ನಾವು ಸ್ವಭಾವತಃ ಬೆಳಕಿನ ಸ್ವರೂಪ ಆದರೂ ಆ ಬೆಳಕನ್ನು ಮುಚ್ಚಿ ಅದಕ್ಕೆ ಬೇಕಾದಷ್ಟು ಆವರಣಗಳನ್ನು ಹಾಕಿ ಆ ಬೆಳಕು ಹೊರಗೆ ಬಾರದಂತೆ ಮುಚ್ಚಿಟ್ಟು ಕತ್ತಲೆಯಲ್ಲಿ ಬದುಕುತ್ತಾ ಇದ್ದೇವೆ. ಈ ಕತ್ತಲೆಯನ್ನು ತೆಗಿಬೇಕು ಅಂದರೆ ಮುಚ್ಚಳ ತೆಗಿಬೇಕು. ಅವನು ಯಾವಾಗಲೂ ಬೆಳಕಿನ ಪುಂಜ, ಆದ್ದರಿಂದ ಶುಕ್ರ. ಹೀಗೆ ಎಲ್ಲ ಅರ್ಥದಲ್ಲಿಯೂ ಭಗವಂತ ಶುಕ್ರ. ತದೇವ ಶುಕ್ರಂ, ಮೋಕ್ಷ ನಿಯಾಮಕವಾದ ಭಗವಂತನೇ ಶುಕ್ರ. ಯಾಕೆಂದರೆ ನಿನ್ನನ್ನು ಶುಕ್ರನನ್ನಾಗಿ ಮಾಡುವವನು ಅವನು, ರಹಿತನನ್ನಾಗಿ. ನೀನು ಶೋಕದಲ್ಲಿ ಬಿದ್ದಿದ್ದಿ, ಶೋಕರಹಿತನನ್ನಾಗಿ ಮಾಡಿದ ರೂಪ ಅದು. ಅವನನ್ನು ಶುಕ್ರ ಅಂತ ಉಪಾಸನೆ ಮಾಡು. ತದ್ಬ್ರಹ್ಮ, ಅದು ಪರಿಪೂರ್ಣವಾದದ್ದು. ಯಾಕಂದರೆ ನಿನ್ನನ್ನು ಪೂರ್ಣತೆಯತ್ತ ಕೊಂಡು ಹೋದದ್ದು ಅದು. ನಿನ್ನನ್ನು ಶೋಕರಹಿತನನ್ನಾಗಿ ಮಾಡಿ ನಿನ್ನನ್ನು ಜ್ಞಾನಾನಂದ ಪೂರ್ಣನನ್ನಾಗಿ ಮಾಡಿದ್ದು ಅದು. ಅದರಿಂದ ಅದು ಶುಕ್ರ, ಅದು ಬ್ರಹ್ಮ. ತದೇವ ಅಮೃತಂ. ಮೃತಿ, ಸಾವು, ದೇಹ ವಿಯೋಗ ಅನ್ನುವುದು ಎಂದೆಂದೂ ಇಲ್ಲದೆ ಇದ್ದದ್ದು ಅದು ಒಂದೇ. ಆದರೆ ನಿನಗೂ ಕೊನೆಯದಾಗಿ ದೇಹ ವಿಯೋಗ ಇಲ್ಲದ ಸ್ಥಿತಿಗೆ ಕರ್ಕೊಂಡು ಹೋದದ್ದು ಅದು. ನಿನಗೆ ಅಮೃತತ್ವವನ್ನು ಕೊಟ್ಟಂಥ ಅವನೇ ನಿಜವಾದ ಅಮೃತ, ಅವನೇ ನಿಜವಾದ ಶುಕ್ರ, ಅವನೇ ನಿಜವಾದ ಬ್ರಹ್ಮ, ಅವನೇ ನಿಜವಾದ ಅಮೃತ. ಅವನ ಉಪಾಸನೆಯಿಂದ ನೀನೂ ಶುಕ್ರ ಆದಿ, ನೀನೂ ಬ್ರಹ್ಮ ಆದಿ, ನೀನೂ ಅಮೃತನಾದಿ. ಆ ಶಬ್ದದ ಕಿಂಚಿತ್ ಅರ್ಥ ನಿನ್ನಲ್ಲೂ ಬಂತು. ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಃ ಶ್ರಿತಾಃ ಸರ್ವೇ. ಎಲ್ಲ ಲೋಕಗಳು ಅಂದರೆ ಸಮಸ್ತ ಜೀವಗಳು ಅಂತ ಅರ್ಥ. ಲೋಕ ಅಂತಂದರೆ ಜ್ಞಾನ ಆಶ್ರಯವಾಗಿರತಕ್ಕಂಥದ್ದು ಅಂದರೆ ಜೀವ. ಸಮಸ್ತ ಜೀವಗಳು ಯಾವಾಗ ಲೋಕಗಳಾಗುವುದು ಅಂದರೆ ಈಗ ಜ್ಞಾನ ಇದೆ, ಅಜ್ಞಾನವೂ ಇದೆ. ಲೋಕದ ದರ್ಶನೆ ಅಂತ ನೇರ ಕಾಣಿಕೆಯ ಸ್ಥಿತಿ ಅಂದರೆ ಮುಕ್ತ ಸ್ಥಿತಿ. ಆದ್ದರಿಂದ ಲೋಕಾಹ ಅಂದರೆ ಮುಕ್ತರೂ ಕೂಡ.
ಪೂರ್ಣ ಜ್ಞಾನಾವಸ್ಥೆಯಲ್ಲಿ ಇರತಕ್ಕವರು ನಿಜವಾದ ಲೋಕಗಳು. ತಸ್ಮಿನ್ ಲೋಕಾಹ ಸರ್ವೇ ಶ್ರಿತಾಹ, ಸಮಸ್ತ ಮುಕ್ತಾಮುಕ್ತ ಜೀವ ಸಮುದಾಯ ಅವನನ್ನು ಆಶ್ರಯಿಸಿಕೊಂಡಿದೆ. ತದು ನಾತ್ಯೇತಿ ಕಶ್ಚನ, ಅದನ್ನು ಯಾರೂ ಕೂಡ ಎಂದೂ ಕೂಡ ಮುಕ್ತಿಯಲ್ಲಿ ಕೂಡ ಮೀರಿ ಹೋಗುವುದು ಸಾಧ್ಯವಿಲ್ಲ. ಯಾರೂ ಕೂಡ ಕಶ್ಚನ, ಬ್ರಹ್ಮದೇವರು ಕೂಡ ಕಹ ಅಂದರೆ ಚತುರ್ಮುಖನ ಹೆಸರು, ವಾಯುದೇವರಿಗೆ ಬ್ರಹ್ಮದೇವರಿಗೆ ಪ್ರಾಣಾಪಾನ, ಬ್ರಹ್ಮದೇವರು ಕೂಡ ಚತುರ್ಮುಖ ಕೂಡ ಅದನ್ನು ಮೀರಿ ಹೋಗಲಾರ. ಏತದ್ವೈ ತತ್, ಇಲ್ಲಿ ನಿನ್ನನ್ನು ನಿಯಂತ್ರಿಸ್ತಕ್ಕ ಪರಶಕ್ತಿಯು ಅದೇ, ತತ್ ಅಲ್ಲಿ ನಿಯಂತ್ರಿಸುವ ಮೋಕ್ಷ ನಿಯಾಮಕವಾದ ಪರಶಕ್ತಿಯು ಅದೇ ಅಂತಕ್ಕಂಥ ಮಾತಿನಿಂದ ಮುಕ್ತ ನಿಯಾಮಕ ಮತ್ತು ಮರಣ ನಿಯಾಮಕನಾದ ಭಗವಂತನ ವಿವರಣೆಯನ್ನು ಯಮ ನಚೇತನಿಗೆ ನೀಡಿದ ಅನ್ನುವಲ್ಲಿಗೆ ಇವತ್ತಿನ ಈ ಉಪನಿಷದ ಸಂಧಾನವನ್ನು ಮುಗಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನ ಅನುಸಂಧಾನದ ಅನೇಕ ಮುಖಗಳನ್ನು ನಚಿಕೇತನಿಗೆ ಯಮ ಹೇಳಿದ್ದನ್ನು ನಾವು ನಿನ್ನೆ ನೋಡಿದೆವು. ಭಗವಂತ ಎಲ್ಲ ಕಡೆ ಬಿಂಬರೂಪದಿಂದ ಇದ್ದಾನೆ ಮತ್ತು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆದರೂ ಒಬ್ಬನೇ ಆಗಿದ್ದಾನೆ. ಅವನನ್ನೇ ವಿಶ್ವೇ ದೇವಾಹ ಉಪಾಸತೆ ಅಂತಕ್ಕಂಥ ಮಾತನ್ನು, ಎಲ್ಲ ದೇವತೆಗಳು ಅವನ ಉಪಾಸನೆಯನ್ನು ಮಾಡ್ತಾರೆ ಅನ್ನೋ ಮಾತನ್ನು ಹಿಂದೆ ಹೇಳಿದರು. ಅದರ ನಂತರ ನಮ್ಮ ಎಚ್ಚರ, ಕನಸು, ನಿದ್ರೆ ಮತ್ತು ತುರಿಯಾವಸ್ಥೆ. ತುರಿಯಾವಸ್ಥೆ ಅಂದರೆ ಸಹಜವಾಗಿ ಧ್ಯಾನದಿಂದ ಮನಸ್ಸಿನ ನಿಯಂತ್ರಣವನ್ನು, ಮನಸ್ಸಿನ ಮೂಲಕ ವಸ್ತುವನ್ನು ಗ್ರಹಿಸುವ ಸ್ಥಿತಿಯನ್ನು ದಾಟಿ ಆತ್ಮಸ್ವರೂಪದಿಂದ ಭಗವಂತನನ್ನು ಕಾಣತಕ್ಕಂಥ ಸ್ಥಿತಿಯನ್ನು ತುರಿಯಾವಸ್ಥೆ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಆಚೆಗೆ ನಿಜವಾದ ತುರಿಯಾವಸ್ಥೆ ಅಂದರೆ ಮೋಕ್ಷ ಸ್ಥಿತಿ. ಈ ಎಲ್ಲ ಅವಸ್ಥೆಗಳನ್ನು ನಿಯಂತ್ರಿಸುವವನು ಅವನು. ನಮ್ಮ ಎಚ್ಚರ, ಕನಸುಗಳ ಅನುಭವವನ್ನು, ಬಾಹ್ಯ ಅನುಭವ, ಒಳಗಿನ ಅನುಭವವನ್ನು ಕೊಡುವವನು ಅವನು ಅಂತ ಅನ್ನತಕ್ಕಂಥ ಮಾತನ್ನು ಒಂದು ದೃಷ್ಟಿಯಿಂದ ಸರ್ವಾಂತರ್ಗತನಾಗಿ ಸರ್ವಾವಸ್ಥಾ ಪ್ರೇರಕನಾಗಿದ್ದಾನೆ ಮತ್ತು ನಮ್ಮ ಹುಟ್ಟು ಸಾವುಗಳು ಅವನ ಅಧೀನ ಅನ್ನತಕ್ಕಂಥ ಮಾತನ್ನು ಈ ಮೊದಲ ಮಂತ್ರಗಳಲ್ಲಿ ನಾವು ಕಂಡಿದ್ದೇವೆ. ಭಗವಂತ ಒಬ್ಬನೇ ಅನೇಕ ಜೀವದ ಒಳಗೆ ಬಿಂಬರೂಪದಿಂದ ಇದ್ದಾನೆ. ಈ ಎಲ್ಲ ಜೀವರು ಅವನಿಗೆ ಪ್ರತಿಬಿಂಬ ಅಂತಕ್ಕಂಥ ಮುಖ್ಯವಾದ ಮುಖವನ್ನು ಈ ತನಕ ಯಮ ಹೇಳಲಿಲ್ಲ. ಜೀವ ಭಗವಂತನ ಪ್ರತಿಬಿಂಬ ಅಂತ. ಪ್ರತಿಬಿಂಬ ಅನ್ನುವ ಮಾತನ್ನು ಸ್ಪಷ್ಟಪಡಿಸುವ ತನಕವು ಜೀವನ ಭಗವಂತನ ಸಂಬಂಧ ಅದು ಎಷ್ಟು ಘನಿಷ್ಠವಾದದ್ದು ಮತ್ತು ಜೀವನ ಅಧೀನತ್ವ ಅನ್ನೋದು ಎಷ್ಟು ಒಂದು ಪೂರ್ಣ ಪ್ರಮಾಣದ ಅಧೀನತ್ವ. ಅದು ಇವಾಗ ಯಾವುದೋ ಒಬ್ಬ ಯಜಮಾನನಿಗೆ ಒಬ್ಬ ಸೇವಕ ಅಧೀನನಾಗಿರ್ತಾನೆ, ಒಬ್ಬ ರಾಜನಿಗೆ ದೇಶದ ಪ್ರಜೆಗಳು ಅಧೀನರಾಗಿರ್ತಾರೆ. ಆ ರೀತಿಯ ಅಧೀನತ್ವ ಅಲ್ಲ. ಯಾಕೆಂದರೆ ರಾಜನಿಗೆ ಅವನ ಪ್ರಜೆಗಳು ಅಥವಾ ಅವನ ಅಧಿಕಾರಿಗಳು ಅಧೀನರಾಗಿದ್ದರೂ ಕೂಡ ಅವರಿಗೆ ಸ್ವಂತವಾದ ಒಂದು ಅಸ್ತಿತ್ವ ಇದೆ, ಒಂದು ವ್ಯಕ್ತಿತ್ವ ಇದೆ, ಸ್ವಂತವಾದಂಥ ಕರ್ತೃತ್ವ ಇದೆ. ಆ ರೀತಿಯ ಸಂಬಂಧ ಭಗವಂತನಿಗೂ ಜೀವನಿಗೂ ಅಲ್ಲ. ಜೀವ ಅನ್ನುವುದು ಬರಿಯ ಪ್ರತಿಬಿಂಬ ಅನ್ನುವ ಮಾತನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಅರ್ಥಾತ್ ಜೀವನಿಗೆ ಸ್ವತಂತ್ರವಾದ ಕ್ರಿಯೆಯೇ ಇಲ್ಲ ಅನ್ನುವ ಮಾತು ಈ ಅರ್ಥ. ಹಾಗಿದ್ದರೆ ಜೀವನಿಗೆ ಕರ್ತೃತ್ವ ಹೇಗೆ ಅನ್ನುವಂಥ ಮಾತು ಮುಂದೆ ನಾವು ಚರ್ಚಿಸಬೇಕಾದ್ದು. ಜೀವ ಪ್ರತಿಬಿಂಬದ ಹಾಗೆ ಅಂತ, ಜಸ್ಟ್ ಲೈಕ್ ರಿಫ್ಲೆಕ್ಷನ್. ಕನ್ನಡಿಯಲ್ಲಿ ಪ್ರತಿಬಿಂಬ ಇದೆ,
ಆ ಪ್ರತಿಬಿಂಬದಲ್ಲಿ ಯಾವುದೇ ಕ್ರಿಯೆ ಇರಬೇಕಾಗಿದ್ದರೆ ಕನ್ನಡಿಯ ಎದುರು ನಿಂತಿರತಕ್ಕಂಥ ವ್ಯಕ್ತಿಯ ಪ್ರತಿಬಿಂಬ ಅದು. ಆ ವ್ಯಕ್ತಿಯ ಚಲನೆಯೇ ಕನ್ನಡಿಯ ಪ್ರತಿಬಿಂಬದ ಚಲನೆ. ಪ್ರತ್ಯೇಕವಾದ ಚಲನೆ ಪ್ರತಿಬಿಂಬಕ್ಕೆ ಇಲ್ಲ. ಪ್ರತಿಬಿಂಬಕ್ಕೆ ಸ್ವತಂತ್ರವಾದ ಕ್ರಿಯೆ ಇಲ್ಲ. ಆ ಅರ್ಥದಲ್ಲಿ ಜೀವನನ್ನು ಭಗವಂತನ ಪ್ರತಿಬಿಂಬ ಅಂತಾರೆ. ಆದರೆ ನಮಗೆ ಗೊತ್ತಿರುವಂಥ ಎಲ್ಲ ಪ್ರತಿಬಿಂಬಗಳು ಕೂಡ ಜಡವಾದವುಗಳು. ಬಿಂಬ ಚೇತನವಾದರೆ ಪ್ರತಿಬಿಂಬ ಜಡ. ಚೇತನದ ಪ್ರತಿಬಿಂಬ ಚೇತನವೇ ಆಗಿರುವಂಥ ಒಂದು ದೃಷ್ಟಾಂತವೇ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಆದ್ದರಿಂದ ಇದು ಒಂದು ವಿಲಕ್ಷಣವಾದ ಪ್ರತಿಬಿಂಬ. ಚೇತನದ ಪ್ರತಿಬಿಂಬ, ಪ್ರತಿಬಿಂಬವೂ ಚೇತನ. ಅದು ಹೇಗೆ ಚೇತನ ಆಯಿತು ಪ್ರತಿಬಿಂಬ? ಪ್ರತಿಬಿಂಬ ಅನ್ನೋದು ರಿಫ್ಲೆಕ್ಷನ್ ಜಡ ಆಗಿರಬೇಕಲ್ಲ. ಅಂದರೆ ಅದಕ್ಕೆ ಉಪಾಧಿ ಜಡವಾಗಿದ್ದರೆ ರಿಫ್ಲೆಕ್ಷನ್ನು ಜಡವಾಗುತ್ತೆ. ಕನ್ನಡಿಯಲ್ಲಿ ಮುಖ ಪ್ರತಿಬಿಂಬ ಬಿದ್ದಾಗ ಕನ್ನಡಿಯಲ್ಲಿ ಕಾಣುವಂಥದ್ದು ಚೇತನ ಆಗಲಿ ಸಾಧ್ಯ ಇಲ್ಲ. ಯಾಕೆಂದರೆ ಕನ್ನಡಿ ಎನ್ನುವುದು ಜಡ. ಜಡವಾದ ವಸ್ತುವಿನಲ್ಲಿ ರಿಫ್ಲೆಕ್ಟ್ ಆದಾಗ ಆ ವಸ್ತು ಜಡವಾಗಿರ್ತದೆ. ಇಲ್ಲಿ ಎಲ್ಲಿ ರಿಫ್ಲೆಕ್ಟ್ ಆದದ್ದು? ಜೀವನ ರಿಫ್ಲೆಕ್ಷನ್ ಬಿದ್ದದ್ದು ಎಲ್ಲಿ? ಇಲ್ಲಿ ಉಪಾಧಿ ಯಾವುದು? ಅಲ್ಲಿ ಮಿರರ್ ಉಪಾಧಿ. ಉಪಾಧಿ ಅಂತಂದರೆ ಪ್ರತಿಬಿಂಬ ಬೀಳಲಿಕ್ಕೆ ಆಧಾರ ಮತ್ತು ನಿಮಿತ್ತ ಎರಡೂ ಆಗಿರುವಂಥದ್ದು. ಆಶ್ರಯವೂ ಹೌದು, ನಿಮಿತ್ತವೂ ಹೌದು. ಕನ್ನಡಿಯಲ್ಲಿ ಕನ್ನಡಿಯಿಂದ ಪ್ರತಿಬಿಂಬ ಕಾಣುವುದು. ಅದರಿಂದ ಕನ್ನಡಿ ಎನ್ನುವುದು ನಿಮಿತ್ತವೂ ಹೌದು, ಕನ್ನಡಿ ಆಧಾರವೂ ಹೌದು. ಅಥವಾ ಒಂದು ದೃಷ್ಟಿಯಿಂದ ಕನ್ನಡಿ ಎನ್ನುವುದು ಪ್ರತಿಬಿಂಬಕ್ಕೆ ಉಪಾದಾನವೂ ಹೌದು. ಎಲ್ಲವೂ ಅದೇ ಆಗಿರ್ತದೆ ಅಲ್ಲಿ. ಕನ್ನಡಿ ಎನ್ನುವುದು ಕಾರಣ, ಕನ್ನಡಿ ಎನ್ನುವುದು ಆಶ್ರಯ, ಹಾಗೆ ಉಪಾಧಿ ಅಂತಾರೆ. ಹೀಗೆ ಭಗವಂತ ಪ್ರತಿಬಿಂಬಿತನಾಗಬೇಕಾಗಿದ್ದರೆ, ಜೀವ ಅನ್ನುವುದು ಪ್ರತಿಬಿಂಬ. ಪ್ರತಿಬಿಂಬ ಆಗಬೇಕಾಗಿದ್ದರೆ ಒಂದು ಉಪಾಧಿ ಬೇಕಲ್ಲ. ಎಲ್ಲಿ ಪ್ರತಿಬಿಂಬ ಆಗುವುದು? ಯಾರು ಪ್ರತಿಬಿಂಬಿತನಾದ ಅನ್ನೋದು ಪ್ರಶ್ನೆ. ಮತ್ತು ಎಲ್ಲಿ ಪ್ರತಿಬಿಂಬಿತವಾಯಿತು ಅನ್ನೋದು. ಇಲ್ಲಿ ಪ್ರತಿಬಿಂಬಿತವಾಗತಕ್ಕ ಉಪಾಧಿ ಒಂದು ಬೇರೆ ಇಲ್ಲ. ಇದು ನಿರುಪಾಧಿಕವಾದ ಪ್ರತಿಬಿಂಬ. ಅಂದರೆ ಅಲ್ಲಿ ಕನ್ನಡಿಯೂ ಮತ್ತು ಪ್ರತಿಬಿಂಬವೂ ಒಂದೇ ಆಗುವಂಥ ಸ್ಥಿತಿ. ಇಲ್ಲಿ ಜೀವಸ್ವರೂಪವೇ ಉಪಾಧಿ, ಜೀವಸ್ವರೂಪವೇ ಪ್ರತಿಬಿಂಬ. ಆದ್ದರಿಂದ ಇಲ್ಲಿ ಉಪಾಧಿ ಚೇತನ ಸ್ವರೂಪ, ಆದ್ದರಿಂದ ಚೈತನ್ಯ. ಆದ್ದರಿಂದ ರಿಫ್ಲೆಕ್ಷನ್ನು ಚೈತನ್ಯವೇ ಇಲ್ಲಿ. ಇದು ಅಂದರೆ ನೇರ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಮತ್ತು ಈ ಬಿಂಬ ಪ್ರತಿಬಿಂಬಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಆ ಪ್ರತಿಬಿಂಬ ಈ ಬಿಂಬ ಪ್ರತಿಬಿಂಬಗಳ ದೃಷ್ಟಾಂತ 100ಕ್ಕೆ 100ರಷ್ಟು ಸಮಗ್ರ ಅಲ್ಲ. ಆದರೆ ಅನುಸಂಧಾನಕ್ಕೆ ನಾವು ಕೊಡಬಹುದಾದ ದೃಷ್ಟಾಂತ ಅಷ್ಟೇ. ಇಂಥ ಬಿಂಬ ಪ್ರತಿಬಿಂಬ ಇನ್ನೊಂದು ಇಲ್ಲವೇ ಇಲ್ಲ ದೃಷ್ಟಾಂತ ಕೊಡಲಿಕ್ಕೆ. ಆದರೆ ಉಪಾಧಿ ಇಲ್ಲದೆ ಬಿಂಬ ಪ್ರತಿಬಿಂಬ ಭಾವ ಎಲ್ಲಿಯಾದರೂ ಉಂಟೋ? ಅಂಥದೂ ವಿರಳ. ಆದರೆ ಅಂಥದ್ದು ಇಂದ್ರಚಾಪೋ ಯಥಾ ರವೇಹೆ ಅಂತ ಒಂದು ದೃಷ್ಟಾಂತವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಏನು ಅಂದರೆ, ಇಂದ್ರಚಾಪ ಅನ್ನುವುದು ಸೂರ್ಯನ ಪ್ರತಿಬಿಂಬ. ಆದರೆ ಸೂರ್ಯನ ಪ್ರತಿಬಿಂಬ ಇಂದ್ರಜಾಪ ಆಗಲಿಕ್ಕೆ ಅದಕ್ಕೆ ಜೀವ ಪರಸ್ಯ ಅನುಪಾಧಿ, ಉಪಾಧಿ ಇಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ ಆಚಾರ್ಯರು. ಆದರೆ ಇಲ್ಲಿಯೂ ನಮಗೆ ಕೆಲವು ಸಂಶಯಗಳು ಬರಬಹುದು. ಇಂದ್ರಜಾಪ ಅಥವಾ ರೈನ್ಬೋ ಅಂತೇವೆ ನಾವು. ರೈನ್ಬೋ ಕಾಣಬೇಕಾಗಿದ್ದರೆ ಅಲ್ಲಿ ಮೋಡಗಳಿರಬೇಕು, ನೀರಿನ ಅಂಶ ಇರಬೇಕು. ನೀರಿನ ಅಂಶಗಳು ಇದ್ದರೆ ಮಾತ್ರವೇ ರೈನ್ಬೋ ಕಾಣುವುದು. ಆದ್ದರಿಂದ ಅಲ್ಲಿಯೂ ಕೂಡ ಉಪಾಧಿ ಯಾವುದು ಅಂತಂದರೆ ರೈನ್ಬೋಗೆ, ಇಂದ್ರಚಾಪಕ್ಕೆ ಮೋಡಗಳು ಅಥವಾ ನೀರಿನ ಹನಿಗಳು ಅಂತ ಹೇಳಬಹುದು. ತೀರ ಅನುಪಾಧಿ ಹಾಗೆ ಅಂತ. ಆದರೆ ಹೇಗೆ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುತ್ತೆ, ಹಾಗೆ ರೈನ್ಬೋದಲ್ಲಿ ಸೂರ್ಯನ ಬಿಂಬ ಕಾಣುವುದಲ್ಲ ಅಲ್ಲಿ. ಅದನ್ನು ಯೋಚನೆ ಮಾಡಿ. ಅಲ್ಲಿ ರಿಫ್ಲೆಕ್ಷನ್ನು, ಸೂರ್ಯನ ಬಿಂಬ ಅಲ್ಲಿ ಕಾಣುವುದಲ್ಲ. ಆದರೂ ಕೂಡ ಇಂದ್ರಚಾಪ ಅನ್ನೋದು ಸೂರ್ಯನ ರಿಫ್ಲೆಕ್ಷನ್ನು. ಯಾಕೆ ಅಂದರೆ ಸೂರ್ಯನಲ್ಲಿ ನಿಜವಾಗಿ ಇರತಕ್ಕಂಥ 7 ವರ್ಣಗಳು ಅಲ್ಲಿ ಕಾಣ್ತವೆ. ಸೂರ್ಯನ ಕಿರಣಗಳಲ್ಲಿ ಇರತಕ್ಕಂಥ 7 ವರ್ಣಗಳು ನಮಗೆ ನೇರ ಸೂರ್ಯನನ್ನು ನೋಡಿದರೆ ಕಾಣುವುದಿಲ್ಲ. ಆದರೆ ಇಂದ್ರಚಾಪದ ಅಂದರೆ ಮೋಡ ಇದ್ದಲ್ಲಿ ಬಂದಾಗ, ಅಂದರೆ ನೀರಿನ ಮೂಲಕ ಹಾದು ಹೋದಾಗ ಆ ಕಿರಣದ ವರ್ಣಗಳು ರಿಫ್ಲೆಕ್ಟ್ ಆದವು. ಎಲ್ಲಿ ಅಂದರೆ ನೀರಿನಲ್ಲಿ ರಿಫ್ಲೆಕ್ಟ್ ಆದ್ದಲ್ಲ, ನೀರಿನ ಮೂಲಕ ಹಾದು ಹೋದಾಗ ಕಿರಣಗಳು ವ್ಯಕ್ತವಾದವು ಅಷ್ಟೇ, ಆ ವರ್ಣಗಳು. ಹಾಗಾಗಿ ಸೂರ್ಯನ ಸಪ್ತವರ್ಣಗಳ ರಿಫ್ಲೆಕ್ಷನ್ನು, ಪ್ರತಿಬಿಂಬ ಇಂದ್ರಚಾಪ. ಆದರೆ ಅದು ನೀರಿನ ಮೂಲಕ ಹಾದು ಹೋದಾಗ 7 ವರ್ಣಗಳು ವ್ಯಕ್ತವಾದವು. ಅದರಿಂದ ಅಲ್ಲಿ ನೀರನ್ನು ನೇರ ಉಪಾಧಿ ಅಂತ ಶಾಸ್ತ್ರಕಾರರು ಒಪ್ಪುವುದಿಲ್ಲ. ನೀರು ಅನ್ನುವುದು ಇದ್ದದ್ರಿಂದ ವರ್ಣದ ಅಭಿವ್ಯಕ್ತಿ ಮಾತ್ರ ಆಯಿತು. ಒಂದು ದೃಷ್ಟಿಯಿಂದ ಅದು ಆಕಾಶದಲ್ಲಿ ಕಾಣತಕ್ಕ ನಿರುಪಾಧಿಕವಾದ ರಿಫ್ಲೆಕ್ಷನ್ನು ಅಂತ.
ನಾನು ಅದಕ್ಕೆ ಹೇಳಿದೆ 100ಕ್ಕೆ 100ರಷ್ಟು ದೃಷ್ಟಾಂತ ಸಮಾನವಾದ ದೃಷ್ಟಾಂತ ಇಲ್ಲ. ಯಾಕೆಂದರೆ ಹಾಗೆ ಆದರೂ ಕೂಡ ಇಂದ್ರಜಾಪ ಅನ್ನೋದು ಒಂದು ಜಡವಾದಂಥ ವಸ್ತುವೆ. ಚೇತನ ಪ್ರತಿಬಿಂಬ ಅನ್ನೋದಕ್ಕೆ ಇನ್ನೊಂದು ದೃಷ್ಟಾಂತವೇ ಇಲ್ಲ. ಆದರೆ ಪ್ರತಿಬಿಂಬ ಅನ್ನೋದನ್ನು ಸಾಮಾನ್ಯವಾಗಿ ಇಷ್ಟು ತಿಳ್ಕೊಳ್ಬೇಕೇನು ಅಂದರೆ ತದಧೀನವಾದ ತತ್ಸದೃಶವಾದ ವಸ್ತು ಅಂತ. ಮುಖ್ಯವಾದ ಬಿಂಬ ಪ್ರತಿಬಿಂಬ ಭಾವ ಅಂದರೆ ಇದು ಭಗವಂತನ ಸದೃಶವಾದ ವಸ್ತು. ರಿಫ್ಲೆಕ್ಷನ್ ಅನ್ನುವಂಥದ್ದು ಮುಖದ ಹಾಗೆಯೇ ಪ್ರತಿಮುಖ ಇರುತ್ತದೆ. ಹಾಗೆಯೇ ಭಗವಂತನಿಗೆ ಸದೃಶವಾದ ಒಂದು ವಸ್ತು. ಭಗವಂತನು ಜ್ಞಾನಾನಂದಮಯ, ಇದು ಜ್ಞಾನಾನಂದಮಯ. ಆದರೆ ಜಗತ್ತಿನಲ್ಲಿ ಭಗವಂತನೊಬ್ಬರಲ್ಲದೆ ಇನ್ಯಾವುದೂ ಇಂಡಿಪೆಂಡೆಂಟ್ ರಿಯಾಲಿಟಿ ಇಲ್ಲ. ಆದ್ದರಿಂದ ಅದು ಇಂಡಿಪೆಂಡೆಂಟ್ ರಿಯಾಲಿಟಿ, ಇದು ಡಿಪೆಂಡೆಂಟ್ ರಿಯಾಲಿಟಿ. ಡಿಪೆಂಡೆನ್ಸು ಅನ್ನೋದು ಸಾದೃಶ್ಯ ಮತ್ತು ಡಿಪೆಂಡೆನ್ಸು ಅನ್ನೋದು ಪ್ರತಿಬಿಂಬದ ಧರ್ಮ. ಈಗ ಕನ್ನಡಿಯಲ್ಲಿರ್ತಕ್ಕ ಮುಖ ಎದುರಿನಲ್ಲಿ ನಿಂತವನ ಮುಖದ ಸದೃಶವೂ ಆಗಿರುತ್ತದೆ. ಎದುರಿನಲ್ಲಿ ನಿಂತ ಮುಖಕ್ಕೆ ಅಧೀನ ಅದು. ಅವನು ತಿರುಗಿಸಿದರೆ ಅದು ತಿರುಗುತ್ತೆ, ಅವನು ನಿಂತರೆ ಅದು ನಿಲ್ಲುತ್ತೆ, ಅವನು ಅತ್ತರೆ ಅದು ಅಳುತ್ತೆ, ಅವನು ನಕ್ಕರೆ ಅದು ನಗುತ್ತೆ, ಅವನು ಈಚೆ ತಿರುಗಿದರೆ ಅದು ಈಚೆ ತಿರುಗುತ್ತೆ, ಅಧೀನವಾಗಿದೆ. ಆದ್ದರಿಂದ ಪ್ರತಿಬಿಂಬ ಅನ್ನೋದು ಬಿಂಬಕ್ಕೆ ಪೂರ್ತಿ ಅಧೀನವಾದದ್ದು ಮತ್ತು ಬಿಂಬಕ್ಕೆ ಸಮಾನವಾದದ್ದು. ಜೀವ ಭಗವಂತನಿಗೆ ಪೂರ್ತಿ ಅಧೀನ ಮತ್ತು ಭಗವಂತನಿಗೆ ಜ್ಞಾನಾನಂದಾದಿ ಗುಣಗಳಿಂದ ಸಮಾನ. ಹಾಗಾಗಿ ಜೀವನನ್ನು ಭಗವಂತನ ಪ್ರತಿಬಿಂಬ ಅನ್ನುವುದು ಈ ಅರ್ಥದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಂಬ ಪ್ರತಿಬಿಂಬ ಭಾವ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ. ಹಾಗಾದರೆ ಬಿಂಬದಲ್ಲಿ ಇಲ್ಲದೇ ಇರತಕ್ಕಂಥ ಅಜ್ಞಾನ ದುಃಖಾದಿಗಳು ಪ್ರತಿಬಿಂಬದಲ್ಲಿ ಹೇಗೆ ಕಂಡಿತು? ಅಥವಾ ಪ್ರತಿಬಿಂಬ ಒಂದೇ ಥರ ಇರಬೇಕಲ್ಲ, ಒಬ್ಬೊಬ್ಬ ಜೀವ ಒಂದೊಂದು ಥರ ಯಾಕೆ? ಅದರಲ್ಲಿ ತಾಮಸ ಜೀವರು ಹೇಗೆ ಪ್ರತಿಬಿಂಬ ಆದರು? ಭಗವಂತನ ಪ್ರತಿಬಿಂಬ. ರಾಜಸ ಜೀವರು ಭಗವಂತನ ಪ್ರತಿಬಿಂಬ ಹೇಗಾದರು? ಸಾತ್ವಿಕ ಜೀವರು ಜ್ಞಾನಾನಂದ ಸ್ವರೂಪರು, ರಾಜಸ ಜೀವರು ಜ್ಞಾನಾನಂದ ದುಃಖ ಮಿಶ್ರ ಸ್ವರೂಪರು, ತಾಮಸ ಜೀವರಿಗೂ ಜ್ಞಾನ ಇದೆ, ಆನಂದ ಇಲ್ಲ, ದುಃಖ ಅನ್ನುವಂಥ ಅವರದ್ದು ಆನಂದದ. ಆದರೆ ಜ್ಞಾನದ ಮುಖ ಉಂಟಲ್ವ, ರಿಫ್ಲೆಕ್ಷನ್ನು ಕಮ್ಮಿ ಆದಾಗ, ಇವಾಗ ಕನ್ನಡಿಯಲ್ಲಿ ಗ್ರಹಣ ಮಾಡತಕ್ಕ ಶಕ್ತಿ ಕಮ್ಮಿ ಆದ ಹಾಗೆ ಅದೇನಾಗ್ತದೆ ಅಂದರೆ ಪ್ರತಿಬಿಂಬ ಅನ್ನೋದು ಅಸ್ಪಷ್ಟವಾಗ್ತಾ ಹೋಗ್ತದೆ. ಅಥವಾ ಗ್ಲಾಸಿನ ದೋಷದಿಂದ ಪ್ರತಿಬಿಂಬ ವಿಕೃತವಾಗಿ ಕಾಣಬಹುದು. ಚಿಕ್ಕದಿದ್ದದ್ದು ದೊಡ್ಡದಾಗಿ, ದೊಡ್ಡದಿದ್ದದ್ದು ಚಿಕ್ಕದಾಗಿ, ಅಥವಾ ಗ್ಲಾಸಿನ ಮೇಲೆ ಕನ್ನಡಿಯ ಮೇಲೆ ಕೊಳೆ ಇದ್ದರೆ ಮುಖವು ಕೊಳಕಾಗಿ ಕಾಣಬಹುದು. ಹಾಗಾಗಿ ಅದೆಲ್ಲವೂ ಕೂಡ ಉಪಾಧಿಯ ದೋಷದಿಂದ ಪ್ರತಿಬಿಂಬ ದುಷ್ಟವಾಗುತ್ತೆ. ಇಲ್ಲಿ ಉಪಾಧಿ ಯಾವುದು ಅಂತಂದರೆ ಜೀವಸ್ವರೂಪವೇ. ಅದನ್ನು ಜೀವಸ್ವರೂಪದಲ್ಲೇ ಇರತಕ್ಕ ದೋಷದಿಂದ ರಿಫ್ಲೆಕ್ಷನ್ನ ಅಂಶ ಕಮ್ಮಿ ಆಗ್ತದೆ. ತಾಮಸರಲ್ಲಿ ಬರೀ ಚೈತನ್ಯದ ಅಂಶ ಮಾತ್ರ ರಿಫ್ಲೆಕ್ಷನ್, ಜ್ಞಾನದ ಅಂಶ ಮಾತ್ರ. ತಾಮಸ ಜೀವರಿಗೂ ಕೂಡ ಜ್ಞಾನ ಅನ್ನೋದು ಸಮಾನ, ಜ್ಞಾನ ಇದೆ. ಜ್ಞಾನ ಅಂದರೆ ಗ್ರಹಣ ಶಕ್ತಿ, ಚೇತನ ಧರ್ಮ. ಅದು ಜ್ಞಾನ ಅನ್ನೋದು ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಮೂರು. ಜ್ಞಾನದ ಅಂಶದಲ್ಲಿ ಮಾತ್ರ ಅದು ಬಹಳ ಅಲ್ಪ ಪ್ರಮಾಣದ ಜ್ಞಾನದ ರಿಫ್ಲೆಕ್ಷನ್ನು. ಹೆಚ್ಚು ಹೆಚ್ಚು ಹತ್ತಿರ ಇರತಕ್ಕಂಥ ವಸ್ತುವಿನಲ್ಲಿ ರಿಫ್ಲೆಕ್ಷನ್ ಬಹಳ ಸ್ಪಷ್ಟವಾಗಿ ಬೀಳುತ್ತೆ. ಅದು ಹೆಚ್ಚು ಜ್ಞಾನ ಆನಂದಗಳಿಂದ ತುಂಬಿರ್ತದೆ. ಆದ್ದರಿಂದ ಈ ಪ್ರತಿಬಿಂಬಗಳಲ್ಲಿ ವ್ಯತ್ಯಾಸ ಅನ್ನೋದು ಉಪಾಧಿಯ ವ್ಯತ್ಯಾಸದಿಂದ ಆಗುತ್ತೆ ಲೋಕದಲ್ಲಿ. ಅಂದರೆ ಕನ್ನಡಿಯ ದೋಷದಿಂದ. ಒಳ್ಳೆಯ ಕನ್ನಡಿ ಆದರೆ ಮುಖ ಚೆನ್ನಾಗಿ ಕಾಣುತ್ತೆ, ಕೆಟ್ಟ ಕನ್ನಡಿ ಆದರೆ ಸ್ವಲ್ಪ ವಿಕಾರವಾಗಿ ಡಿಸ್ಟಾರ್ಟೆಡ್ ಆಗಿ ಕಾಣುತ್ತೆ. ಕನ್ನಡಿಯಲ್ಲಿ ಸ್ವಚ್ಛತೆ ಇಲ್ಲದೆ ಇದ್ದರೂ ಮುಖ ಡಿಸ್ಟಾರ್ಟೆಡ್ ಆಗಿ ಕಾಣುತ್ತೆ. ಕನ್ನಡಿಯ ಹಿಂದೆ ನಾವು ಹಚ್ಚಿದಂಥ ಪಾದರಸ ಕಮ್ಮಿ ಆದರೂ ಮುಖದ ರಿಫ್ಲೆಕ್ಷನ್ ಕಮ್ಮಿ ಆಗ್ತಾ ಬರ್ತದೆ. ಇದು ಅದೇ ರೀತಿ ಭಗವಂತನ ಅನಂತ ಪ್ರತಿಬಿಂಬಗಳು ಜೀವರು. ಆ ಅನಂತ ಪ್ರತಿಬಿಂಬಗಳು ಅನಂತ ಥರ, ಒಂದೇ ರೀತಿಯ ರಿಫ್ಲೆಕ್ಷನ್ ಅಲ್ಲ. ಯಾಕೆ ಅಂದರೆ ರಿಫ್ಲೆಕ್ಟ್ ಆದದ್ದು ಎಲ್ಲಿ ಅಂದರೆ ಉಪಾಧಿ ಯಾವುದು ಅಂತಂದರೆ ಜೀವಸ್ವರೂಪವೇ ಉಪಾಧಿ, ಜೀವಸ್ವರೂಪವೇ ರಿಫ್ಲೆಕ್ಷನ್ನು. ಇಲ್ಲಿ ಕನ್ನಡಿಯೂ ಪ್ರತಿಬಿಂಬವೂ ಒಂದೇ ಇದೆ. ಆ ಜೀವಸ್ವರೂಪದಲ್ಲಿ ಅದನ್ನು ರಿಫ್ಲೆಕ್ಟ್ ಆಗತಕ್ಕಂಥ ಕ್ವಾಲಿಟಿ ಕಮ್ಮಿ ಇದ್ದಾಗ, ದೋಷ ಇದ್ದಾಗ ಅದು ದುಷ್ಟವಾದಂಥ ಪ್ರತಿಬಿಂಬ ಆಗುತ್ತೆ. ದೋಷ ಕಮ್ಮಿ ಆಗಿದ್ದಾಗ ಒಳ್ಳೆಯ ಪ್ರತಿಬಿಂಬ ಆಗುತ್ತೆ ಅಂತ. ಈ ರೀತಿಯಾಗಿ ಶಾಸ್ತ್ರಕಾರರು ಜೀವನನ್ನು ಪ್ರತಿಬಿಂಬ ಅಂತ ತಿಳ್ಕೋ ಅಂತಂದರು. ಪ್ರತಿಬಿಂಬ ಅಂತ ತಿಳ್ಕೊಳ್ಳೋದರ ಮುಖ್ಯ ಉದ್ದೇಶ ಏನು? ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಸಹಿ ಬಿಂಬಕ್ರಿಯೆಯೈವ ಕ್ರಿಯಾವಾನ್ ಅಂತ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಯಾವುದೇ ಪ್ರತಿಬಿಂಬಕ್ಕೂ ಸ್ವತಂತ್ರವಾದ ಕರ್ತೃತ್ವ ಇಲ್ಲ. ಆದ್ದರಿಂದ ಜೀವನಿಗೆ ಇಂಡಿಪೆಂಡೆಂಟ್ ಆಗಿ ತಾನಾಗಿ ಸ್ವತಂತ್ರವಾಗಿ ತನಗೆ ಬಯಸಿದಂತೆ ಮಾಡತಕ್ಕಂಥ ಕರ್ತೃತ್ವ ಅನ್ನೋದು ಇಲ್ಲ. ಆದರೆ ಅಧೀನವಾದ ಕರ್ತೃತ್ವ ಇದೆ. ಜೀವನಿಗೆ ಕರ್ತೃತ್ವ ಇದೆ, ಆದರೆ ಜೀವನಿಗೆ ಕರ್ತೃತ್ವ ಇಲ್ಲ. ಎರಡು ಮಾತನ್ನು ಶಾಸ್ತ್ರಕಾರರು ಹೇಳ್ತಾರೆ. ಜೀವನಿಗೆ ಕರ್ತೃತ್ವ ಇಲ್ಲದೇ ಇದ್ದರೆ ಹಾಗೆ ಮಾಡು ಹೀಗೆ ಮಾಡುವಂಥ ಶಾಸ್ತ್ರಗಳು ಹೇಳ್ತಕ್ಕಂಥ ಮಾತಿಗೆ ಅರ್ಥವೇ ಇಲ್ಲ. ಕರ್ತೃತ್ವ ಇಲ್ಲದೇ ಇದ್ದವನಿಗೆ ಅದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳೋದು ಯಾಕೆ? ಹಾಗಾದರೆ ಜೀವನಿಗೆ ಕರ್ತೃತ್ವ ಇದೆ, ಆದರೆ ಸ್ವತಂತ್ರ ಕರ್ತೃತ್ವ ಅಂತ ನಾವು ಇಟ್ಟುಕೊಂಡ್ರೆ ಯಾವ ಜೀವನಿಗೂ ಇಲ್ಲ, ಬ್ರಹ್ಮಾದಿಗಳಿಗೂ ಇಲ್ಲ.
ಅದು ಅಧೀನವಾದ ಕರ್ತೃತ್ವ. ಆದ್ದರಿಂದ ಪ್ರತಿಬಿಂಬದಂತೆ ಅಧೀನವಾದ ಕರ್ತೃತ್ವ. ಬಿಂಬ ಒಳಗೆ ಇದ್ದರೆ ಈ ಪ್ರತಿಬಿಂಬ ಕೆಲಸ ಮಾಡುತ್ತೆ, ಬಿಂಬ ಇಲ್ಲದೆ ಇದ್ದರೆ ಈ ಪ್ರತಿಬಿಂಬಕ್ಕೆ ಸ್ವತಃ ತಾನಾಗಿ ಇಚ್ಛಿಸುವುದು ಅಥವಾ ಮಾಡುವುದು ಅಥವಾ ತಿಳಿಯುವುದು. ಜ್ಞಾನಾತಿ ಇಚ್ಛತಿ ಯತತೆ ಅಂತ. ಕರ್ತೃತ್ವಕ್ಕೆ 3 ಮುಖಗಳು: ಜ್ಞಾನ, ಇಚ್ಛೆ ಮತ್ತು ಕ್ರಿಯೆ ಅಂತ. ಈ ಜ್ಞಾನ, ಇಚ್ಛೆ, ಕ್ರಿಯೆ ಎನ್ನುವುದು ಚೇತನದ ಧರ್ಮ. ಇದು ಜೀವನಲ್ಲೂ ಬಂದಿದೆ. ಯಾಕೆಂದರೆ ಪ್ರತಿಬಿಂಬ ಆದ್ದರಿಂದ ಬಿಂಬದ ಧರ್ಮ ಪ್ರತಿಬಿಂಬದಲ್ಲಿ ಬಂದಿದೆ. ಆದರೆ ಅದು ಬಿಂಬಾಧೀನವಾಗಿದೆ. ಅದನ್ನು ಜ್ಞಾನ, ಇಚ್ಛೆ, ಕ್ರಿಯೆಗಳು ಜೀವನದಲ್ಲಿ ಇವೆ, ಆದರೆ ಬಿಂಬಾಧೀನವಾಗಿವೆ. ಜಡ ಅನ್ನುವುದು ಭಗವಂತನ ಪ್ರತಿಬಿಂಬ ಅಲ್ಲ. ಆದ್ದರಿಂದ ಅದರಲ್ಲಿ ಜ್ಞಾನ, ಇಚ್ಛೆ, ಕ್ರಿಯೆಗಳಿಲ್ಲ. ಜೀವನದಲ್ಲಿ ಜ್ಞಾನ, ಇಚ್ಛೆ, ಕ್ರಿಯೆಗಳು ಇವೆ. ಆದ್ದರಿಂದ ಅವನು ಜ್ಞಾನ, ಇಚ್ಛೆ, ಕ್ರಿಯೆಗಳಿಗೆ ಸಂಬಂಧಪಟ್ಟ ಕರ್ತೃತ್ವವೂ ಇದೆ. ಆದರೆ ಸ್ವತಂತ್ರವಾದ ಜ್ಞಾನ, ಸ್ವತಂತ್ರವಾದ ಇಚ್ಛೆ, ಸ್ವತಂತ್ರವಾದ ಕ್ರಿಯೆ ಇಲ್ಲ. ಆದ್ದರಿಂದ ಅವನು ಸ್ವತಂತ್ರವಾದ ಕರ್ತೃತ್ವ ಇಲ್ಲ, ಆದರೆ ಕರ್ತೃತ್ವ ಇದೆ. ಹಾಗಾದರೆ ಫಲ ಜೀವನಿಗೆ ಹೇಗೆ ಬರುತ್ತೆ? ಸ್ವತಂತ್ರವಾದ ಕರ್ತೃತ್ವ ಇಲ್ಲದೇ ಇದ್ದ ಮೇಲೆ ಯಾರು ಮಾಡಿದವನೋ ಅವನಿಗೆ ಫಲ ಹೋಗಬೇಕಲ್ಲ. ಡಿಪೆಂಡೆಂಟ್ ಆಗಿ ಅವನು ಮಾಡಿಸಿದವನಿಗೆ ಫಲ ಯಾಕೆ ಬಂತು, ಪ್ರತಿಬಿಂಬಕ್ಕೆ ಯಾಕೆ ಫಲ ಬಂತು ಅಂತಂದರೆ, ಯಾವಾಗಲೂ ಫಲ ಅನ್ನುವುದು ಸ್ವತಂತ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಡಿಪೆಂಡೆಂಟ್ ರಿಯಾಲಿಟಿಗೆ ಸಂಬಂಧಪಟ್ಟದ್ದು. ಯಾಕೆಂದರೆ ಸ್ವತಂತ್ರವಾದ್ದು ಏನು ಆಗಬೇಕು ಅಂತ ಬಯಸುತ್ತೋ ಹಾಗೆ ಆಗುವುದು, ಅಸ್ವತಂತ್ರ ಬಯಸಿದ ಹಾಗೆ ಆಗುವುದಲ್ಲ. ಸ್ವತಂತ್ರಕ್ಕೆ ಸ್ವತಂತ್ರವಾದಂಥ ವಸ್ತು ಅಸ್ವತಂತ್ರವಾದ ವಸ್ತುವಿನ ಕೈಯಲ್ಲಿ ಕ್ರಿಯೆಯನ್ನು ಯಾಕೆ ಮಾಡಿಸ್ತಾನೆ ಅಂದರೆ, ಆ ಕ್ರಿಯೆ ಫಲ ಅದಕ್ಕೆ ಸಿಗಬೇಕು ಅಂತ. ಆದ್ದರಿಂದ ಎಲ್ಲಿ ಕೂಡ ಸ್ವತಂತ್ರಕ್ಕೆ ಫಲಭಾಕ್ತ್ವ ಇಲ್ಲ, ಅಸ್ವತಂತ್ರಕ್ಕೆ ಫಲಭಾಕ್ತ್ವ. ಫಲವನ್ನು ಹೊಂದುವಂಥದ್ದು ಯಾವಾಗಲೂ ಅಸ್ವತಂತ್ರ. ಈ ಮನೆಯಲ್ಲಿ ತಾಯಿ ಮಗು ತಾನು ಅಸ್ವತಂತ್ರ. ಅದಕ್ಕೆ ತನಗೆ ಬೇಕಾದ್ದನ್ನು ತಿನ್ನುವ ಮಾಡುವ ಶಕ್ತಿ ಇಲ್ಲ. ಇನ್ನು ಪುಟ್ಟ ಮಗು ಅಂತ ಇಟ್ಕೊಳ್ಳಿ, ತೊಟ್ಲಲ್ಲಿ ಇರತಕ್ಕಂಥ ಮಗು, ಅದಕ್ಕೆ ಬೇಕಾದ್ದನ್ನು ಮಾಡುವ ಸ್ವಾತಂತ್ರ್ಯ ತಾಯಿಗಿರೋದು. ಭಗವಂತನ ಸ್ವಾತಂತ್ರ್ಯದಂಥದ್ದಲ್ಲ, ಅದು ಒಂದು ದೃಷ್ಟಾಂತ. ತಾಯಿ ಸ್ವತಂತ್ರಳು, ಮಗುವಿಗೆ ಏನು ಬೇಕಾದರೂ ಕೊಡಬಹುದು, ಯಾವಾಗ ಬೇಕಾದರೂ ಕೊಡಬಹುದು. ಆ ಸ್ವಾತಂತ್ರ್ಯ ಮಗುವಿಲ್ಲ. ತಾಯಿ ಕೊಟ್ಟ ಆಹಾರವನ್ನು ತಾಯಿ ಕೊಟ್ಟ ಹೊತ್ತಿಗೆ ತಿನ್ನುವುದು ಮಾತ್ರ ಮಗುವಿಗಿರುವಂಥದ್ದು. ಮಗುವಿಗೆ ಸ್ವಾತಂತ್ರ್ಯ ಇಲ್ಲ. ಆದರೆ ಏನು ಕೊಟ್ಟಳೋ ತಾಯಿ, ಅದರ ಪರಿಣಾಮ ಆಗುವುದು ತಾಯಿಗೋ ಮಗುವಿಗೆ. ಆದ್ದರಿಂದ ಪರಿಣಾಮ ಅನ್ನೋದು ಯಾವಾಗಲೂ ಅಸ್ವತಂತ್ರವಾದ ಅಧೀನವಾದ ವಸ್ತುವಿನ ಮೇಲೆ ಆಗುವುದು ಹೊರತು ಸ್ವತಂತ್ರ ವಸ್ತುವಿನ ಮೇಲಲ್ಲ. ಹಾಗಾಗಿ ಭಗವಂತನು ಏನು ಮಾಡಿದರೂ ಅವನು ಮಾಡುವುದು ಯಾಕೆ? ನಮಗೋಸ್ಕರ ಮಾಡಿದ್ದು ಹೊರತು ಅವನಿಗೋಸ್ಕರ ಅಲ್ಲ. ಅವನಿಗೇನು ಮಾಡಬೇಕಾದ ಅಗತ್ಯ ಇಲ್ಲಲ್ಲ. ಯಾರಿಗೋಸ್ಕರ ಅವನು ಮಾಡಿದನೋ ಅವರಿಗೆ ಅದರ ಫಲ ಸಿಗಬೇಕು ಹೊರತು ಭಗವಂತನಿಗೆ ಸಿಗುವುದು ಹೇಗೆ? ಅವನು ತನಗೋಸ್ಕರ ಮಾಡಿದ್ದಲ್ಲ. ಆದ್ದರಿಂದ ಅಸ್ವತಂತ್ರವಾದ ಕರ್ತೃತ್ವ ಎಲ್ಲಿದೆಯೋ ಅಲ್ಲಿಯೇ ಫಲಭೋಕ್ತೃತ್ವ ಇರುವುದು. ಸ್ವತಂತ್ರವಾದ ಕರ್ತೃತ್ವ ಇದ್ದಲ್ಲಿ ಫಲಭೋಕ್ತೃತ್ವ ಇಲ್ಲ. ಲೋಕದಲ್ಲಿಯೂ ಇದನ್ನು ನನಗೆ ಅನುಭವ ಸಿದ್ಧ. ಶಾಸ್ತ್ರಕಾರ ಅದನ್ನು ಹೇಳಿದ್ರು, ಅದನ್ನ ಭಗವಂತ ಸ್ವತಂತ್ರನಾದ ಕರ್ತ, ಆದ್ದರಿಂದ ಅವನು ಫಲಭೋಕ್ತ ಅಲ್ಲ. ಜೀವ ಅಸ್ವತಂತ್ರನಾದ ಕರ್ತೃ, ಅದರಿಂದ ಫಲಭೋಕ್ತರು ಅವನು. ಹೀಗೆ ಈ ಬಿಂಬ ಪ್ರತಿಬಿಂಬದ ಭಾವದ ಅನುಸಂಧಾನ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂಥ ಒಂದು ಪ್ರಮೇಯ. ಇಷ್ಟರ ತನಕ ಯಮ ಹೇಳದೇ ಇರತಕ್ಕಂಥದ್ದು. ಇಡೀ ಜೀವರು, ಅನಂತ ಜೀವರು ಭಗವಂತನ ಅನಂತ ಪ್ರತಿಬಿಂಬಗಳು. ಈ ಅನಂತ ಪ್ರತಿಬಿಂಬಗಳ ಒಳಗೆ ಭಗವಂತ ಬಿಂಬರೂಪದಿಂದ ಸನ್ನಿಹಿತನಾಗಿದ್ದಾನೆ. ಇದು ಬಿಂಬೋಪಾಸನೆ ಅನ್ನುವುದು ಅಪರೋಕ್ಷ ಜ್ಞಾನದ ಬಹಳ ಮುಖ್ಯವಾದ ಒಂದು ಮಜಲು. ಅಪರೋಕ್ಷ ಜ್ಞಾನ ಅಂತಂದರೆ ಬಿಂಬ ಸಾಕ್ಷಾತ್ಕಾರಕ್ಕೇನೇ ಹೇಳುವುದು. ಯಾವನೇ ಒಬ್ಬ ಜೀವ ಭಗವಂತನನ್ನು ಅಪರೋಕ್ಷವಾಗಿ ನೋಡುವುದು ಅಂದರೆ ಏನು? ಕಂಸ ಕೃಷ್ಣನನ್ನು ಅಪರೋಕ್ಷವಾಗಿ ನೋಡಿದ್ದಾನೆ, ರಾವಣ ರಾಮನನ್ನು ಅಪರೋಕ್ಷವಾಗಿ ನೋಡಿದ್ದಾನೆ. ಆ ಕಾಲದಲ್ಲಿದ್ದ ಎಲ್ಲ ಜನರು ರಾಮನನ್ನು ಕೃಷ್ಣನನ್ನು ಕಂಡಿದ್ದಾರೆ. ಆದರೆ ಅದು ಅಪರೋಕ್ಷ. ಅವರೆಲ್ಲ ಮೋಕ್ಷಕ್ಕೆ ಹೋಗಲಿಲ್ಲ. ಅಪರೋಕ್ಷವಾಗಿ ಕಾಣುವುದು ಅಂತಂದರೆ ಹೊರಗಣ್ಣಿನಿಂದ ಕಾಣುವುದಲ್ಲ, ಒಳಗಣ್ಣಿನಿಂದ ಕಾಣುವುದೂ ಅಲ್ಲ. ಒಳಗಣ್ಣಿನಿಂದ ಕಾಣುವುದು ಅಂದರೆ ಧ್ಯಾನ. ಹೊರಗಣ್ಣಿನಿಂದ ಕಾಣುವುದೂ ಅಲ್ಲ, ಒಳಗಣ್ಣಿನಿಂದಲೂ ಅಲ್ಲ. ಒಳಗಿನಿಂದ ಒಳಗೆ ಇರತಕ್ಕ ಜೀವಸ್ವರೂಪದ ಕಣ್ಣಿನಿಂದ ಭಗವಂತನನ್ನು ಕಾಣುವುದು. ಅಂದರೆ ಜೀವಸ್ವರೂಪ ಭಗವಂತನನ್ನು ಕಾಣಬೇಕು. ಈ ದೇಹ ಭಗವಂತನನ್ನು ಕಂಡ್ರೆ ಸಾಲದು. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತಾರೆ. ಜೀವಸ್ವರೂಪ ಅಂದರೆ ಜ್ಞಾನಾನಂದಮಯನಾದ ಜೀವ ಜ್ಞಾನಾನಂದಮಯನಾದ ಭಗವಂತನನ್ನು, ತನ್ನ ಅಂತರ್ಯಾಮಿಯಾಗಿ ತನ್ನ ಬಿಂಬರೂಪನಾದ ಭಗವಂತನನ್ನು ಕಾಣುವುದಕ್ಕೆ ಸಾಕ್ಷಾತ್ಕಾರ ಅಂತ ಹೆಸರು. ಅದು ಮಾತ್ರವೇ ಮೋಕ್ಷ ಸಾಧನ ಹೊರತು ಭಗವಂತನನ್ನು ಎಲ್ಲೋ ಹಾದಿಯಲ್ಲಿ ಬೀದಿಯಲ್ಲಿ ಕಂಡ್ರೆ ಆ ಮೋಕ್ಷ ಆಗುತ್ತೆ ಅಂತ ಶಾಸ್ತ್ರಕಾರರು ಹೇಳಲಿಲ್ಲ. ಅಂದರೆ ಭಗವಂತನ ಅಪರೋಕ್ಷ ಅದು ಹೊರಗಿನಿಂದ ಅವತಾರ ರೂಪಗಳನ್ನು ಕಂಡರೂ ಅದು ಮೋಕ್ಷ ಸಾಧನ ಅಲ್ಲ. ಮುಂದೆ ಹೇಳ್ತಾರೆ ಕಠೋಪನಿಷತ್ನಲ್ಲಿ, ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂತ, ಯಾರೂ ಅವನನ್ನು ಕಣ್ಣಿನಿಂದ ಕಾಣುವುದು ಸಾಧ್ಯ ಇಲ್ಲ ಅಂತ. ಆದರೆ ಕಣ್ಣಿನಿಂದ ಅವತಾರ ರೂಪಗಳನ್ನು ಕಾಣಬಹುದು. ಆದರೆ ಭಗವಂತನ ಜ್ಞಾನಾನಂದಮಯವಾದ ರೂಪದ ಈ ಅವತಾರ ರೂಪವನ್ನು ಕಂಡಾಗ ಅವನಿಗೆ ಇದು ಅವತಾರ ರೂಪದಲ್ಲಿ ಜ್ಞಾನಾನಂದಮಯವಾದ ರೂಪ ಅನ್ನುವ ಎಚ್ಚರ ಇಲ್ಲ. ಅದು ನಮ್ಮ ಹಾಗೆ
ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಕೃಷ್ಣನದ್ದು ರಾಮನದ್ದು ಅಂತ ತಿಳ್ಕೊಳ್ತಾರೆ. ಅದರಿಂದ ಜ್ಞಾನಾನಂದಮಯವಾದ ರೂಪದ ಅರಿವು ಸಾಕ್ಷಾತ್ಕಾರ ಅದು ಈ ಕಣ್ಣಿಗೆ ಆಗುವುದೇ ಇಲ್ಲ. ಅದಕ್ಕೋಸ್ಕರ ಒಳಗಣ್ಣಿನ ಒಳಗಣ್ಣು ಜೀವಸ್ವರೂಪದ ಕಣ್ಣಿನಿಂದ ಭಗವಂತನ ಜ್ಞಾನಾನಂದಮಯ ಸ್ವರೂಪವನ್ನು ಜ್ಞಾನಾನಂದಮಯವಾದ ಕಣ್ಣಿನಿಂದ ಕಾಣುವುದಕ್ಕೆ ಅಪರೋಕ್ಷ ಅಂತ ಹೆಸರು. ಇದು ಬಿಂಬ ಸಾಕ್ಷಾತ್ಕಾರ. ಹೀಗೆ ಬಿಂಬ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಅವನು ನನ್ನ ಬಿಂಬ, ಅವನು ನಡೆಸಿದಂತೆ ನಡೆಸುವ ಪ್ರತಿಬಿಂಬ ನಾನು ಅನ್ನುವ ಎಚ್ಚರ ಇಲ್ಲದೆ ಇದ್ದರೆ ಬಿಂಬ ಸಾಕ್ಷಾತ್ಕಾರವೇ ಸಾಧ್ಯವಿಲ್ಲ. ಅತ್ಯಂತ ಮುಖ್ಯವಾದ ಉಪಾಸನೆಯಲ್ಲಿ ಮುಖ ಬಿಂಬ ಪ್ರತಿಬಿಂಬ ಭಾವ. ಈ ಬಿಂಬ ಪ್ರತಿಬಿಂಬ ಭಾವವು ನೇರವಾಗಿ ಭಗವಂತನ ಪ್ರತಿಬಿಂಬ ಅಲ್ಲ ನಾವು. ಆದ್ದರಿಂದ ಡಿಸ್ಟಾರ್ಷನ್. ಒಂದು ಕನ್ನಡಿಯಿಂದ ನೇರ ಕನ್ನಡಿ ಎದುರು ನಿಂತವನ ಪ್ರತಿಬಿಂಬ ಬಿತ್ತು, ಆ ಕನ್ನಡಿಗೆ ಎದುರು ಇನ್ನೊಂದು ಕನ್ನಡಿ ಹಿಡಿದರೆ ಅದರಲ್ಲಿ ಅದರ ಪ್ರತಿಬಿಂಬ ಬಿತ್ತು, ಅದರ ಎದುರು ಇನ್ನೊಂದು ಕನ್ನಡಿ ಹಿಡಿದರೆ ಅದರಲ್ಲಿ ಇನ್ನೊಂದು ಪ್ರತಿಬಿಂಬ ಬಿತ್ತು. ಹೀಗೆ ಪ್ರತಿಬಿಂಬಗಳ ಕೊನೆಯ ಪ್ರತಿಬಿಂಬ ನಾವಾಗಿರ್ತೇವೆ. ಆಗ ಮಧ್ಯದಲ್ಲಿ ಎಷ್ಟು ಪ್ರತಿಬಿಂಬಗಳಿವೆ ಆ ಪ್ರತಿಬಿಂಬಗಳ ಎಲ್ಲ ದಾಟಿ ಕೊನೆಯ ಬಿಂಬವನ್ನು ಕಾಣಬೇಕಾಗತ್ತೆ. ಈ ಮಧ್ಯದಲ್ಲಿ ಇರತಕ್ಕಂಥ ಪ್ರತಿಬಿಂಬಗಳೇ ಅನೇಕ ನಮ್ಮ ತತ್ವಾಭಿಮಾನಿ ದೇವತೆಗಳೆಲ್ಲ ನಮಗಿಂತ ಸೋತ್ತಮರೆಲ್ಲ ನಮಗೆ ಬಿಂಬಭೂತರು, ಭಗವಂತನಿಗೆ ಪ್ರತಿಬಿಂಬಗಳು. ಅವರಿಗಿಂತ ಉತ್ತಮರಿಗೆ ಪ್ರತಿಬಿಂಬರು, ಅವರಿಗಿಂತ ಅಧಮರಿಗೆ ಬಿಂಬರು. ಹಾಗಾಗಿ ಭಗವಂತ ಕೇವಲ ಬಿಂಬ, ಅವನಿನ್ನು ಯಾವುದರದ್ದೋ ಪ್ರತಿಬಿಂಬ ಅಲ್ಲ. ನಾವು ಎಲ್ಲ ಹಿರಿಯ ತತ್ವಗಳ ಪ್ರತಿಬಿಂಬ. ಜೀವ ಕೊನೆಯ ಪ್ರತಿಬಿಂಬ, ಭಗವಂತನು ಮೊದಲ ಬಿಂಬ. ಅದರ ಮಧ್ಯದಲ್ಲಿ ಭಗವಂತನ ಪ್ರತಿಬಿಂಬ, ನಮ್ಮ ಬಿಂಬಭೂತರಾಗಿರತಕ್ಕಂಥ ಅನೇಕ ದೇವತೆಗಳಿದ್ದು ಅವರು ಬಿಂಬರೂ ಹೌದು ಪ್ರತಿಬಿಂಬರೂ ಹೌದು. ನಮಗೆ ಬಿಂಬ, ಭಗವಂತನಿಗೆ ಪ್ರತಿಬಿಂಬ. ಮಧ್ಯದಲ್ಲಿರತಕ್ಕವರೆಲ್ಲ ಬಿಂಬ ಪ್ರತಿಬಿಂಬಗಳು. ಕೊನೆಯ ಬಿಂಬ ಭಗವಂತ, ಕೊನೆಯ ಪ್ರತಿಬಿಂಬ ಸಾಧಕನಾದ ಒಬ್ಬ ಜೀವ ಅಂತ ಇಟ್ಕೊಳ್ಳಿ. ಅವನು ಕೊನೆಯ ಪ್ರತಿಬಿಂಬ ಆಗಬೇಕಾಗಿಲ್ಲ, ಅವನಿಗಿಂತ ಅವರನಾದ ಜೀವನಿಗೆ ಅವನು ಬಿಂಬನೇ ಆಗ್ತಾನೆ. ಅಂದರೆ ಸುಮಾರಾಗಿ ಕೊನೆಯ ಪ್ರತಿಬಿಂಬ ಅಂತ ಅನ್ನೋದು ಸ್ಥೂಲವಾಗಿ ಹೇಳತಕ್ಕಂಥ ಮಾತು. ಹೀಗೆ ಈ ಬಿಂಬ ಪ್ರತಿಬಿಂಬದ ಪ್ರೋಸೆಸ್ಸು ಗೊತ್ತಾಗದೇ ಇದ್ದರೆ ಸಾಧನೆಯೇ ಇಲ್ಲ. ಸಾಧನೆಯೇ ಬಹಳ ಮುಖ್ಯವಾದಂಥ ಮುಖ ಇದು. ಅನ್ನ ನಿತ್ಯೋಪಾಧ್ಯ ಸ್ವರೂಪಯ ಅಂತ ಜೀವ ಅನ್ನುವುದು ಪ್ರತಿಬಿಂಬ ಆದರೆ ಆ ಪ್ರತಿಬಿಂಬ ಅನ್ನೋದು ರಿಫ್ಲೆಕ್ಟ್ ಆಗಬೇಕಾಗಿದ್ದರೆ ಒಂದು ವಸ್ತು ಬೇಕು ಅಂತ, ಉಪಾಧಿ ಬೇಕು. ಅದು ನಾಶವಾದಾಗ ಪ್ರತಿಬಿಂಬ ನಾಶ ಆಗಬೇಕು. ಹಾಗಾದರೆ ಜೀವದ ಉಪಾಧಿ ನಾಶವಾದಾಗ ಜೀವವು ನಾಶ ಆಗಬೇಕಲ್ಲ ಅಂತಂದರೆ ಅದಕ್ಕೋಸ್ಕರ ನಿತ್ಯೋಪಾಧ್ಯ ಸ್ವರೂಪಯ ಅಂತಂದರು. ಅಲ್ಲಿ ಜೀವಸ್ವರೂಪವೇ ಉಪಾಧಿ. ಆದ್ದರಿಂದ ಇದು ಎಂದೂ ನಾಶವಾಗದ ಅನಂತ ಕಾಲದವರೆಗೂ ಉಳಿಯುವಂಥ ರಿಫ್ಲೆಕ್ಷನ್ನು ಅಲ್ಲ. ರಿಫ್ಲೆಕ್ಷನ್ ಅಂದರೆ ಬಿಂಬದಿಂದ ಬೇರೆಯಾಗಿ ಪ್ರತಿಬಿಂಬ ಉಂಟಾ? ಬಿಂಬವೇ ಪ್ರತಿಬಿಂಬ ಅಲ್ವಾ? ಬಿಂಬ ಪ್ರತಿಬಿಂಬ ಒಂದೇ. ಹಾಗೆ ಹೇಳ್ತಕ್ಕವರಿದ್ದಾರೆ ಬಿಂಬದಿಂದ ಬೇರೆಯಾದ ಪ್ರತಿಬಿಂಬ ಉಂಟು. ಇದು ಒಳ್ಳೆ ಕಷ್ಟ ಆಯ್ತಲ್ಲ. ಬಿಂಬ ಇರುವುದು ಕನ್ನಡಿಯ ಹೊರಗೆ, ಪ್ರತಿಬಿಂಬ ಇರುವುದು ಕನ್ನಡಿಯ ಒಳಗೆ. ಬಿಂಬಕ್ಕೆ 3 ಡೈಮೆನ್ಷನ್ಸ್ ಇದೆ, ಪ್ರತಿಬಿಂಬಕ್ಕೆ 2 ಡೈಮೆನ್ಷನ್ಸ್ ಇರುವುದು. ಬಿಂಬದ ಬಲ ಪ್ರತಿಬಿಂಬದ ಎಡ, ಬಿಂಬದ ಎಡ ಪ್ರತಿಬಿಂಬದ ಬಲ. ಅದು ಒಂದೇ ಆಗುವುದು ಹೇಗೆ? ನಾನು ಪೂರ್ವಕ್ಕೆ ನಿಂತಿದ್ದರೆ ನನ್ನ ಪ್ರತಿಬಿಂಬ ಪಶ್ಚಿಮ ಮುಖವಾಗಿರುತ್ತೆ. ಹಾಗಾದರೆ ಅದು ಒಂದೇ ಆಗಿದ್ದರೆ ಬಿಂಬ ಪ್ರತಿಬಿಂಬಗಳಲ್ಲಿ ಈ ರೀತಿಯ ವಿರುದ್ಧ ಕ್ರಿಯೆ ಇರುವುದು ಹೇಗೆ? ಆದ್ದರಿಂದ ಬಿಂಬ ಅನ್ನುವುದು ಪ್ರತಿಬಿಂಬ ಅನ್ನುವುದು ಒಂದೇ ಅನ್ನತಕ್ಕಂಥ ಮಾತು ತೀರ ಬಾಲಿಶವಾದಂಥ ವಾದ. ಇದೇ ಭ್ರಮೆಗೆ ಕಾರಣ. ಜೀವೇಶ್ವರರು ಬಿಂಬ ಪ್ರತಿಬಿಂಬಗಳು, ಆದ್ದರಿಂದ ಒಂದೇ, ಬೇರೆ ವಸ್ತು ಇಲ್ಲ ಅಂತ ಕೆಲವರಂದರು. ಅಂದರೆ ಪ್ರತಿಬಿಂಬ ಅನ್ನುವುದು ಬೇರೆ ಇಲ್ಲದೇ ಇದ್ದರೆ, ಇವಾಗ ಸೂರ್ಯ ಆಕಾಶದಲ್ಲಿದ್ದಾನೆ, ನೆಲದಲ್ಲಿ ಮಳೆಗಾಲದಲ್ಲಿ 1000 ಕೆರೆಗಳಿರ್ತವೆ, ನೀರು ತುಂಬಿಕೊಂಡಿರ್ತವೆ. ಆ ಎಲ್ಲ ಕೆರೆಗಳಲ್ಲಿಯೂ ನಾವು ಮಧ್ಯಾಹ್ನದ ಹೊತ್ತು ನೋಡಿದರೆ ಸೂರ್ಯನ ರಿಫ್ಲೆಕ್ಷನ್ ಬೀಳ್ತದೆ. 1000 ರಿಫ್ಲೆಕ್ಷನ್ಸ್ ಇರ್ತವೆ ಸೂರ್ಯನದ್ದು. ಆ ರಿಫ್ಲೆಕ್ಷನ್ನು ಆ ಸೂರ್ಯನೂ ಒಬ್ಬನೆಯೋ? ಅಲ್ಲಿ ಸಾಧ್ಯವೇ ಇಲ್ಲ. ಆದ್ದರಿಂದ ರಿಫ್ಲೆಕ್ಷನ್ ಅನ್ನುವುದು ಸೂರ್ಯನಂತೆಯೇ ಇರುವ, ಸಾದೃಶ್ಯ ಇರುವ, ಅದಕ್ಕಿಂತ ತುಂಬ ಇನ್ಫೀರಿಯರ್ ಆದ ಅದರ ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ಒಂದು ವಸ್ತು, ಮತ್ತು ಅದಕ್ಕೆ ಡಿಪೆಂಡೆಂಟ್ ಆದ 3 ಅಂಶ ಇದೆ. ಒಂದು ಸಾದೃಶ್ಯದ ಜೊತೆಗೆ ಇನ್ಫೀರಿಯರ್. ಅದು ಸೂರ್ಯನ ಸದೃಶ, ಸೂರ್ಯನ ಹಾಗೆ ಕಾಣುತ್ತೆ, ಆದರೆ ಸೂರ್ಯನ ಪ್ರಕಾಶ ಉಂಟೋ ಅದರಲ್ಲಿ? ಇಲ್ಲ. ಸೂರ್ಯನ ಗಾತ್ರ ಉಂಟೋ ಅದರಲ್ಲಿ? ಇಲ್ಲ. ಸೂರ್ಯನು ಚಿಕ್ಕದಾಗಿ ಕಾಣ್ತಾನೆ. ಅಲ್ಲಿ ಸೂರ್ಯನ ಪ್ರಕಾಶಕತ್ವ, ದಾಹಕತ್ವ ಯಾವುದೂ ಇಲ್ಲ ಅದರಲ್ಲಿ. ಆದರೂ ಸೂರ್ಯನ ಹಾಗೆ ಕಾಣ್ತದೆ. ಅತ್ಯಂತ ನಿಕೃಷ್ಟವಾಗಿರತಕ್ಕಂಥ ಒಂದು ಸಾದೃಶ್ಯ. ಮತ್ತು ಸೂರ್ಯ ಇಲ್ಲದೇ ಇದ್ದರೆ ಅದು ಇರೋದಿಲ್ಲ. ಸೂರ್ಯನ ಅಧೀನತ್ವ, ಸಾದೃಶ್ಯ ಮತ್ತು ಅದು ನಿಕೃಷ್ಟತ್ವ, ಅದರಿಂದ ಅವರತ್ವ. ಈ 3 ಅಂಶಗಳು ಭಗವಂತನಿಗೂ ಜೀವನಿಗೂ ಬಿಂಬ ಪ್ರತಿಬಿಂಬಗಳಿಗೆ ಇರುವಂಥದ್ದು. ಮತ್ತು ವಾಸ್ತವಿಕವಾಗಿಯೂ ಕೂಡ ಇದು ಬರೀ ಈ ಲಕ್ಷಣದಿಂದ ಅಲ್ಲ. ಹೇಗೆ
ಕನ್ನಡಿಯ ಎದುರು ನಿಂತದ್ದರಿಂದ ನಮ್ಮ ಮುಖ ಕನ್ನಡಿಯಲ್ಲಿ ಕಾಣುತ್ತೆ. ಹಾಗೆಯೇ ಜೀವಸ್ವರೂಪ ಅನ್ನೋದು ಭಗವಂತ ಬಿಂಬರೂಪವಾಗಿರುವುದರಿಂದಲೇ ಅದಕ್ಕೆ ಆ ಅಸ್ತಿತ್ವ ಮತ್ತು ಆ ರೂಪ. ತತ್ತದ್ ವಸ್ತುವಿನಲ್ಲಿ ತತ್ತದ್ರೂಪನಾಗಿ ಭಗವಂತ ಇರುವುದರಿಂದ ಆ ವಸ್ತುವಿಗೆ ಆ ರೂಪ. ಆದ್ದರಿಂದ ನಿಜವಾಗಿಯೂ ಇದನ್ನು ಈ ಲೋಕದಲ್ಲಿ ಇಂಥ ಒಂದು ದೃಷ್ಟಾಂತ ಇಲ್ಲದೇ ಇದ್ದರೂ ಅದು ಭಗವಂತನ ನಿಜವಾದ ಪ್ರತಿಬಿಂಬವೇ. ಅದರಲ್ಲಿ ಏನೂ ಸಂಶಯ ಇಲ್ಲ. ಮತ್ತು ಅಧೀನತ್ವ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅದರ ಚಲನೆಯೇ ಇದರ ಚಲನೆ. ಧ್ಯಾಯತೀವ ಲೇಲಾಯತೀವ ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ. ಜೀವ ಧ್ಯಾಯತೀವ, ಧ್ಯಾನ ಮಾಡಿದ ಹಾಗೆ ಧ್ಯಾನ ಮಾಡ್ತಾನೆ ಅಂತ ಕಾಣುತ್ತೆ. ಮೆಡಿಟೇಟ್ ಮಾಡೋದು, ಜೀವ ಮೆಡಿಟೇಟ್ ಮಾಡುವುದಲ್ಲ, ಜೀವದ ಬಿಂಬ ಮೆಡಿಟೇಟ್ ಮಾಡಿದರೆ ಪ್ರತಿಬಿಂಬ ಮೆಡಿಟೇಟ್ ಮಾಡಿದ ಹಾಗಾಗತ್ತೆ. ಹಾಗೆ ಚಲತೀವ, ಜೀವ ಚಲಿಸುವುದು ಅಂತಂದರೆ ಬಿಂಬ ಚಲಿಸಿದರೆ ಜೀವ ಚಲಿಸಬಹುದು. ಅದರಿಂದ ಪೂರ್ತಿ ಕ್ರಿಯೆ ಭಗವಂತನ ಅಧೀನ. ಆದ್ದರಿಂದ ಇದು ನಿಜವಾದ ಪ್ರತಿಬಿಂಬ, ಚೇತನ ಪ್ರತಿಬಿಂಬ. ಜಗತ್ತಿನಲ್ಲಿ ಇನ್ನೊಂದು ಚೇತನ ಪ್ರತಿಬಿಂಬ ಮಾತ್ರ ಇಲ್ಲ. ಹೀಗೆ ಭಗವಂತನ ಬಿಂಬ ಪ್ರತಿಬಿಂಬ ಭಾವದ ಅನುಸಂಧಾನ ಮಾಡಬೇಕು ಅನ್ನೋದಕ್ಕೋಸ್ಕರ ಮುಂದೆ 4 ಮಂತ್ರಗಳನ್ನ ಹೇಳ್ತಾರೆ. ಅದಕ್ಕೆ ದೃಷ್ಟಾಂತ ಲೋಕದ್ದು ಕೊಡ್ತಾರೆ. ಒಬ್ಬನೇ ಭಗವಂತ ಅನಂತ ಜೀವರಿಗೆ ಹೇಗೆ ಪ್ರತಿಬಿಂಬ ಆದ, ಅದರಲ್ಲಿ ಪ್ರತಿಬಿಂಬಗಳಲ್ಲಿ ವೈವಿಧ್ಯ ಯಾಕೆ ಬಂತು ಅನ್ನೋದಕ್ಕೆ 3 ದೃಷ್ಟಾಂತಗಳನ್ನು ಕೊಡ್ತಾರೆ. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ವಾಯುರ್ಯಥೈಕೋ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಸೂರ್ಯೋ ಯಥಾ, ಅದು ಬೇಡ, ಅದು ಮುಂದೆ ಹೋಗೋಣ. ಸೂರ್ಯ ಲೋಕಚ ಅದು ಆ ದೃಷ್ಟಾಂತ 2 ದೃಷ್ಟಾಂತ ಕೊಟ್ಟರೆ. ಮೊದಲು ಅಗ್ನಿ ಮತ್ತು ವಾಯು. ಅಗ್ನಿ ಮತ್ತು ವಾಯು, 3ನೇದ್ದು ಸೂರ್ಯ. ಇದು ಉಪಾಸನೆಗೆ, ಭಗವಂತನ ಉಪಾಸನೆಗೆ 3 ಅಧಿಷ್ಠಾನಗಳು. ಭೂಮಿಯಲ್ಲಿ ಅಗ್ನಿ ಪ್ರತೀಕದಲ್ಲಿಯೂ, ಅಂತರಿಕ್ಷದಲ್ಲಿ ವಾಯು ಪ್ರತೀಕದಲ್ಲಿಯೂ ಮತ್ತು ಸ್ವರ್ಗದಲ್ಲಿ ಆದಿತ್ಯ ಪ್ರತೀಕದಲ್ಲಿಯೂ ಭಗವಂತನನ್ನು ಉಪಾಸನೆ ಮಾಡುವಂಥದ್ದಕ್ಕೆ ಭೂರ್ಭುವ ಸ್ವಹ 3 ವ್ಯಾಹೃತಿಗಳಿಗೆ ಸಂಬಂಧಪಟ್ಟ 3 ರೂಪಗಳು. ಈ 3 ರೂಪಗಳು ಭಗವಂತನ ಮುಖ್ಯ ಪ್ರತೀಕಗಳು. ಈ ಮುಖ್ಯ ಪ್ರತೀಕಗಳಲ್ಲಿ ಮತ್ತು ಇದು ವಾಯುದೇವರ 3 ರೂಪಗಳು ಹೌದು ಅಂತ ನಾನು ಮೊನ್ನೆ ಹೇಳಿದ್ದೆ. ಆ 3 ರೂಪಗಳ ದೃಷ್ಟಾಂತದಿಂದ, ಪ್ರತೀಕದ ದೃಷ್ಟಾಂತದಿಂದ ಪ್ರತೀಕದ ಒಳಗಿರತಕ್ಕ ಭಗವಂತನ ಅನುಸಂಧಾನ ಹೇಳ್ತಾರೆ. ಅಗ್ನಿ ಯಥಾ ಏಕಃ ಭುವನಂ ಪ್ರವಿಷ್ಟಃ. ಇಲ್ಲಿ ಅಗ್ನಿದೇವತೆ, ಬಿಂಬ ಅಗ್ನಿದೇವತೆ, ಪ್ರತಿಬಿಂಬ ಅನ್ನೋದು ಜಡವಾದ ಅಗ್ನಿ. ಇಲ್ಲಿಯೂ ಪ್ರತಿಬಿಂಬ ಜಡವೇ, ಚೇತನದ ದೃಷ್ಟಾಂತ ಇಲ್ಲ ಅಂತ ನಾನು ಹೇಳಿದೆ. ಇನ್ನೊಂದು ದೃಷ್ಟಾಂತವೇ ಇಲ್ಲ. ಜಗತ್ತಿನಲ್ಲಿ 1000 ಕಡೆ ಬೆಂಕಿ ಹಚ್ಚಿದರೆ 1000 ಕಡೆ ಬೆಂಕಿ ಇದೆ. ಒಂದು ಕಡ್ಡಿಗೆ ಇರಿದರೆ ಅಲ್ಲೊಂದು ಬೆಂಕಿ, ಗಡ್ಡಿಯಲ್ಲಿ ಒಂದು ಬೆಂಕಿ ಆಯಿತು. ಒಂದು ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಅಲ್ಲೊಂದು ಅಗ್ನಿಕುಂಡದಲ್ಲಿ ಒಂದು ಅಗ್ನಿ ಆಯಿತು. ಅಡಿಗೆ ಕೋಣೆಯಲ್ಲಿ ಒಂದು ಅಗ್ನಿ ಆಯಿತು. 1000 ಕಡೆ 1000 ವಿಧದ ಬೆಂಕಿಗಳು ಉರಿತಾ ಇರ್ತವೆ. ಈ ಎಲ್ಲ ಜಡವಾದ ಬೆಂಕಿಗಳಿವಲ್ಲ, ನಾವು ಫೈರ್, ಫ್ಲೇಮ್ ಅಂತ ಏನು ಹೇಳ್ತೇವೆ, ಅದು ಯಾವುದರ ಪ್ರತಿಬಿಂಬ? ಚೇತನವಾಗಿರತಕ್ಕಂಥ ಅಗ್ನಿಯ ಪ್ರತಿಬಿಂಬ. ಆ ಚೇತನವಾದ ಅಗ್ನಿ ಇಲ್ಲದೇ ಇರುತ್ತಿದ್ದರೆ ಆ ಜಡವಾದ ಅಗ್ನಿಯಲ್ಲಿ ಆ ಶಕ್ತಿಯೇ ಬರ್ತಿರಲಿಲ್ಲ. ಯಾಕೆಂದರೆ ಜಡಕ್ಕೆ ಸ್ವತಃ ಯಾವ ಕ್ರಿಯೆಯೂ ಯಾವ ಶಕ್ತಿಯೂ ಇಲ್ಲ. ಇವತ್ತು ನಾವು ಎನರ್ಜಿ ಅಂತ ಹೇಳ್ತೇವೆ, ಆ ವಸ್ತುವಿನಲ್ಲಿ ಅಂಥ ಎನರ್ಜಿ ಇದೆ ಅಂತ. ವಸ್ತುವಿನಲ್ಲಿ ಎನರ್ಜಿ ಇದೆ ಅಂತಂದರೆ ಅರ್ಥ ವಸ್ತುವಿನಲ್ಲಿ ಚೈತನ್ಯ ಇದೆ ಅಂತ. ಎನರ್ಜಿ ಇರುವುದು ಅಂದರೆ ಚೈತನ್ಯ ಇರುವುದು ಅಂತ. ಎನರ್ಜಿ ಅಂದರೆ ಚೈತನ್ಯ ಶಾಸ್ತ್ರದಲ್ಲಿ. ಆದ್ದರಿಂದ ಶಕ್ತಿ ಅನ್ನುವುದು ಚೇತನದ ಧರ್ಮ. ಜಡಕ್ಕೆ ಸ್ವತಃ ಶಕ್ತಿ ಇಲ್ಲ. ಬೆಂಕಿ ಸುಡುತ್ತೆ, ಬೆಂಕಿ ಬೆಳಕು ನೀಡುತ್ತೆ, ಬೆಂಕಿ ಬೇಯಿಸುತ್ತೆ, ಬೆಂಕಿ ಒಣಗಿಸುತ್ತೆ. ಈ ಬೆಂಕಿಯ ಒಟ್ಟಿಗೆ ಆಕಾಶದಲ್ಲಿರತಕ್ಕ ಸೂರ್ಯನೂ ಸೇರಿ ಈ 4 ವಿಧವಾದ ಶಕ್ತಿಗಳಿದೆ ಅಗ್ನಿಗೆ. ಅಗ್ನಿ ಇರಬಹುದದು ಅಥವಾ ಸೂರ್ಯ ಇರಬಹುದು. ಅದೇನು ಅಂದರೆ ತಾಪನಿ, ಪಾಚಿಕಾಚೈವ, ಶೋಷಣೀ ಚ ಪ್ರಕಾಶನಿ ಅಂತ 4 ವಿಧವಾದ ಶಕ್ತಿಗಳನ್ನು ನಾವು ನೋಡ್ತೀವಿ ಬೆಂಕಿಯಲ್ಲಿ ಮತ್ತು ಸೂರ್ಯನಲ್ಲಿ. ಒಂದು ತಾಪನಿ, ಸುಡುವುದು. ಆಮೇಲೆ ಜೋರು ತುಂಬ ಬದರಿಯಲ್ಲಿ ಚಳಿ ಆಗುತ್ತೆ, ವಿಪರೀತ ಚಳಿ ಇರುತ್ತೆ. ಆವಾಗ ಏನೇನು ಅನ್ನಿಸ್ತದೆ ಅಂದರೆ ಒಳ್ಳೆ ಬಿಸಿಲಿಗೆ ಮೈಯೊಡ್ಡಿ ಕೂಡಬೇಕು ಅನ್ನತ್ತೆ. ಅದೇ ಇಲ್ಲಿ ಆದರೆ ಬಿಸಿಲು ಅಸಹ್ಯವಾಗಿ ಬಿಡುತ್ತೆ ನಮಗೆ, ಅಂದರೆ ಅದು ತಾಪಕ. ಇಲ್ಲಿ ತಾಪವನ್ನು ಪ್ರಕೃತಿ ವಾತಾವರಣದಲ್ಲೇ ತಾಪ ಇರುವುದರಿಂದ ಸೂರ್ಯನ ತಾಪ ತಡ್ಕೊಳ್ಳಿಕ್ಕಾಗೋದಿಲ್ಲ. ಬದರಿಯಲ್ಲಿ ಹೋದಾಗ ಸೂರ್ಯ ತಾಪ ಅನ್ನೋದು ಅದು ಬಹಳ ಹಿತವಾಗಿರುತ್ತದೆ, ಬಿಸಿಲಿಗೆ ಕೂತು ಬಿಟ್ಟರೆ ಆನಂದವಾಗಿರುತ್ತದೆ. ಅಂದ ಒಂದು ಮೈಯನ್ನು ಬಿಸಿ ಮಾಡುವ ಶಕ್ತಿ ತಾಪನಿ, ಸುಡುವ ಶಕ್ತಿ.
ಶೋಷಣಿ ಇನ್ನೊಂದು ಶಕ್ತಿ ಒಣಗಿಸುವ ಶಕ್ತಿ. ನಮ್ಮ ಬಟ್ಟೆ ಒದ್ದೆ ಆಗಿದ್ದರೆ ಬಿಸಿಲಿಗೆ ಆರಿಸ್ತೇವೆ, ಯಾಕಂದರೆ ಒಣಗಬೇಕು ಅಂತ. ಅದೇ ನೀರು ಇಟ್ಟರೆ, ಪಾತ್ರೆಯಲ್ಲಿ ನೀರಿಟ್ಟರೆ ಅದನ್ನು ಬೆಂಕಿ ಹಾಕಿದರೆ ಅದು 6 ಕುಡಿತ ಇಟ್ಟು 2 ಕುಡಿತೆಗೆ ಇಳಿಬೇಕು ಅಂತಾರೆ. 2 ಕುಡಿತೆ ಆಗತ್ತೆ. ಎಲ್ಲಿ ಹೋಯಿತು ಅಂದರೆ ಬೆಂಕಿ ನೀರನ್ನು ಒಣಗಿಸುವ ಶಕ್ತಿಯನ್ನು, ಅದು ಆವಿಯಾಗಿ ಹೋಯಿತು. ಅದು 4 ಕುಡಿತೆ ನೀರು ಆವಿಯಾಗಿ ಹೋಯಿತು. ಅದರಿಂದ ಶೋಷಣಿ, ನೀರನ್ನು ಕಮ್ಮಿ ಮಾಡತಕ್ಕಂಥ, ಶೋಷಣೆ ಮಾಡುವ ಅಥವಾ ನೀರಿನ ಪಸೆಯನ್ನು ತೆಗೆಯುವ ಶಕ್ತಿಯನ್ನು ಅಗ್ನಿಗೆ ಇದೆ, ಸೂರ್ಯನಿಗೆ ಇದೆ, ಬೆಂಕಿಗಿದೆ. ಆಮೇಲೆ ಪಾಚಿಕ, ಬೇಯಿಸುವ ಶಕ್ತಿ, ಸುಡುವ ಶಕ್ತಿ, ಒಣಗಿಸುವ ಶಕ್ತಿ ಮತ್ತು ಬೇಯಿಸುವ ಶಕ್ತಿ. 4ನೇದ್ದು ಪ್ರಕಾಶನಿ, ಬೆಳಕು ನೀಡುವ ಶಕ್ತಿ. ಇದಿಷ್ಟೇ ತಾನೇ, ಇನ್ನೇನಾದರೂ ಇದೆಯೋ? ಬೆಂಕಿಯಲ್ಲಾಗಲಿ ಸೂರ್ಯನಲ್ಲಾಗಲಿ ಒಟ್ಟಿಗಿರತಕ್ಕಂಥ ಕ್ವಾಲಿಟೀಸ್ ಇದು 4. ಇದು ಸೂರ್ಯನದ್ದೋ ಅಗ್ನಿಯದ್ದೋ ಶಕ್ತಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಪುರಾಣಕಾರ ಹೇಳ್ತಾರೆ, ನೈವರಾಜನ್ನ ರವೇಶ್ ಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ. ಇದು ಬೆಂಕಿಯದ್ದು ಶಕ್ತಿ ಅಲ್ಲ. ಬೆಂಕಿಯದ್ದು ಅಂದರೆ ಮೊದಲು ಫೈರ್, ಫ್ಲೇಮ್ ಅಂತ ನಾವೇನು ಹೇಳ್ತೇವೆ, ಜಡವಾದ ಭೂತ, ಅದರಲ್ಲಿ ಆ ಶಕ್ತಿ ಅಲ್ಲ. ಅದರೊಳಗೆ ಅಗ್ನಿದೇವತೆ ಇರುವುದರಿಂದ ಆ ಶಕ್ತಿ ಬಂತು. ಅಗ್ನಿದೇವತೆಗೆ ಆ ಶಕ್ತಿ ಎಲ್ಲಿಂದ ಬಂತು? ಅಗ್ನಿದೇವತೆಗೂ ಬಿಂಬಭೂತನಾಗಿರತಕ್ಕಂಥ ಭಗವಂತನ ಶಕ್ತಿ ಅದು ಅಂತ ಹೇಳಿದರು ಶಾಸ್ತ್ರಕಾರರು. ಹಾಗೆ ಎಲ್ಲ ಕಡೆಗಳಲ್ಲಿಯೂ ಜಡವಾದ ಅಗ್ನಿ ಎಲ್ಲಿ ಬೇಕೆಂದರೆ ಅಲ್ಲಿ ನಾವು ಸೃಷ್ಟಿ ಮಾಡಬಹುದು ಜಡವಾದ ಅಗ್ನಿಯನ್ನು. ಆ ಜಡವಾದ ಅಗ್ನಿಯ ಒಳಗೆ ಚೇತನಭೂತನಾದ ಅಗ್ನಿದೇವತೆ ಇಲ್ಲದೇ ಇರ್ತಿದ್ರೆ ಆ ಅಗ್ನಿಗೆ ದಾಹಕತ್ವ, ಪಾಚಕತ್ವ, ಶೋಷಕತ್ವ, ತಾಪಕತ್ವ ಈ 4 ಗುಣಗಳು ಸಾಧ್ಯವಿಲ್ಲ. ಈ ಶಕ್ತಿ ಅನ್ನುವುದು ಚೇತನದಲ್ಲಿ ಇರುವಂಥದ್ದು. ಹಾಗಾಗಿ ಪ್ರತಿಯೊಂದು ಜಡಾಗ್ನಿಯ ಒಳಗೂ ಬಿಂಬಭೂತನಾಗಿ ಚೇತನ ಅಗ್ನಿ ಇದ್ದಾನೆ ಅಂತ. ಅಗ್ನಿ ಯಥಾ ಏಕಃ. ಹಾಗಾದರೆ ಎಷ್ಟು ಬೆಂಕಿಗಳಿವೆಯೋ, ಎಷ್ಟು ಮನೆಯಲ್ಲಿ ಬೆಂಕಿ ಹಚ್ಚುತ್ತೇವೋ ನಾವು, ಅಷ್ಟು ಅಗ್ನಿದೇವತೆಗಳಿದ್ದಾರ? ಇಲ್ಲ. ಮತ್ತು ಅಗ್ನಿ ಯಥಾ ಏಕಃ, ಒಬ್ಬ ಅಗ್ನಿದೇವ, ಅವನ ರಿಫ್ಲೆಕ್ಷನ್ಸು ಲಕ್ಷೋಪಲಕ್ಷ ಬೆಂಕಿಗಳು. ತತ್ತದಾಕಾರನಾಗಿ ಅವನು ಚೈತನ್ಯ ರೂಪನಾಗಿ ಇದ್ದಾನೆ. ಅದರ ಪ್ರತಿಫಲನ, ಅದರ ರಿಫ್ಲೆಕ್ಷನ್ನು ಇಲ್ಲಿ ನಮಗೆ ಕಾಣ್ತದೆ. ಅಗ್ನಿ ಯಥಾ ಏಕಃ ಭುವನಂ ಪ್ರವಿಷ್ಟ. ಒಬ್ಬನೇ ಅಗ್ನಿ ಇಡೀ ಪ್ರಪಂಚದೊಳಗೆ ಶಕ್ತಿ ರೂಪದಿಂದ ತುಂಬಿದ್ದಾನೆ, ದೇವತೆ. ಅವನಿಗೆ ಅವನ ರೂಪಂ ಪ್ರತಿ, ಅವನ ಒಂದೊಂದು ರೂಪಕ್ಕೆ ಪ್ರತಿರೂಪ, ಪ್ರತಿಬಿಂಬವಾಗಿ ಜಡ ಅಗ್ನಿಗಳು ಹುಟ್ಟಿಕೊಂಡವು. ಹಾಗಾದರೆ ಜಡ ಅಗ್ನಿಗಳು ಪ್ರತಿಬಿಂಬ, ಲಕ್ಷೋಪಲಕ್ಷ ಪ್ರತಿಬಿಂಬಗಳು ಅಥವಾ ಅನಂತ ಪ್ರತಿಬಿಂಬಗಳಿರಬಹುದು. ಒಬ್ಬ ಅಗ್ನಿಗೆ ಅನಂತ ಜಡ ಪ್ರತಿಬಿಂಬಗಳು. ರೂಪಂ ಪ್ರತಿರೂಪ ಬಭುವ. ಅದಕ್ಕೆ ಪ್ರತಿಯೊಂದು ಅವನ ರೂಪಕ್ಕೆ ಪ್ರತಿಬಿಂಬ. ಎಷ್ಟು ಪ್ರತಿಬಿಂಬಗಳೋ ಅಷ್ಟು ರೂಪಗಳಾಯಿತು ಅವನಿಗೆ, ಈಗ ಅಗ್ನಿಗೆ. ಆದರೆ ಅಷ್ಟು ರೂಪಗಳಷ್ಟೇ ಹೊರತು ಅಷ್ಟು ಮಂದಿ ಅಗ್ನಿ ದೇವತೆಗಳಿಲ್ಲ. ಅಗ್ನಿದೇವ ಒಬ್ಬನೇ. ಏಕಃ ಅಗ್ನಿ ಯಥಾ ಏಕಃ ಭುವನಂ ಪ್ರವಿಷ್ಟ ರೂಪಂ ಪ್ರತಿರೂಪ ಬಭುವ. ಒಂದೊಂದು ಅವನ ರೂಪಕ್ಕೆ ಒಂದೊಂದು ಪ್ರತಿಬಿಂಬ. ಹಾಗೆಯೇ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ಪ್ರತಿರೂಪ ಬಹಿಶ್ಚ ಅಂತ. ಏಕಃ ತಥಾ, ಹೇಗೆ ಅಗ್ನಿಯೋ ಹಾಗೆಯೇ ಅಗ್ನಿ ಪ್ರತೀಕದಲ್ಲಿ ನಾವು ಉಪಾಸನೆ ಮಾಡತಕ್ಕ ಭಗವಂತ ಕೂಡ. ಯಾಕೆಂದರೆ ಈ ಜಡವಾದ ಅಗ್ನಿಗೆ ಅಗ್ನಿದೇವ ಬಿಂಬ, ಆ ಅಗ್ನಿದೇವನಿಗೆ ಭಗವಂತ ಬಿಂಬ. ಅಗ್ನಿಗೆ ದಾಹಕತ್ವ ಶಕ್ತಿಯಲ್ಲಿಂದ ಬಂತು. ಆ ದಾಹಕತ್ವ ಶಕ್ತಿ ಕೊಟ್ಟವನು ಭಗವಂತ. ಅದನ್ನೇ ನಾನು ಹೇಳಿದೆ, ಶೋಷಣಿ, ಪಾಚನಿ, ಪಾಚಿಕಾ, ಪ್ರಕಾಶನಿ, ನೈವರಾಜನ್ ರವೇ ತಾಪನಿ, ಶೋಷಣೀ ಚೈವ ಪಾಚಿಕಾಚ ಪ್ರಕಾಶನಿ ನೈವರಾಜನ್ ರವೇಶ್ ಶಕ್ತಿ ನಾರಾಯಣಸ್ಯ ಸಾ ಅಂತ. ಹೀಗೆ ಶಕ್ತಿಯ ಮೂಲ ಕೇಂದ್ರ ಯಾವುದು? ಇದು ಹೇಗೆ ಅಂದರೆ, ಇದು ಟ್ರಾನ್ಸ್ಫಾರ್ಮರ್ಸ್ ಇದ್ದ ಹಾಗೆ. ಎಲ್ಲೋ ಮೂಲದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಶರಾವತಿಯಲ್ಲಿ ಶಕ್ತಿ ಉತ್ಪನ್ನವಾಗತ್ತೆ. ಅದನ್ನು ಪ್ರತಿಯೊಂದು ಊರಿಗೆ ತಂದು ಅಲ್ಲಿ ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಟೋರೇಜ್ ಮಾಡಿ ಆಯಾ ಏರಿಯಾಕ್ಕೆ ಕೊಡ್ತಾರೆ. ಹಾಗೆ ಈ ದೇವತೆಗಳು ಶಕ್ತಿಯನ್ನು ಸ್ಟೋರೇಜ್ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಸ್ ಇದ್ದ ಹಾಗೆ. ಶಕ್ತಿ ನಿಷ್ಪತ್ತಿ ಆಗತಕ್ಕಂಥದ್ದು ಎಲ್ಲಿ ಎಲೆಕ್ಟ್ರಿಸಿಟಿ ಮೂಲತಃ ನಿಷ್ಪತ್ತಿ ಆಗುತ್ತೋ ಅದು ಶರಾವತಿಯಲ್ಲೋ ಇನ್ನೊಂದು ಮೂಲ ಜನರೇಟರ್ನಿಂದ ಎಲ್ಲಿ ಅದು ಜನರೇಟ್ ಆಗುತ್ತೆ, ಅಲ್ಲಿಂದ ಮತ್ತೆ ಸ್ಟೋರೇಜ್ ಆಗಲಿಕ್ಕೆ ಬೇರೆ ಬೇರೆ ಟ್ರಾನ್ಸ್ಫಾರ್ಮರ್ಸ್ಗಳನ್ನು ಫಿಕ್ಸ್ ಮಾಡಿ ಅಲ್ಲಿಂದ ಅಲ್ಲಿ ಕೊಡ್ತೀವಿ. ಆ ಟ್ರಾನ್ಸ್ಫಾರ್ಮರ್ಸ್ನಿಂದ ಪಡೆಯುವಾಗ ಎಷ್ಟು ಶಕ್ತಿ ಬೇಕೋ ಅಲ್ಲಿಗೆ ಅಷ್ಟು ಶಕ್ತಿಯನ್ನು ಸಪ್ಲೈ ಮಾಡಲಿಕ್ಕೆ ವ್ಯವಸ್ಥೆ. ಹೀಗೆ ಭಗವಂತ ಮೂಲ ಶಕ್ತಿ ಕೇಂದ್ರ. ಆ ಮೂಲ ಶಕ್ತಿ ಕೇಂದ್ರದಿಂದ ಒಂದೊಂದು ಶಕ್ತಿಗೆ ಒಂದೊಂದು ಸ್ಥಾನಗಳು, ಸಬ್ಸ್ಟೇಷನ್ಸ್ಗಳಿದ್ದ ಹಾಗೆ ದೇವತೆಗಳು. ಅದರಿಂದ ಈ ಜಡದಲ್ಲಿ ಶಕ್ತಿ. ಈಗ ಬಲ್ಬಿನಲ್ಲಿ ಬೆಳಕು ಮಾಡತಕ್ಕಂಥ ಶಕ್ತಿ ಇಲ್ಲ.
ಬಲ್ಬಿನಲ್ಲೇ ದೀಪ ಇರೋದು, ಆದರೆ ಬಲ್ಬಿಗೆ ಸ್ವತಃ ಬೆಳಕನ್ನು ನೀಡುವ ಶಕ್ತಿ ಇಲ್ಲ. ಅದಕ್ಕೆ ವಿದ್ಯುತ್ತು ಅಂದರೆ ಎನರ್ಜಿ ಪಾಸಾನ ಆದರೆ ಮಾತ್ರ ಅದರಲ್ಲಿ ಬೆಳಕು ಬರುವುದು. ಹಾಗೆ ಈ ಎನರ್ಜಿ ಅಥವಾ ಶಕ್ತಿ ಅಥವಾ ಚೈತನ್ಯ, ಇದನ್ನು ಶಾಸ್ತ್ರಕಾರ ಚೈತನ್ಯ ಅಂತಾರೆ, ಅದು ಬಂದಾಗ ಅಲ್ಲಿ ಆ ಶಕ್ತಿ ಅಭಿವ್ಯಕ್ತವಾಗ್ತದೆ. ಅಗ್ನಿ ಅನ್ನತಕ್ಕಂಥ ಚೇತನ ಆ ಶಕ್ತಿ ಉಳ್ಳದ್ದು, ಅದು ಅನಂತ ಜಡ ಅಗ್ನಿಗಳಲ್ಲಿ ಆ ಶಕ್ತಿಯನ್ನು ಕೊಟ್ಟುಕೊಂಡು ಪ್ರತಿಬಿಂಬಿತವಾಗಿದೆ. ಹಾಗೆಯೇ ಸರ್ವಭೂತಾಂತರಾತ್ಮ ಏಕಃ ಅಂತ, ಒಬ್ಬನೇ ಭಗವಂತ ಅನಂತ ರೂಪಗಳಿಂದ ಬಿಂಬರೂಪನಾಗಿದ್ದಾನೆ ಜೀವಗಳಿಗೆ ಅಂತ. ಸರ್ವಭೂತ ಅಂತರಾತ್ಮ ಅಂದರು. ಸರ್ವಭೂತಗಳ, ಭೂತ ಅಂತಂದರೆ ಜೀವಗಳು ಅಂತ ಅರ್ಥ. ಭೂತ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒಂದು ಭೂತ ಅಂತಂದರೆ ಪಂಚಭೂತಗಳು ಅಂತ ನಾವು ಹೇಳ್ತೇವೆ. ಎಲಿಮೆಂಟ್ಸ್, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇವನ್ನೂ ಭೂತಗಳು ಅಂತ ಹೇಳ್ತಾರೆ. ಆದರೆ ಇವು ಯಾಕೆ ಭೂತಗಳು ಅಂದರೆ, ಇವು ಭೂತಗಳು ಅಂದರೆ ಇದ್ದವುಗಳು ಅಂತ. ಎಲ್ಲಿ ಯಾವ ವಸ್ತುವಿನಲ್ಲೂ ಇವು ಇದ್ದೇ ಇರ್ತವೆ, ಇವು ಇಲ್ಲದೆ ವಸ್ತು ಆಗುವುದಿಲ್ಲ. ಆದ್ದರಿಂದ ಎಲ್ಲ ವಸ್ತುವಿನಲ್ಲಿಯೂ ಇರುವವುಗಳು, ಆದ್ದರಿಂದ ಇವುಗಳನ್ನು ಭೂತ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಭೂತ ಅಂತ ಅನ್ನುವ ಶಬ್ದಕ್ಕೆ ಭೂತಿ ಉಳ್ಳದ್ದು ಭೂತ ಅಂತ. ಭೂತಿ ಅಂತಂದರೆ ಉನ್ನತಿ, ಎತ್ತರಕ್ಕೇರುವ ಶಕ್ತಿ, ಔನ್ನತ್ಯ, ಅದು ಉಳ್ಳದ್ದು ಭೂತ. ಎತ್ತರಕ್ಕೇರುವ ಶಕ್ತಿ, ಅಭಿವೃದ್ಧಿ ಅನ್ನತಕ್ಕಂಥದ್ದು ಜಡಕ್ಕೆ ಇಲ್ಲ. ಜಡಕ್ಕೆ ಸ್ವತಃ ಎತ್ತರಕ್ಕೇರುವ ಶಕ್ತಿ ಇಲ್ಲ. ಎತ್ತರಕ್ಕೆ ನಾವು ಅದು ಏರಬೇಕಾದ್ರೆ ನಾವು ಹೊತ್ತುಕೊಂಡು ಹೋಗಬೇಕಷ್ಟೆ. ಜೀವ ಮಾತ್ರವೇ ಅದು ಎತ್ತರಕ್ಕೇರುವ ಔನ್ನತ್ಯವನ್ನು ಪಡೆಯುವ ಬೌದ್ಧಿಕವಾಗಿ ಜ್ಞಾನದ ಮೂಲಕ. ಭೂತಿ ಅಂದರೆ ಜ್ಞಾನರೂಪವಾದಂಥ ಐಶ್ವರ್ಯ, ಸಂಪತ್ತು, ಅದು ಉಳ್ಳವನು ಭೂತ. ಅದರಿಂದ ಯಾರು ಜ್ಞಾನ ಉಳ್ಳ ಚೇತನನೋ ಅವನು ನಿಜವಾಗಿ ಭೂತ. ಆ ಜ್ಞಾನವುಳ್ಳ ಚೇತನರಲ್ಲಿಯೂ ಮೂರು ಥರ ಇದ್ದಾರೆ. ಕೆಲವರು ಇದ್ದಲ್ಲೇ ಇರೋರು, ಅಂದರೆ ಹೊರಿಜಾಂಟಲ್, ಆಚೆ ಈಚೆ ಮಾತ್ರ ಹೋಗಬಲ್ಲವರು, ಎತ್ತರಕ್ಕೆ ಹೋಗದವರು. ಕೆಲವರು ಕೆಳಕ್ಕೆ ಹೋಗೋರು, ಕೆಲವರು ಮೇಲಕ್ಕೆ ಹೋಗುವವರು. ಆದ್ದರಿಂದ ಆ ಜ್ಞಾನವುಳ್ಳ ಚೇತನಗಳಲ್ಲಿಯೂ ಯಾರು ಮೇಲಕ್ಕೆ ಹೋಗುವವರೋ ಅವರು ನಿಜವಾದ ಭೂತಗಳು. ಅಂದರೆ ಭೂತಿ ಅಂತಂದರೆ ಆ ಭಗವದ್ವಿಭೂತಿಯ ಆಸ್ಪದ ಭೂತರಾಗಿ ಮೋಕ್ಷಯೋಗ್ಯರಾದವರು ನಿಜವಾದ ಭೂತಗಳು. ಇಲ್ಲದೇ ಇದ್ದರೆ ಜೀವ ಸಾಮಾನ್ಯಗಳು ಭೂತ ಶಬ್ದ ವಾಚ್ಯಗಳು. ಸರ್ವಭೂತಗಳು ಅಂದರೆ ಸಮಸ್ತ ಜೀವಗಳು. ಅದರೊಳಗೆ ಇವನು ಅಂತರಾತ್ಮ ಆಗಿ ಇದ್ದಾನೆ ಅಂತ. ಏಷತೆ ಆತ್ಮ ಅಂತರ್ಯಾಮಿ ಅಮೃತ. ಅಂತರಾತ್ಮ ಅಂದರೆ ಅಂತರ್ಯಾಮಿಯಾದ ಆತ್ಮ ಅಂತ. ಅಂತರ್ಯಾಮಿಯಾಗಿ ಇವನೊಳಗೆ ಇದ್ದಾನೆ. ಆತ್ಮ ಅಂತಂದರೆ ಏನು? ಆತ್ಮ ಅಂದರೆ ಆದತ್ತೆ, ನಿಯಂತ್ರಣಕ್ಕೋಸ್ಕರ ಅವನನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡವ, ಒಳಗಿರತಕ್ಕ ಸ್ವಾಮಿ ಅಂತ ಅರ್ಥ. ಅಂತರಾತ್ಮ ಅಂದರೆ ಒಳಗಿರುವ ಸ್ವಾಮಿ, ಒಳಗಿರುವ ನಿಯಾಮಕ ಶಕ್ತಿ. ಅವನು ಅಂತರ, ಒಳಗಿರುವವನು. ಈ ಅಂತರ ಅಂತ ಅನ್ನೋದಕ್ಕೆ ಇನ್ನೊಂದು ವಿಶಿಷ್ಟವಾದ ಅರ್ಥ ಇದೆ. ಒಳಗೆ ಇದ್ದರೂ ಕೂಡ ಪ್ರತಿಬಿಂಬದ ಯಾವುದೇ ದೋಷಗಳು ಅವನಿಗೆ ಸ್ಪರ್ಶ ಆಗುವುದಿಲ್ಲ. ಈಗ ಅದು ಕನ್ನಡಿಯಲ್ಲಾದರೂ ಹಾಗೆ, ಮುಖ ಎಷ್ಟು ಸ್ವಚ್ಛವಾಗಿದ್ದರೂ ಕೂಡ ರಿಫ್ಲೆಕ್ಷನ್ ಕೊಳಕಾಗಿರಬಹುದು ಕನ್ನಡಿಯಲ್ಲಿ ಕೊಳೆ ಇದ್ದರೆ. ಆದರೆ ಕನ್ನಡಿಯ ಕೊಳೆಯಿಂದ ಮುಖ ಕೊಳೆಯಾಗುವುದಿಲ್ಲ, ಬಿಂಬ ಕೊಳೆಯಾಗುವುದಿಲ್ಲ, ಪ್ರತಿಬಿಂಬ ಮಾತ್ರ. ಅದರಿಂದ ಇವನು ದುಃಖ ಅಜ್ಞಾನ ರೂಪನಾಗಿರ್ತಕ್ಕಂಥ ಪ್ರತಿಬಿಂಬದ ಒಳಗಿದ್ದೂ ಕೂಡ ಇವನು ಅಂತರಹ ಅಂದರು. ಅಂತರಹ ಅಂದರೆ ಅಂತಹ ಒಳಗಿದ್ದು ರಮತೆ, ಒಳಗಿದ್ದು ಯಾವಾಗಲೂ ಆನಂದಮಯನಾಗಿರುವವನು. ಇವನಲ್ಲಿ ದುಃಖದ ಸ್ಪರ್ಶ ಇಲ್ಲ. ಅಂತರ ಅಂದರೆ ಅಂತಸ್ಥಿತ್ವ ರಮಣಕೃತ್ ಅಂತರ ಸಮುದಾಹೃತಃ, ಒಳಗೆ ಇದ್ದು ಸದಾ ಆನಂದವನ್ನು ಅನುಭವಿಸುವನು. ಹೀಗೆ ಏಕಸ್ತಥಾ ಸರ್ವಭೂತ ಅಂತರಾತ್ಮ, ಒಬ್ಬನೇ ಭಗವಂತ ಎಲ್ಲ ಜೀವಗಳಿಗೆ ಬಿಂಬರೂಪನಾಗಿ ಒಳಗಿಂದ ಇದ್ದಾನೆ. ರೂಪಂ ರೂಪಂ ಪ್ರತಿ ಪ್ರತಿರೂಪ ಅಂತ. ಭಗವಂತನ ಎಷ್ಟು ರೂಪಗಳೋ ಅಷ್ಟು ರೂಪಗಳಿಗೆ ಅಷ್ಟು ಪ್ರತಿಬಿಂಬಗಳಾಗಿ ಜೀವಗಳು ಸೇರಿಕೊಂಡವು. ಆದರೆ ಬಹಿಶ್ಚ, ರೂಪ ಬೇರೆ ಪ್ರತಿರೂಪ ಬೇರೆ, ಅದು ಅದಕ್ಕಿಂತ ಬೇರೆ. ಬಹಿಹಿ ಅಂದರೆ ಹೊರಗೆ, ಅಂದರೆ ಪ್ರತ್ಯೇಕ. ರೂಪ ಬಿಂಬ ಪ್ರತಿಬಿಂಬಗಳು ಒಂದೇ ಅಲ್ಲ. ಹೇಗೆ ಅಗ್ನಿದೇವ ಮತ್ತು ಈ ಫ್ಲೇಮ್ಸ್ ಒಂದೇ ಅಲ್ಲವೋ, ಇದು ಜಡ ಅದು ಚೇತನ. ಹಾಗೆ ಇದು ಎರಡೂ ಚೇತನಗಳಾದರೂ ಅದು ಅನಂತವಾದ ಚೇತನ, ಇದು ಅದರ ಒಂದು ಸಣ್ಣ ರಿಫ್ಲೆಕ್ಷನ್. ರೂಪಂ ರೂಪಂ ಪ್ರತಿರೂಪ ಬಹಿಶ್ಚಾತ್. ಹೀಗೆ ಅಗ್ನಿಯಲ್ಲಿ ಇರತಕ್ಕಂಥ, ಅಂದರೆ ಭೌಮಸ್ತರದಲ್ಲಿ ಇರತಕ್ಕಂಥ ಒಂದು ಉಪಮಾನವನ್ನು ಕೊಟ್ಟರು. ಅಲ್ಲಿಂದ ಮೇಲಕ್ಕೆ ಹೋದರೆ ಇನ್ನೊಂದು ನಮಗೆ ದೃಶ್ಯ, ಯಾಕೆಂದರೆ ಇದು ಕಣ್ಣಿಗೆ ಕಾಣುವ ದೃಷ್ಟಾಂತ, ಕಣ್ಣಿಗೆ ಕಾಣದ ದೃಷ್ಟಾಂತವನ್ನು ಮುಂದೆ ಕೊಡ್ತಾರೆ. ಭಗವಂತನ ಈ ಬೆಳಕಿನ ರೂಪ, ಈ ಬೆಳಕು ಮತ್ತು ಸುಡುವಂತಹದ್ದು, ಒಳಗಿನಿಂದ ಪಾಚಕತ್ವ ಎರಡು ಥರದ್ದು. ಹೊರಗಿನಿಂದಲೂ ಪಾಚಕ ಅವನೇ. ಅಹಂ ವೈಶ್ವಾನರೋ ಭೂತ್ವ, ಒಳಗಿನಿಂದ ವೈಶ್ವಾನರ ಅಗ್ನಿಯಾಗಿ ಉಂಡದ್ದನ್ನು ಪಚನ ಮಾಡುವವನು ನಾನೇ ಅಂತ ಹೇಳಿದ. ಆ ಕ್ರಿಯೆಗೆ
ದೃಷ್ಟಾಂತವಾಗಿ ಇಟ್ಟುಕೊಂಡು ಭಗವಂತನ ಅಗ್ನಿಮುಖವನ್ನು ಹೇಳಿದರು. ಇನ್ನೊಂದು ಪ್ರತೀಕ ಭಗವಂತನದ್ದು ವಾಯು. ಆಕಾಶದಲ್ಲಿ ಗಾಳಿ ಸಂಚರಿಸ್ತಾ ಇದೆ, ಆದರೆ ಅದು ಕಾಣುವುದಿಲ್ಲ. ಭಗವಂತನೂ ಹಾಗೆಯೇ ಕಾಣುವುದಿಲ್ಲ. ಬೆಂಕಿಯಂತೆ ಅವನು ಪ್ರಕಾಶ ಸ್ವರೂಪ, ಆದರೆ ಗಾಳಿಯಂತೆ ಅವನು ಕಾಣದೇ ಇರುವವನು. ಅದಕ್ಕೆ ಎರಡನೇ ದೃಷ್ಟಾಂತ ಗಾಳಿಯದ್ದು ಕೊಡ್ತಾರೆ. ವಾಯುರ್ಯಥೈಕ ಭುವನಂ ಪ್ರವಿಷ್ಟ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಇದರಲ್ಲಿ ಎರಡು ಶ್ಲೋಕಗಳಲ್ಲಿ ಒಂದೊಂದು ಶಬ್ದ ಮಾತ್ರ ಬೇರೆ. ಮೊದಲನೇ ಶ್ಲೋಕದಲ್ಲಿ ಅಗ್ನಿ ಅಂತಿದೆ, ಎರಡನೇ ಶ್ಲೋಕ ವಾಯು. ಉಳಿದ ಇಡೀ ಶ್ಲೋಕ ಒಂದೇ. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟ, ಅದರ ಬದಲಿಗೆ ವಾಯುರ್ಯಥೈಕೋ ಭುವನಂ ಪ್ರವಿಷ್ಟ. ವಾಯುದೇವತೆ ಇಡೀ ಆಕಾಶದಲ್ಲಿ ವ್ಯಾಪಿಸಿದ್ದಾನೆ, ಆದರೆ ಅವನ ಪ್ರತಿಬಿಂಬಭೂತವಾಗಿರತಕ್ಕಂಥ, ಅಂದರೆ ಇದು ಕಣ್ಣಿಗೆ ಕಾಣದ ರಿಫ್ಲೆಕ್ಷನ್ನು. ನಮಗೆ ರಿಫ್ಲೆಕ್ಷನ್ ಅಂದುಕೊಳ್ಳೆ ಕಣ್ಣಿಗೆ ಕಾಣಬೇಕು ಕನ್ನಡಿಯಿಂದ, ಅದಕ್ಕೆ ಬೇರೆ ರಿಫ್ಲೆಕ್ಷನ್ ಕೊಟ್ಟರು. ಆಕಾಶದ ಎಲ್ಲ ಕಡೆ ತುಂಬಿರತಕ್ಕಂಥ ಗಾಳಿ ಅಂದರೆ ಜಡವಾದ ಗಾಳಿ, ಭೂತ. ಜಡವಾದ ಗಾಳಿ ನಾವು ಯಾವುದನ್ನು ಏರ್ ಅಂತೇವೆ. ಈ ಫ್ಯಾನ್ ತಿರುಗಿದಾಗ ಕೆಳಕ್ಕೆ ಬರುವಂಥದ್ದು, ಅದು ಕೆಳಕ್ಕೆ ಬರುವುದು ಚೇತನ ಅಲ್ಲ, ಜಡವಾದಂಥ ಗಾಳಿ ಇಲ್ಲಿ ವಾತಾವರಣದಲ್ಲಿ ತುಂಬಿಕೊಂಡಿದೆ. ಅದು ತುಂಬಿಕೊಂಡದ್ದನ್ನು ಬಿಡಿಸಿದಾಗ ನಮಗೆ ಗಾಳಿಯ ಫೀಲಿಂಗು, ಚಲನೆ ಆದಾಗ ಗಾಳಿಯ ಫೀಲಿಂಗ್. ಅದಕ್ಕೋಸ್ಕರ ತುಂಬಿರತಕ್ಕಂಥ ಏರಿನ ಪ್ರೆಷರನ್ನು ಸರಿಸುವುದಕ್ಕೋಸ್ಕರ ಫ್ಯಾನ್ ಹಾಕಿದೆವು. ಆಗ ಅದಕ್ಕೆ ಚಲನೆ ಆಯಿತು, ಆಗ ಗಾಳಿ ಮುಟ್ಟಿತು ಅನ್ನೋ ಅನುಭವ ಬಂತು ನಮಗೆ. ಹೀಗೆ ಜಡವಾಗಿರತಕ್ಕಂಥ ಗಾಳಿ ನಮ್ಮ ಸ್ಪರ್ಶದ ಅನುಭವಕ್ಕೆ ಬರ್ತದೆ, ಕಣ್ಣಿಗೆ ಕಾಣದೇ ಇದ್ದರು. ಈ ಜಡವಾದಂಥ ಗಾಳಿ ಅದಕ್ಕೆ ಬಿಂಬಭೂತನಾಗಿರತಕ್ಕಂಥ ಚೇತನನಾದ ವಾಯುದೇವರು ಇದ್ದಾನೆ. ಪ್ರವಾಹ ವಾಯು ಅಂತ ಹೇಳ್ತಾರೆ ಅವರನ್ನು. ಮುಖ್ಯ ಪ್ರಾಣ ಅಲ್ಲ, ಪ್ರವಾಹವಾಯು. ಆಕಾಶದಲ್ಲಿ ಪ್ರವಹತಿ, ಆಕಾಶದಲ್ಲಿ ಚಲಿಸುವಂಥ, ಅದರಲ್ಲಿಯೂ ಲೇಯರ್ಸನ್ನು ಹೇಳ್ತಾರೆ. ಪ್ರವಾಹವಾಯು ಆಕಾಶದಲ್ಲಿ ಬೇರೆ ಬೇರೆ ಲೇಯರ್ಗಳಲ್ಲಿ ಬೇರೆ ಬೇರೆ ಥರದ ಗಾಳಿಗಳಿವೆ. ಅದರಿಂದ ಮೇಲೆ ಮೇಲೆ ಹೋದ ಹಾಗೆ ನಮಗೆ ಉಸಿರು ಕಟ್ಟುತ್ತೆ ಅಂತಾರೆ. ಅದರ ಮೇಲೆ ಹೊಡೆದಾಗ ಗಾಳಿ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಪ್ರವಾಹವಾಯು, ಆವಹವಾಯು, ಸಂವಹವಾಯು, ವಿವಹವಾಯು, ಉದ್ವಹವಾಯು, ಪರಾವಹವಾಯು ಅಂತ ಆ ಗಾಳಿಗಳಿಗೆ ಬೇರೆ ಬೇರೆ ಹೆಸರಿದೆ. ಬೇರೆ ಬೇರೆ ಪ್ರೆಷರ್ನಲ್ಲಿ, ವಾತಾವರಣದಲ್ಲಿ ಇರತಕ್ಕ ಬೇರೆ ಬೇರೆ ಪ್ರೆಷರ್ಗಳಿಗೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಇದೆಲ್ಲ ಅಂದರೆ ಅವರು ವಾತಾವರಣದ ಗಾಳಿಯ ಒತ್ತಡದ ಏರುಪೇರುಗಳನ್ನು ಎಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವುಗಳಿಗೆ ಒಂದೊಂದು ಹೊಸ ಹೆಸರು ಕೊಡಬೇಕಾಗಿದ್ದರೆ ಅವರ ಅಬ್ಸರ್ವೇಷನ್ ಎಷ್ಟು ಅದ್ಭುತವಾದದ್ದು ಅನ್ನೋದನ್ನು ನಾವು ಯೋಚಿಸಬೇಕು. ಇದರಲ್ಲಿ ಹೇಳ್ತಕ್ಕಂಥ ಮುಖ್ಯವಾಗಿ ಭೂತವಾಯು, ನಾಸಿಕ್ಯವಾಯು, ಸ್ಪರ್ಶವಾಯು ಅಂತ ಕರೆಯೋದು ಪ್ರವಾಹವಾಯುವನ್ನು. ಆ ಪ್ರವಾಹವಾಯು ಎಲ್ಲ ಕಡೆ ತುಂಬಿದ್ದಾನೆ, ಚೇತನ ಅವನು. ಅವನ ರಿಫ್ಲೆಕ್ಷನು, ಪ್ರತಿಬಿಂಬಗಳು ಜಡ ಬೆಂಕಿ ಹೇಗೋ ಹಾಗೆ ಚೇತನನಾಗಿರ್ತಕ್ಕಂಥ ಪ್ರವಾಹವಾಯುವಿನ ಪ್ರತಿಬಿಂಬಗಳು ಸಾವಿರ ಗಾಳಿಗಳು. ಜಡವಾದ ವಾಯು ಬೀಸಣಿಗೆಯಿಂದ ಬೀಸಿದಾಗ ಒಂದಿಷ್ಟು ಗಾಳಿ ಬಂತು, ಎಲ್ಲೆಲ್ಲಿ ಎಷ್ಟೆಷ್ಟು ವಿಧವಾದ ಗಾಳಿ ಬಂತು. ಅದು ಉದ್ಯಾನದಲ್ಲಿ ಒಂದು ಪರಿಮಳದ ಹೂವಿನ ಕಂಪು ಹೊತ್ತ ಗಾಳಿ ಬಂತು, ಗಠಾರದಿಂದ ವಾಸನೆ ಹೊತ್ತ ಗಾಳಿ ಬಂತು. ಇದು ಎಲ್ಲವೂ ಕೂಡ ಆ ಚೇತನವಾದ ವಾಯುವಿನ ಪ್ರತಿಬಿಂಬಗಳು. ನೋಡಿ, ಈ ದೃಷ್ಟಾಂತದಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಅಗ್ನಿಯ ಪ್ರತಿಬಿಂಬ ಅಂತಂದರೆ ಅಲ್ಲಿ ಅದಕ್ಕೆ ಉಪಾಧಿ ಅಂತದು, ವಾಯುವಿನ ಪ್ರತಿಬಿಂಬ ಅಂತ ಅನ್ನೋದಕ್ಕೆ ಅಲ್ಲಿ ಉಪಾಧಿ ಅಂತದು. ಒಂದು ದೃಷ್ಟಿಯಿಂದ ಉಪಾಧಿ ಇಲ್ಲದಂಥ ಪ್ರತಿಬಿಂಬಗಳಿವು. ಗಾಳಿ ಚೇತನನಾದ ವಾಯುವಿಗೆ ಜಡವಾಯು ಉಪಾಧಿ ಇಲ್ಲದ ಪ್ರತಿಬಿಂಬ, ಚೇತನನಾದ ಅಗ್ನಿಗೆ ಜಡ ಅಗ್ನಿ ಉಪಾಧಿ ಇಲ್ಲದ ಪ್ರತಿಬಿಂಬ. ಹಾಗೆಯೇ ಚೇತನನಾದ ಭಗವಂತನಿಗೆ ಚೇತನರಾದ ಜೀವರು ಉಪಾಧಿ ಇಲ್ಲದ ಪ್ರತಿಬಿಂಬ. ವಾಯುರ್ಯಥೈಕ ಭುವನಂ ಪ್ರವಿಷ್ಟ, ಒಬ್ಬನೇ ಪ್ರವಾಹವಾಯು ಇಡೀ ವಾತಾವರಣದಲ್ಲಿ ತುಂಬಿದ್ದಾನೆ. ಅಗ್ನಿ ಅಂದರೆ ಅತ್ತಿ ಅಂತ, ಅದನ್ನು ವಸ್ತುವನ್ನು ಶೋಷಣೆ ಮಾಡುವ, ನಾಶ ಮಾಡುವ, ಪಚನ ಮಾಡುವ, ಸುಡುವ ಶಕ್ತಿ. ವಾಯು ಅಂದರೆ ಧಾರಣೆ ಮಾಡುವ ಶಕ್ತಿ. ವಯಬಂಧನೆ ವಯತೆ ಇತಿ ವಾಯು. ವಾತಾವರಣದಲ್ಲಿ ಇಡೀ ಸಮಸ್ತ ಬ್ರಹ್ಮಾಂಡದ ಒಂದೊಂದು ಗ್ರಹಗೋಲಗಳನ್ನು ಕೂಡ ಆಕರ್ಷಣೆಯಿಂದ ಹಿಡಿದೆಳೆದು ಧಾರಣೆ ಮಾಡಿರತಕ್ಕ ಶಕ್ತಿ ಅಂತ. ಇಲ್ಲದೇ ಇದ್ದರೆ ಆಕಾಶದಲ್ಲಿರತಕ್ಕ ಎಷ್ಟು ಗೋಲಗಳಿವೆ, ನಕ್ಷತ್ರಗಳಿವೆ, ಗ್ರಹಗಳಿವೆ, ಈ ಭೂಮಿ ಇದೆ, ಇವೆಲ್ಲ ಆಕಾಶದಲ್ಲಿ ನಿರಾಲಂಬವಾಗಿ ನಿಂತಿದೆ. ಅಲ್ಲ, ಇದು ಕೆಳಕ್ಕೆ ಕುಸಿತಾ ಹೋಗಬೇಕು. ಇಲ್ಲದಿದ್ದರೆ ಕುಸಿತಾ ಹೋಗಿ ಕುಸಿದು ನಾಶವಾಗಬೇಕು. ಇಲ್ಲ, ಅದು ತನ್ನ ಕಕ್ಷೆಯಲ್ಲಿ ತಾನು ನಿಂತಿದೆಯಲ್ಲ, ಅದು ಕಕ್ಷೆಯಲ್ಲಿ ನಿಲ್ಲಿಕ್ಕೆ ಕಾರಣ ಏನು ಅಂದರೆ ನಾವೇನು ಹೇಳ್ತೀವಿ, ಅದಕ್ಕೆ ವಾತಾವರಣದಲ್ಲಿ ನಿಂತಿದೆ ಅಂತ. ಅಂದರೆ ಆ ವಾತದ ಒಂದು ಆವರಣ ಉಂಟಲ್ಲ, ಅದು ಅದನ್ನು ಹಿಡಿದು ನಿಂತಿದೆ ಅಂತ. ಅದನ್ನೇ ವಾಯು ಅಂತ ಹೇಳೋದು. ವಯ ಬಂಧನೆ ಅಂತ. ವಯ ಅಂತಂದರೆ ಒಂದು ಗ್ರಹವನ್ನು ಇನ್ನೊಂದು ಗ್ರಹವನ್ನು
ಈ ಆಕಾಶದಲ್ಲಿ ಇರತಕ್ಕಂಥ ಸಮಸ್ತ ಕಾಯಗಳನ್ನು ಒಂದನ್ನು ಒಂದು ಆಕರ್ಷಣೆಯಿಂದ ಬಂಧಿಸಿ ಅದು ಕುಸಿದು ಬಿದ್ದು ನಾಶವಾಗದಂತೆ ಧಾರಣ ಮಾಡತಕ್ಕ ಶಕ್ತಿ ಅಂತ. ಆದ್ದರಿಂದ ಅಗ್ನಿ ಎನ್ನುವುದು ಪಾಚಕ ಶಕ್ತಿ ಆಯಿತು. ಅದರ ದೃಷ್ಟಾಂತ ಕೊಟ್ಟ ಮೇಲೆ ಇನ್ನೊಂದು ಧಾರಕ ಶಕ್ತಿ, ವಾಯು ಧಾರಕ ಶಕ್ತಿ. ಭಗವಂತ ಧಾರಕನಾಗಿ ಜಗತ್ತನ್ನು ತುಂಬಿದ್ದು ಆ ಶಕ್ತಿ ವಾಯುವಿನಲ್ಲಿ ಕೊಟ್ಟ. ವಾಯು ಒಬ್ಬನೇ ವಾಯುದೇವ ಇಡೀ ವಾತಾವರಣದಲ್ಲಿ ಇದ್ದರೂ ಅವನಿಗೆ ರೂಪಂ ಪ್ರತಿ ರೂಪೋ ಬಭುವ. ಪ್ರತಿರೂಪಗಳು ಅನಂತ ಪ್ರತಿರೂಪಗಳು, ಅನಂತ ಪ್ರತಿಬಿಂಬಗಳು. ಜಡವಾಯು ಚೇತನ ವಾಯುವಿಗೆ ಪ್ರತಿಬಿಂಬ. ಹೇಗೆ ಜಡ ಅಗ್ನಿ ಚೇತನ ಅಗ್ನಿಗೆ ಪ್ರತಿಬಿಂಬ, ಹಾಗೆ ಏಕಸ್ತಥಾ ಸರ್ವಭೂತಾಂತರಾತ್ಮ, ಎಲ್ಲ ಜೀವದ ಒಳಗೆ ಅಂತರಾತ್ಮನಾಗಿರತಕ್ಕಂಥ ಭಗವಂತ ಒಬ್ಬನೇ. ಆದರೆ ರೂಪಂ ಪ್ರತಿರೂಪ. ಎಷ್ಟು ಜೀವರೋ ಅಷ್ಟು ಬಿಂಬ, ಆದರೆ ಬಿಂಬ ಮತ್ತು ಪ್ರತಿಬಿಂಬಗಳು ಬಹಿಹಿ ಅಂತ. ಆ ಪ್ರತಿಬಿಂಬ ಬಿಂಬದಿಂದ ಬಹಿಶ್ಚ. ಪ್ರತಿಬಿಂಬ ಯಾವಾಗಲೂ ಬಿಂಬದಿಂದ ಭಿನ್ನವಾಗಿದೆ. ಆದ್ದರಿಂದ ಪ್ರತಿಬಿಂಬ ರೂಪನಾದ ಭಗವಂತನ ಪ್ರತಿಬಿಂಬ ರೂಪನಾದ ಜೀವ ಬಿಂಬರೂಪನಾದ ಭಗವಂತನಿಂದ ಬಹಿಹಿ ಬಾಹ್ಯ ಅಂದರೆ ಹೊರಗಿನವನು, ಭಿನ್ನ ಅಂತ. ಮೂರನೇ ದೃಷ್ಟಾಂತ ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈ ಬಾಹ್ಯದೋಷೈ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯ ಅಂತಂದರು. ಮೂರನೇ ದೃಷ್ಟಾಂತ ಸೂರ್ಯನನ್ನು ಕೊಟ್ಟರು. ಸೂರ್ಯನ ದೃಷ್ಟಾಂತ ನಾನು ಹೇಳಿದೆ. ಈಗ ಪ್ರತೀಕಗಳಲ್ಲಿ ಮೂರನೇ ಪ್ರತೀಕ ಅವನು. ಒಂದು ಭೂಮಿಯಲ್ಲಿ ಅಗ್ನಿ, ಅಂತರಿಕ್ಷದಲ್ಲಿ ವಾಯು, ಸ್ವರ್ಗದಲ್ಲಿ ಸೂರ್ಯನ ಪ್ರತೀಕ. ಅದರಿಂದಲೇ ಗಾಯತ್ರಿಯಲ್ಲಿ ಉಪಾಸನೆ ಮಾಡೋದು ಸೂರ್ಯ ಪ್ರತೀಕದಲ್ಲಿ. ಹಾಗಾಗಿ ಭಗವಂತನ ಪ್ರತಿಬಿಂಬ ಸೂರ್ಯ. ಪ್ರತೀಕ ಅಂದರೆ ಅದು ಪ್ರತಿಬಿಂಬವೇ ಅನ್ನೋ ದೃಷ್ಟಿಯಿಂದ. ಆ ಸೂರ್ಯನ ಪ್ರತಿಬಿಂಬ ನಮ್ಮ ಎಲ್ಲ ಕಣ್ಣುಗಳು. ಇದು ಮತ್ತೆ ಇಲ್ಲಿಗೆ ಬಂದರು. ಸೂರ್ಯ ನಮಗೆ ನೋಡುವ ಶಕ್ತಿಯನ್ನು ಕೊಡ್ತಕ್ಕವ. ಬರೇ ಬೆಳಕು ನೀಡುವುದಷ್ಟೇ ಅಲ್ಲ, ಕಣ್ಣಿಗೆ ಕಾಣುವ ಶಕ್ತಿಯನ್ನು ಕೊಟ್ಟವನು ಅವನು. ಚಕ್ಷುಸ್ಸಿನ ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣಿ ಇಪ್ರಾವಿಶತ್ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಸೂರ್ಯ ಚಕ್ಷುರಿಂದ್ರಿಯದ ಒಳಗೆ ಚಕ್ಷುರ್ ನಿಯಾಮಕರಾಗಿ ಸೇರಿಕೊಂಡ ಅಂತ. ಕಣ್ಣಿನ ತತ್ವಾಭಿಮಾನ ದೇವತೆ ಸೂರ್ಯ. ಹಾಗಾದರೆ ಪ್ರಪಂಚದಲ್ಲಿ ಎಷ್ಟು ಕಣ್ಣುಗಳಿವೆಯೋ ಅಷ್ಟರ ಒಳಗೂ ಸೂರ್ಯ ಇದ್ದಾನೆ. ಇಲ್ಲದ್ರೆ ಕಣ್ಣು ಕಾಣಿಸುವುದೇ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣುವ ಶಕ್ತಿಯನ್ನು ಕೊಟ್ಟವ ಸೂರ್ಯ. ಸರ್ವಲೋಕಸ್ಯ ಚಕ್ಷುಹು ಅಂದರು. ಆದರೆ ಆ ಕಣ್ಣಿಗೆ ಕಾಣಿಸುವ ಶಕ್ತಿಯನ್ನು ಕೊಡತಕ್ಕಂಥ ಸೂರ್ಯ ಕಾಣುವುದಿಲ್ಲ. ನಮಗೆ ಕಾಣುವುದು ಕಣ್ಣಿನ ಗೋಳಕ, ಆ ಭೌತಿಕವಾಗಿರತಕ್ಕಂಥ ಅಕ್ಷಿಪಟಲ. ಇದು ನಿಜವಾದಂಥ ಸೂರ್ಯ ಅಲ್ಲ. ಸೂರ್ಯನ ಎಷ್ಟು ಕಣ್ಣುಗಳೋ ಅಷ್ಟು ಪ್ರತಿಬಿಂಬಗಳು, ಜಡ ಪ್ರತಿಬಿಂಬ. ಜಡವಾದ ನಮಗೆ ಕಾಣತಕ್ಕಂಥ ಕಣ್ಣು ಜಡವಾದದ್ದು. ಅದರ ಒಳಗೆ ಕಣ್ಣಿಗೆ ದರ್ಶನ ಶಕ್ತಿಯನ್ನು ಕೊಡ್ತಕ್ಕ ಚೇತನ ರೂಪವಾದ ಕಣ್ಣು ಅಂದರೆ ಸೂರ್ಯ ಇದ್ದಾನೆ. ಕಣ್ಣು ಅನ್ನೋದೊಂದು ಇಂದ್ರಿಯ ಇದೆ, ಕಣ್ಣು ಅನ್ನೋ ಒಂದು ಗೋಳಕ ಇದೆ, ಅದಕ್ಕೆ ಕಣ್ಣು ಅಂತಕ್ಕಂಥ ಚೇತನ ಇದೆ. ಕಣ್ಣು ಅನ್ನುವ ಚೇತನ ಅಂದರೆ ಸೂರ್ಯನೇ. ಅವನು ಅನಂತ ಕಣ್ಣುಗಳಲ್ಲಿ ಇದ್ದಾನೆ. ಅದಕ್ಕೆ ಪ್ರತಿಬಿಂಬ ಅನಂತವಾದ ಜಡ ಕಣ್ಣುಗಳು. ಈ ಕಣ್ಣುಗಳು ಸೂರ್ಯನಿಗೆ ರಿಫ್ಲೆಕ್ಷನ್, ಪ್ರತಿಬಿಂಬಗಳು. ಆದರೆ ಈ ಕಣ್ಣು ಸೂರ್ಯನಲ್ಲ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಹು. ಈ ದೃಷ್ಟಾಂತ ಯಾಕೆ ಕೊಟ್ಟರು ಅಂದರೆ ಇದರಲ್ಲೊಂದು ವಿಶೇಷ ಇದೆ. ಹಿಂದಿನ ಎರಡು ದೃಷ್ಟಾಂತಗಳಿಗಿಂತ ಭಿನ್ನವಾದ ಒಂದು ಮುಖ ಇದೆ. ಹಿಂದಿನ ದೃಷ್ಟಾಂತದಲ್ಲಿ, ಎರಡು ದೃಷ್ಟಾಂತದಲ್ಲಿ ಒಂದು ಕಣ್ಣಿಗೆ ಕಾಣುವ ಬಿಂಬ ಪ್ರತಿಬಿಂಬಗಳು, ಪ್ರತಿಬಿಂಬ ಕಾಣುತ್ತೆ. ಇನ್ನೊಂದರಲ್ಲಿ ಕಾಣದ ಪ್ರತಿಬಿಂಬ, ವಾಯು ಬಿಂಬವೂ ಕಾಣದ್ದು ಪ್ರತಿಬಿಂಬವೂ ಕಾಣದ್ದು. ಆ ದೃಷ್ಟಾಂತ ಭೇದ ಒಂದು. ಮತ್ತು ಇನ್ನೊಂದು ಇದೆ, ವಾಯು ಅನ್ನುವಂಥದ್ದು ಅಗ್ನಿಗಿಂತ ಭಿನ್ನ. ಯಾಕೆಂದರೆ ಅಗ್ನಿ ಎಲ್ಲವನ್ನೂ ಸ್ವಚ್ಛ ಮಾಡತಕ್ಕಂಥದ್ದು. ಆದರೂ ಕೂಡ ಅಗ್ನಿಯೂ ಕೂಡ ಅಶುಚಿ ಆಗುವುದು ಉಂಟು. ವಾಯು ಅಶುಚಿ ಆಗುವುದಿಲ್ಲ. ಅದಕ್ಕೆ ಪೃಥ್ವಿಗೆ ಬ್ರಹ್ಮ ಅಂತ ಹೆಸರು, ನೀರಿಗೆ ವಿಷ್ಣು ಅಂತ ಹೆಸರು, ಬೆಂಕಿಗೆ ರುದ್ರ ಅಂತ ಹೆಸರು. ಆಮೇಲೆ ಗಾಳಿಗೆ ಈಶ್ವರ ಅಂತ ಹೆಸರು, ಆಕಾಶಕ್ಕೆ ಸದಾಶಿವ ಅಂತ ಹೆಸರು. ಇದು ಪಂಚಭೂತಗಳಿಗೆ. ಅಂದ್ರೆ ಈ ಮೊದಲನೇ ಮೂರು ಭೂತಗಳು ಅವು ಪೂರ್ತಿ ಶುದ್ಧ ಅಲ್ಲ. ಮಣ್ಣು ಅಶುದ್ಧ, ನೀರು ಮಣ್ಣಿಗಿಂತ ಶುದ್ಧ, ಯಾಕಂದರೆ ಅದಕ್ಕಿಂತ ಸಟಲ್, ಸೂಕ್ಷ್ಮ. ಆದರೆ ನೀರು ಕೂಡ ಮಣ್ಣು ಬೆರೆಸಿಬಿಟ್ರೆ ಕೆಸರೆ ಆಗತ್ತೆ. ಅದಕ್ಕಿಂತ ನೀರಿಗಿಂತಲೂ ಶುದ್ಧ ಬೆಂಕಿ. ಅದರಲ್ಲಿ ಯಾವುದು ಅಶುದ್ಧ ಹಾಕಿದರೂ, ನೀರಿಗೆ ಅಶುದ್ಧವಾದ ವಸ್ತು ಹಾಕಿದರೆ ನೀರು ಅಶುದ್ಧ ಆಗತ್ತೆ. ಆದರೆ ಬೆಂಕಿಗೆ ಅಶುದ್ಧವಾದ ವಸ್ತು ಹಾಕಿದರೂ ಬೆಂಕಿ ಶುದ್ಧ. ಆದರೂ ಕೂಡ ಬೆಂಕಿಯಲ್ಲಿ ಶುದ್ಧಿ ಅಶುದ್ಧಿ ಇದೆ. ಇವಾಗ ನಾವು ಯಜ್ಞ ಮಾಡುವಂಥ ಅಗ್ನಿಕುಂಡದಲ್ಲಿ ಇರತಕ್ಕಂಥ ಅಗ್ನಿ ಮತ್ತು ಅಡಿಗೆ ಕೋಣೆಯಲ್ಲಿ ಅಡಿಗೆಗೋಸ್ಕರ ಬಳಸ್ತಕ್ಕಂಥ ಅಗ್ನಿ
ಮತ್ತು ಸ್ಮಶಾನದಲ್ಲಿ ಶವವನ್ನು ದಹನ ಮಾಡತಕ್ಕ ಅಗ್ನಿ, ಇದು ಮೂರು ಒಂದೇ ಅಲ್ಲ. ಆ ಪ್ರತಿಬಿಂಬಗಳಲ್ಲಿ ಡಿಫೆಕ್ಟ್ ಉಂಟು ನೋಡಿ, ಒಂದೇ ಥರ ಅಲ್ಲ ಪ್ರತಿಬಿಂಬ. ಈ ಅಗ್ನಿಕುಂಡದ ಆ ಅಗ್ನಿದೇವ ಎಲ್ಲ ಕಡೆಯೂ ಪರಿಶುದ್ಧನೇ, ಅವನು ಏನು ತೊಂದರೆ ಇಲ್ಲ. ಆದರೆ ಪ್ರತಿಬಿಂಬದಲ್ಲಿ ಆ ಅಗ್ನಿಯಲ್ಲಿ ಸ್ವಲ್ಪ ಅಶುದ್ಧಿಯ ಸ್ಪರ್ಶ ಇದೆ. ಈ ಅಗ್ನಿಕುಂಡದ ಭಸ್ಮವನ್ನು ತೆಗೆದುಕೊಂಡು ಪ್ರಸಾದ ಅಂತ ಹಚ್ಚಿಕೊಳ್ತಾರೆ. ಅದೇ ಅಡಿಗೆ ಕೋಣೆಯ ಬೂದಿ ತಗೊಂಡು ಹಚ್ಚಿಕೊಳ್ಳುವುದಿಲ್ಲ ಯಾರು ಕೂಡ, ಅಥವಾ ಸಿಗರೇಟ್ನ ಬೂದಿ ತಗೊಂಡು ಹಚ್ಚಿಕೊಳ್ಳುವುದಿಲ್ಲ ಯಾರು ಕೂಡ. ಅದಕ್ಕೆ ಆ್ಯಶ್ಟ್ರೇಯಲ್ಲಿ ಹಾಕಬೇಕು, ಅದನ್ನು ಹಣೆ ಹಚ್ಚಿಕೊಳ್ಳಿಗಿರುವಂಥದ್ದಲ್ಲ. ಆಮೇಲೆ ಸ್ಮಶಾನದ ಬೂದಿ ಅಂತೂ ಅದು ಮುಟ್ಲಿಕ್ಕೆ ಹೋಗೋದಿಲ್ಲ, ಮೈಲಿಗೆ ಅಂತ ಸ್ನಾನ ಮಾಡ್ತಾರೆ. ಬೂದಿ ಮುಟ್ಟಿದರೆ ಬಂದು ಸ್ನಾನ ಮಾಡ್ತಾರೆ. ಹೀಗೆ ಆ ಪ್ರತೀಕಗಳಲ್ಲಿ ಶುದ್ಧ ಅಶುದ್ಧವಾಗಿರತಕ್ಕಂಥ ಅಂಶ ಇದೆ. ವಾಯುವಿನಲ್ಲಿ ಈ ರೀತಿಯ ಶುದ್ಧ ಅಶುದ್ಧತೆ ನಿಜವಾಗಿ ಇಲ್ಲ. ಆದ್ದರಿಂದ ಅವನು ಈಶ್ವರ ಅಂತಂದರು. ಇವನು ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಅಂತ. ಇವನು ರುದ್ರ, ಅಗ್ನಿ ರುದ್ರ. ಯಾಕೆ? ಅವನು ಮುಟ್ಟಿದರೆ ರೋದೇತಿ, ಮುಟ್ಟಿದರೆ ಕೂಗಿಸ್ತಾನೆ. ಮುಟ್ಟಿದ ತಕ್ಷಣ ಅಯ್ಯೋ ಅಂತೇವೆ ನಾವು. ನಮ್ಮಿಂದ ಕೂಗು ಬರಿಸುವವನು, ಅಳಿಸುವವನು ಅವನು ರುದ್ರ ಆದ. ಬ್ರಹ್ಮ ಅಂದರೆ ಬೃಹತ್ತಾದದ್ದು, ಎಲ್ಲಿ ಹೋದರೂ ಅಲ್ಲಿ ವಿಶಾಲವಾಗಿದೆ, ಯಶೋ ವಿಶಾಲವಾಗಿರುವಂಥ ಭೂಮಿ ಬ್ರಹ್ಮ ಆಯಿತು. ವಿಶ್ ಅಂದರೆ ಟು ಎಂಟರ್, ವಿಷ ಅಂದರೆ ಪ್ರವೇಶಿಸುವುದು. ಯಾವುದರ ಒಳಗೆ ಪ್ರವೇಶಿಸಬಹುದೋ, ಪ್ರವೇಶಿಸಿ ಮೇಲಕ್ಕೆ ಬರಬಹುದು, ಅದು ವಿಷ್ಣು ಅಂದರೆ ನೀರು ಆಯಿತು. ರೋಧಿಸುವಂಥ, ನಮ್ಮನ್ನು ಅಳಿಸುವಂಥದ್ದು ಅಗ್ನಿ ಆಯಿತು. ಅಲ್ಲಿಂದ ಈಶ್ವರ, ಅದು ಬಹಳ ಸಮರ್ಥವಾದ ವಸ್ತು ಅಂತ. ವಾಯು, ಅಗ್ನಿ ಪಂಚಭೂತಗಳಲ್ಲಿ ಅತ್ಯಂತ ಸಮರ್ಥವಾದ ಶಕ್ತಿ ಅದು. ಆಕಾಶಕ್ಕೂ ಯಾವ ಸಾಮರ್ಥ್ಯವಿಲ್ಲ, ವಾಯುವಿಗೆ ಸಾಮರ್ಥ್ಯ ಇದೆ. ಆಕಾಶ ಅನ್ನೋದು ಅದಕ್ಕಿಂತಲೂ ಸಟ್ಲ್. ಆದರೆ ಆಕಾಶಕ್ಕೆ ಏನು ಶಕ್ತಿ ಇದೆ? ಅದು ಏನೂ ಶಕ್ತಿ ಇಲ್ಲದ ವಸ್ತು. ವಾಯು ಹಾಗಲ್ಲ, ವಾಯು ಸರ್ವಸಮರ್ಥವಾದ್ದು. ನಾವು ಬದುಕುವುದೇ ಗಾಳಿಯಿಂದ. ಉಸಿರು ನಮ್ಮ ಬದುಕನ್ನು ನಿಯಂತ್ರಿಸ್ತಕ್ಕ ಶಕ್ತಿ ಅದು. ಮತ್ತು ಅದನ್ನು ವಾಯು ತತ್ವಕ್ಕಿಂತ ಪ್ರವಾಹ ವಾಯು, ಅದಕ್ಕೂ ಮೇಲೆ ಹೋದರೆ ಅಹಂ ಪ್ರಾಣ, ಅದಕ್ಕೂ ಮೇಲೆ ಹೋದರೆ ಮುಖ್ಯ ಪ್ರಾಣ. ವಾಯುದೇವರು ಜೀವದಲ್ಲಿ ಅತ್ಯಂತ ಸರ್ವಸಮರ್ಥವಾದ ತತ್ವ. ಅದರಿಂದ ಅದಕ್ಕೆ ಈಶ್ವರ ಅಂತ ಕರೆದರು ವಾಯುದೇವರು. ಅವನು ಸಮರ್ಥ, ಅವನಿಗೆ ದೋಷದ ಸ್ಪರ್ಶ ಆಗುವುದಿಲ್ಲ. ಬೆಂಕಿಯಲ್ಲಿ ಹೇಗೆ ಚಿತೆಯ ಬೆಂಕಿ, ಹಾಗೆ ಗಾಳಿ ಅನ್ನುವಂಥದ್ದು ಅದು ಗಟಾರದಲ್ಲಿ ಬೀಸುವ ಗಾಳಿಯೇ ಉದ್ಯಾನದಲ್ಲಿಯೂ ಬೀಸುತ್ತೆ, ಉದ್ಯಾನದಲ್ಲಿ ಬೀಸುವ ಗಾಳಿಯೇ ಸ್ಮಶಾನದಲ್ಲಿ ಬೀಸುತ್ತೆ. ಅದೇ ಗಾಳಿ ಅದರ ಪಕ್ಕದಲ್ಲಿರ್ತಕ್ಕ ದೇವಸ್ಥಾನದಲ್ಲಿ ಬೀಸುತ್ತೆ. ಅದು ಸ್ಮಶಾನದಲ್ಲಿ ಬೀಸಿ ಬಂದ ಗಾಳಿ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳ್ತಾರೆ ಯಾರಾದರೂ. ಅದು ಗಟಾರದಲ್ಲಿ ಬೀಸಿ ಬಂದ ಗಾಳಿ ಉದ್ಯಾನಕ್ಕೆ ಬರಬಾರ್ದು. ಅದು ಎಲ್ಲಿ ಬೀಸಿದರೂ ಅದು ಇಟ್ ಈಸ್ ಎವರ್ ಪ್ಯೂರ್. ಅದರಲ್ಲಿ ಅದು ಅಶುದ್ಧವಾಗುವುದಿಲ್ಲ. ಗಾಳಿ, ಬೆಂಕಿ ಅಶುದ್ಧವಾಗುವಷ್ಟು ಗಾಳಿ ಆಗುವುದಿಲ್ಲ. ಅದಕ್ಕೋಸ್ಕರ ಗಾಳಿಯ ದೃಷ್ಟಾಂತ ಕೊಟ್ಟರು. ಅದು ಈಶ್ವರ. ಆಕಾಶದ ದೃಷ್ಟಾಂತ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾಕೆಂದರೆ ಆಕಾಶಕ್ಕೆ ಯಾವ ರೀತಿಯ ಕಣ್ಣಿಗೆ ಕಾಣದ ಫಾರ್ಮೂ ಇಲ್ಲ, ಕಾಣುವ ಫಾರ್ಮೂ ಇಲ್ಲ. ಗಾಳಿಗಾದರೂ ಒಂದು ಸ್ಪರ್ಶದ, ಇಂದ್ರಿಯಕ್ಕೆ ಗೋಚರವಾಗುವಂಥ ಒಂದು ಆಸ್ಪೆಕ್ಟ್ ಇದೆ, ಆಕಾಶಕ್ಕೆ ಇಲ್ಲ. ಆದರೆ ಆಕಾಶವನ್ನು ಸದಾಶಿವ ಅಂತ ಕರೆದರು. ಯಾಕೆ? ಗಾಳಿಯಲ್ಲಿಯೂ ಇಲ್ಲದೇ ಇರತಕ್ಕಂಥ ಒಂದು ಪ್ಯೂರಿಟಿ ಆಕಾಶದಲ್ಲಿದೆ ಅಂತ. ಯಾಕೆಂದರೆ ಗಾಳಿಯಲ್ಲಿ ನಾನು ಹೇಳಿದೆ, ನಾವು ಅಟ್ಲೀಸ್ಟ್ ಅದು ಗಲ್ಲಿಯಲ್ಲಿ ಹೋಗುವಾಗ ಕೆಟ್ಟ ವಾಸನೆ ಗಾಳಿ ಅಂತೇವೆ. ಗಾಳಿ ವಾಸನೆ ಅಲ್ಲ, ಗಾಳಿಯಲ್ಲಿ ಇರತಕ್ಕಂಥ ಆ ಗಠಾರದ ಕಣಗಳು, ದುರ್ಗಂಧದ ಕಣಗಳು ವಾಸನೆಯಲ್ಲಿ ಕೆಟ್ಟ ವಾಸನೆ ಗಾಳಿ, ಕೆಟ್ಟ ಗಾಳಿ ಬೀಸ್ತಾ ಇತ್ತು ಅಂತೇವೆ. ಇಲ್ಲ, ಒಳ್ಳೆ ಗಾಳಿ, ಸುಗಂಧವಾದ ಗಾಳಿ ಅಂತ. ಎಲ್ಲೋ ಕೆಟ್ಟತನದ ಒಳ್ಳೆಯತನದ ಕಿಂಚಿತ್ತು ಸ್ಪರ್ಶ ಆದರೂ ಗಾಳಿಯಲ್ಲಿದೆ. ಆಕಾಶದಲ್ಲಿ ಕೆಟ್ಟ ಆಕಾಶ ಒಳ್ಳೆಯ ಆಕಾಶ ಅಂತಿಲ್ಲ, ಅದು ಸದಾಶಿವ, ಎವರ್ ಪ್ಯೂರ್. ಹೀಗೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಅಂತ ಇವು ಪಂಚಭೂತಗಳನ್ನು. ಅದನ್ನು ಬಿಟ್ಟು ಸೂರ್ಯನನ್ನು ತಗೊಂಡ್ರಿ. ಯಾಕೆಂದರೆ ಇದು ಕಣ್ಣಿಗೆ ಕಾಣುವ ಶಕ್ತಿ ಹೌದು. ಬೆಳಕಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಜ್ಯೋತಿಷಾಂ ಜ್ಯೋತಿ. ನಮಗೆ ಕಣ್ಣಿಗೆ ಕಾಣುವ ಬೆಳಕುಗಳಲ್ಲಿ ಮಹಾಬೆಳಕು ಮತ್ತು ಇಡೀ ಜಗತ್ತನ್ನು ಬೆಳಗಿಸುವಂಥದ್ದು ಬೆಳಕನ್ನು ಅಷ್ಟೇ ಅಲ್ಲ, ನಮ್ಮ ಕಣ್ಣಿನಿಂದ ಜಗತ್ತಿನ ಅರಿವನ್ನು ಕೊಡುವಂಥದ್ದು ಎಲ್ಲವೂ ಆಗಿರತಕ್ಕಂಥದ್ದು. ಆದರೆ ಯಾವುದರ ಲೇಪವೂ ಇಲ್ಲದೆ ಉಳಿಯುವಂಥದ್ದು ಇನ್ನೊಂದು. ಹಿಂದಿನ ಎರಡು ಪ್ರತೀಕಗಳಿಗಿಂತ ಭಿನ್ನವಾದ ಸೂರ್ಯ ಕಣ್ಣಿನೊಳಗೆ ಇರುತ್ತ ಸೂರ್ಯ. ಆಕಾಶದಲ್ಲಿರುವ ಸೂರ್ಯನ ಹೇಳೋದು. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷು. ಪ್ರತಿಯೊಬ್ಬನ ಕಣ್ಣಿನಲ್ಲಿಯೂ ಸೂರ್ಯ ಇದ್ದಾನೆ. ಆದರೆ ಕಣ್ಣಿನಲ್ಲಿ ಬೇಕಾದಷ್ಟು ದೋಷಗಳಿವೆ. ಯಾಕಂದರೆ ಕಣ್ಣು ಕಾಣುವುದಿಲ್ಲ, ಕಣ್ಣಿಗೆ ಕ್ಯಾಟ್ರಾಕ್ಟ್ ಬರಬಹುದು, ಅಥವಾ ನರ್ವಸ್ ಡೆಬಿಲಿಟಿ ಬರಬಹುದು. ಯಾವುದೇ ಚಾಕ್ಷುಷೈಹಿ ಬಾಹ್ಯ ದೋಷೈಹಿ, ಬಾಹ್ಯ ಚಕ್ಷುಸ್ಸು ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಕಣ್ಣುಂಟಲ್ಲ, ಅದು ಅವನ ಪ್ರತಿಬಿಂಬ, ರಿಫ್ಲೆಕ್ಷನ್ನು. ಅದಕ್ಕೆ ಅವನು ಪ್ರತಿಬಿಂಬರೂಪನಾಗಿ ಒಳಗಿದ್ದಾನೆ. ಕಣ್ಣಿನಲ್ಲಿ ಇರುವ ಯಾವ ಡಿಫೆಕ್ಟೂ ಅವನಿಗೆ ಸಂಬಂಧವೇ ಇಲ್ಲ. ನಮಗೆ ಕಣ್ಣಿಗೆ ದೋಷ ಬಂದರೆ ಕಣ್ಣಿನ ಒಳಗಿರತಕ್ಕಂಥ ಸೂರ್ಯನಿಗೆ ಯಾವ ದೋಷವೂ ಇಲ್ಲ. ಅದರಿಂದ ಸಂಪೂರ್ಣ ಆ ದೋಷದ ಸ್ಪರ್ಶ ಇಲ್ಲದೆ ಇರತಕ್ಕಂಥ ಭಗವಂತ ನಿರ್ಲಿಪ್ತನಾಗಿರ್ತಾನೆ ಅನ್ನುವುದಕ್ಕೆ. ಏಕೆಂದರೆ ಗಾಳಿಯಲ್ಲಿ
ಇದು ಸ್ವಲ್ಪ ವಾಸನೆ ಹೊಡೆಯುತ್ತೆ ಅಂತ ಹೇಳ್ತೇವಲ್ಲ, ಹಾಗೆ ಈ ಸೂರ್ಯ ಒಳಗಿನಿಂದ ಚಕ್ಷುರಿಂದ್ರಿಯವಾಗಿರತಕ್ಕಂಥ ಚಕ್ಷುರಿಂದ್ರಿಯ ನಿಯಾಮಕನಾದ ಸೂರ್ಯನಿಗೆ ಯಾವುದೇ ದೋಷದ ನಲಿಪ್ಯತೆ ಬಾಹ್ಯ ದೋಷ, ಈ ಕಣ್ಣಿನ ದೋಷಗಳಿಂದ ಕಣ್ಣಿನೊಳಗೆ ಕಣ್ಣಿಗೆ ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯನಿಗೆ ಸ್ಪರ್ಶ ಇಲ್ಲ. ಹಾಗೆಯೇ ಏಕಸ್ತಥಾ ಸರ್ವಭೂತಾಂತರಾತ್ಮ ನಲಿಪ್ಯತೆ ಲೋಕದುಃಖೇನ ಬಾಹ್ಯ. ಹಾಗೆ ಎಲ್ಲದರ ಬಿಂಬರೂಪನಾಗಿ ಇರತಕ್ಕ ಭಗವಂತ ಲೋಕದ ಅಂದರೆ ಅವನ ಪ್ರತಿಬಿಂಬಭೂತರಾಗಿರತಕ್ಕಂಥ ಜನರ ಜೀವರ ದುಃಖದಿಂದ ಅವನಿಗೆ ಯಾವ ಸ್ಪರ್ಶವೂ ಇಲ್ಲ. ಯಾಕೆಂದರೆ ಅವರಿಂದ ಅವನು ಬಾಹ್ಯ, ಅವನಿಂದ ಅವರು ಬಾಹ್ಯ, ಪರಸ್ಪರ ಅತ್ಯಂತ ಭಿನ್ನವಾದ ಪ್ರಿನ್ಸಿಪಲ್ಸ್ಗಳು. ಪ್ರತಿಬಿಂಬದಲ್ಲಿ ಯಾವ ದೋಷ ಇದ್ದರೂ, ನಾವು ಸೂರ್ಯನನ್ನು ನಾನು ಆಗ ಹೇಳಿದೆ, ನೀರಿನಲ್ಲಿ ಕಣ್ಣು ಅನ್ನೋದು ಇವರು ಹೇಳಿದರು, ನೀರಿನಲ್ಲಿ ರಿಫ್ಲೆಕ್ಷನ್ಸ್ ಬೀಳ್ತದೆ. ನೀರಿನಲ್ಲಿ ರಿಫ್ಲೆಕ್ಷನ್ಸ್ ಬಿದ್ದಾಗ ನೀರು ಸ್ವಚ್ಛವಾಗಿದ್ದರೆ ಬೀಳ್ತಕ್ಕ ರಿಫ್ಲೆಕ್ಷನ್ಸ್ ಬೇರೆ ಥರ, ಕೆಸರು ನೀರಿನಲ್ಲಿ ಬೀಳುವ ರಿಫ್ಲೆಕ್ಷನ್ಸ್ ಬೇರೆ ಥರ, ನೀರು ಹಂದಾಡ್ತಾ ಇದ್ದರೆ ಸೂರ್ಯಬಿಂಬವು ಹಂದಾಡ್ತಾ ಇರ್ತದೆ. ಅದು ಏನೇನೋ ಆಗಬಹುದು, ಆದರೆ ಅದರಿಂದ ಸೂರ್ಯನಿಗೆ ಏನಾದರೂ ಸಂಬಂಧ ಉಂಟು? ರಿಫ್ಲೆಕ್ಷನ್ನಲ್ಲಿರ್ತಕ್ಕ ಯಾವ ಡಿಫೆಕ್ಟಿಗೂ ನೇರವಾಗಿ ಸೂರ್ಯನಿಗೆ ಸಂಬಂಧ ಇಲ್ಲ. ಅದು ಒಂದು ಮುಖ. ಅದು ಹಾಗಲ್ಲ, ಇಲ್ಲಿ ಕಣ್ಣು ಆ ಸೂರ್ಯನನ್ನು ತಗೊಂಡೇ ಇಲ್ಲ ಅವರು. ಸೂರ್ಯ ಪ್ರತಿಯೊಬ್ಬರ ಚಕ್ಷುರಿಂದ್ರಿಯ ನಿಯಾಮಕನಾಗಿ ಚಕ್ಷುರಿಂದ್ರಿಯಕ್ಕೆ ಬಿಂಬರೂಪದಿಂದ ಇದ್ದಾರೆ. ಆದರೆ ಚಕ್ಷುರಿಂದ್ರಿಯದಲ್ಲಿ ಇರತಕ್ಕ ಡಿಫೆಕ್ಟು ಚಕ್ಷುರಿಂದ್ರಿಯದ ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯನಿಗೆ ಇಲ್ಲ. ಹಾಗೆಯೇ ನಮ್ಮ ಒಳಗೆ, ಏಕೆಂದರೆ ಇದು ಎರಡು ಹೊರಗಿದ್ದದ್ದನ್ನು ತಗೊಂಡು ಅಂತರಂಗಕ್ಕೆ ಬಂದರು. ಅಧ್ಯಾತ್ಮದಲ್ಲಿ ಕಣ್ಣಿನೊಳಗೆ ಸೂರ್ಯ ಇದ್ದಾನೆ, ಹೊರಗೆ ಕಣ್ಣಿದೆ. ಹಾಗೆಯೇ ಕಣ್ಣಿನೊಳಗೆ ಸೂರ್ಯ ಇದ್ದು ಹೊರಗೆ ಕಣ್ಣಿದ್ದಂತೆ ನಿನ್ನೊಳಗೆ ಭಗವಂತ ಇದ್ದು ಹೊರಗೆ ನೀನಿದ್ಯಾ ಅಂತ ದೇಹದಲ್ಲೇ ಒಂದು ದೃಷ್ಟಾಂತ ಕೊಟ್ಟು ಒಳಗಿಂದ ಒಳಕ್ಕೆ ಹೋದ ನೋಡಿ. ಮೊದಲು ಕಾಣುವ ಸ್ಥೂಲವಾದ ಅಗ್ನಿ, ಆಮೇಲೆ ಕಾಣದ ವಾಯು, ಆಮೇಲೆ ಕಾಣದ ಚಕ್ಷುರಿಂದ್ರಿಯ, ನಮ್ಮ ದೇಹದೊಳಗೆ ಇರತಕ್ಕಂಥ ಕಾಣದ ಚಕ್ಷುರಿಂದ್ರಿಯ.